ಎಲ್ಲರಿಗೂ ನಮಸ್ಕಾರ. ಸನಾತನ ಜ್ಯೋತಿಷ್ಯ ಶಾಸ್ತ್ರ ಪಾಠ 11ಕ್ಕೆ ಎಲ್ಲರಿಗೂ ಸ್ವಾಗತ. ಒಂದು ಸಣ್ಣ ಪ್ರಾರ್ಥನೆಯಿಂದ, ದೈವ ಪ್ರಾರ್ಥನೆಯಿಂದ ತರಗತಿಯನ್ನು ಶುರು ಮಾಡೋಣ. ಎಲ್ಲರೂ ನೇರವಾಗಿ ಕುತ್ಕೊಳ್ಳಿ, ನಮಸ್ಕಾರ ಮುದ್ರೆಯಲ್ಲಿ ಕುತ್ಕೊಳ್ಳಿ, ಕಣ್ಣು ಮುಚ್ಕೊಂಡು ನಿಮ್ಮ ಇಷ್ಟ ದೇವತೆಯನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ಓಂ ಜ್ಞಾನಾನಂದಮಯಂ ದೇವಂ ನಿರ್ಮಲಾ ಸ್ಫಟಿಕಾಕೃತಿಂ ಆಧಾರಂ ಸರ್ವ ವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ಓಂ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇವತ್ತಿನ ದಿವಸ ಪಂಚಾಂಗ ಶುದ್ಧಿ ಬಗ್ಗೆ ನೋಡೋಣ. ಆ ಪಂಚಾಂಗ ಏನು ಅಂತ ಕಲಿಯಕ್ಕಿಂತ ಮುಂಚೆ ಒಂದೆರಡು ಮೂರು ಬೇರೆ ವಿಷಯಗಳು ನೋಡ್ಕೊಂಡು ತದನಂತರ ಪಂಚಾಂಗಕ್ಕೆ ಹೋಗೋಣ. ಈಗ ಇಲ್ಲಿ ಕುಂಡಲಿ ಕಾಣಿಸ್ತಾ ಇದೆ ನಿಮಗೆ, ಎಲ್ಲ ಅನ್ಮ್ಯೂಟ್ ಮಾಡಿರ್ತೀನಿ, ನಿಮ್ ಕಡೆಯಿಂದ ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು. ಈಗ ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡ್ಬೇಕು, ಆಯ್ತಾ? ಈಗ ಇದು ಕುಂಡಲಿ ಕಾಣಿಸ್ತಾ ಇದೆ. ಇದು ಪ್ರಶ್ನೆ, ನನ್ನ ಪ್ರಶ್ನೆ ಏನು ಅಂದ್ರೆ, ಇದು ಲಗ್ನ ಯಾವುದು ಅಂತ. ಯಾವ ಲಗ್ನ? ಕಟಕ ರಾಶಿ, ಲಗ್ನ, ಕರ್ಕಟಕ ಲಗ್ನ, ವೃಶ್ಚಿಕ ಲಗ್ನ ಅಂತ ಹೇಳ್ತಾರೆ ಒಬ್ರು. ಕರ್ಕ ಲಗ್ನ, ಕರ್ಕಾಟಕ ಲಗ್ನ, ಕರ್ಕಾಟಕ ಲಗ್ನ, ಕರ್ಕಾಟಕ ಲಗ್ನ. ಕರೆಕ್ಟಾ? ಹೇಗೆ ಹೇಳ್ತೀರಾ? ಹೌದು ಹೌದು. ಹೇಗೆ ಹೇಳ್ತೀರಾ? ಒಂದೇ ಮನೆ ಅಲ್ಲೇ ಇದೆಯಲ್ಲ ಸರ್. ವೆರಿ ಗುಡ್. ತನುಭಾವ ಒಂದು, ಕರೆಕ್ಟ್. ಯಾವ್ದನ್ನ ಒಂದು ಮನೆ ನಮ್ಗೆ ತನುಭಾವ ಅಂತ ಹೇಳ್ತೇವೆ. ಆಯ್ತು ಗುರುಗಳೇ, ಆಯ್ತು, ಎಲ್ಲ ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು. ಗುರುಗಳೇ, ಕುಂಭಲಗ್ನ. ಕುಂಭ ಲಗ್ನ ಅಂತ ಒಬ್ರು. ಹೇಗೆ ಕುಂಭ ಅಂತೀರಾ? ಕರ್ಕ, ಇರಿ ಕುಂಭ ಲಗ್ನ ಹೇಳ್ತಾ ಇದಾರೆ ಯಾರು? ಕರ್ಕಾಟಕ. ಹೇಳಿ ಮನೋಹರ್ ಸರ್, ಹೇಳಿ. ಕುಂಭ ಅಂತ ಹೇಗೆ ಹೇಳ್ತೀರಾ? ಕುಂಭಲಗ್ನ ಗುರುಗಳೇ, ಕುಂಭಲಗ್ನ ಗುರುಗಳೇ. ಕುಂಭ ಲಗ್ನ. ಗುರುಜಿ, ಇರಿ ಒಂದ್ ನಿಮಿಷ ಇರಿ. ಕುಂಭ ಲಗ್ನ ಅಂತ ಹೇಗೆ ಹೇಳ್ತೀರಾ ಸರ್? ಯಾವ ಆಧಾರ? ತೊಂದ್ರೆ ಇಲ್ಲ, ಹೇಳಿ, ಪರ ಇಲ್ಲ, ಅದು ತಪ್ಪಾದ್ರೂ ತೊಂದ್ರೆ ಇಲ್ಲ, ಕಲ್ತ್ಕೊಳ್ಳೋಣ. ಅದೇ ಇದು ಕುಂಭ ಲಗ್ನ ಬರುತ್ತೆ ಸರ್, ಇದು ಕುಂಭ ಲಗ್ನ, ಕರೆಕ್ಟಾ? ಹೇಗೆ ಲಗ್ನ ಅಂತ ಹೇಳಿದ್ರಿ ಅದು? ನನ್ನ ಇದ್ರ ಪ್ರಕಾರ ಜನ್ಮ ನಕ್ಷತ್ರ ಅಲ್ಲ, ಜನ್ಮ ರಾಶಿ ಮತ್ತೆ ಇದ್ರ ಪ್ರಕಾರ ಹುಟ್ಟಿದ ದಿನಾಂಕದ ಪ್ರಕಾರ ಹೇಳಿದ್ದೆ. ಹುಟ್ಟದ ದಿನಾಂಕನ ಕೊಟ್ಟಿಲ್ವಲ್ಲ ಇಲ್ಲಿ. 26 ಇಲ್ಲ ಸರ್, ಇಲ್ಲ. ಹ? ಅಲ್ಲ, ಇವಾಗ ನಮ್ ಚಿತ್ರ ಕಾಣಿಸ್ತಾ ಇದೆಯಾ ಇಲ್ಲಿ ಹೌದು. ಸ್ಕ್ರೀನ್ ಮೇಲೆ? ಈ ಚಿತ್ರದ ಆಧಾರದ ಮೇಲೆ ಇದು ಕುಂಡಲಿ, ಯಾರ್ದೋ ಒಬ್ರು ಜನ್ಮ ಕುಂಡಲಿ. ಓಕೆ, ಈ ಜನ್ಮ ಕುಂಡಲಿಯಲ್ಲಿ ಲಗ್ನ ಯಾವುದು? ನಿಮ್ದು ಕೇಳ್ತಾ ಇಲ್ಲ ನಾನು, ಇಲ್ಲಿ. ಓ, ಅಲ್ಲಿದ್ದೆ ಅದಕ್ಕ. ಹಾ, ಕರ್ಕಾಟಕ ಲಗ್ನ, ಇರಿ. ಯಾವ್ದು ಮನೋಹರ್ ಸರ್, ಯಾವ್ದು ನೋಡಿ ಹೇಳಿ. ಹೇಳ್ತಿತ್ತು ಸರ್, ಒಂದ್ ನಿಮಿಷ. ತೊಂದ್ರೆ ಇಲ್ಲ, ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅನ್ನೇ. ಕಟಕ, ಕಟಕ, ಕಟಕ. ವೆರಿ ಗುಡ್. ಅಷ್ಟೇ. ಏನಕ್ಕೆ ಅಂದ್ರೆ ಇಲ್ಲಿ ಒಂದನೇ ಮನೆ ಇಲ್ಲಿ ಶುರು ಆಯ್ತು, ಕರೆಕ್ಟಾ? ಹೌದು, ಕರೆಕ್ಟ್. ಹಾಗಾಗಿ ಇದನ್ನೇ ನಾವು ಲಗ್ನ ಅಂತ ಹೇಳ್ತೀವಿ. ಅಲ್ಲಿ ಲಗ್ನ ಅಂತಂದ್ರೆ ಅದನ್ನ ಬರ್ದಿರ್ತಾರೆ ಕನ್ನಡದಲ್ಲಿ ಲಗ್ನ ಅಂತ, ಆಗ ಅದನ್ನ ಲಗ್ನ ಅಂತ ತಗೋಬೇಕು. ಎಲ್ಲ ಮ್ಯೂಟ್ ಮಾಡ್ಕೊಂಬಿಡಿ ದಯವಿಟ್ಟು, ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, 1 ಅಂತ ಬರ್ದಿರುತ್ತೆ ನಂಬರ್. ಇಲ್ಲ ಅಂತಂದ್ರೆ ನಂಬರೇ ಬರ್ದಿರಲ್ಲ, ಸುಮ್ನೆ ಏನು ಅಂತ ಲಾ ಅಂತ ಬರ್ದಿರ್ತಾರೆ, ಆವಾಗ ಕೂಡ ಲಗ್ನನೇ ಅದು. ಇಲ್ಲಾಂದ್ರೆ ಲಗ್ನ ಅಂತ ಫುಲ್ ಬರ್ದಿರ್ತಾರೆ, ಲಗ್ನ ಅಂತ. ಇಲ್ಲಾಂದ್ರೆ ಏನ್ ಮಾಡಿರ್ತಾರೆ, ಫಾರ್ ಎಕ್ಸಾಂಪಲ್ ಇದು ಲಗ್ನ ಅನ್ಕೊಳ್ಳಿ, ಇದೇನ್ ಮಾಡಿರ್ತಾರೆ, ಇಲ್ಲಿ ಒಂದು ಗೆರೆ ಹಾಕಿರ್ತಾರೆ ಮೇಲ್ಗಡೆ ಬಾಕ್ಸ್ ಮೇಲೆ, ಇಲ್ಲಾಂದ್ರೆ ಡಬಲ್ ಗೆರೆ ಹಾಕಿರ್ತಾರೆ. ಹಾಗಾಗಿ ನಮಗೆ ಅದು ಏನು ಅಂತಂದ್ರೆ, ಎಲ್ಲಿ ಲಾ ಅಂತ ಬಂದಿರುತ್ತೋ, ಇಲ್ವಾ ಲಗ್ನ ಅಂತ ಕೊಟ್ಟಿರ್ತಾರೋ, ಇಲ್ಲ 1 ಗೆರೆ 2 ಗೆರೆ ಕೊಟ್ಟಿರ್ತಾರೋ, ಇಲ್ಲಾಂದ್ರೆ ನಂಬರ್ 1, 2, 3 ಅಂತ ಕೊಟ್ಟಾಗ ಈ 1ನೇ ಮನೆ ನಮಗೆ ಲಗ್ನವಾಗುತ್ತೆ. ಹಾಗಾಗಿ ಇದು ಯಾವ ಲಗ್ನ? ಕರ್ಕಾಟಕ ಲಗ್ನ ಅಥವಾ ಕಟಕ ಲಗ್ನ. ಕಟಕ ಅಥವಾ ಕರ್ಕಾಟಕ ಅಥವಾ ಕಟಕದೇನು, ಮುಂದೆಯಿಂದ ಹೋದ್ರು ಕಾಟಾಕ ಬರುತ್ತೆ, ಹಿಂದೆಯಿಂದ ಹೋದ್ರು ಕಾಟಾಕ ಬರುತ್ತೆ. ಅರ್ಥ ಆಯ್ತಾ? ಹಾಗೆ ನೆನ್ಪಿಟ್ಕೊಳ್ಳಿ, ಯಾವಾಗ 1ನೇ ಮನೆ ಬರುತ್ತೋ ಅದೇ ನಮಗೆ ಕಟಕ ಲಗ್ನ. ರಾಶಿ ಯಾವುದು? ಕನ್ಯಾ ರಾಶಿ, ವೆರಿ ಗುಡ್. ರೂಲ್ ಏನ್ ಹೇಳುತ್ತೆ? ಚಂದ್ರ ಎಲ್ಲಿ ಯಾವ ರಾಶಿಯಲ್ಲಿ ಸ್ಥಿತನಾಗಿರ್ತಾನೋ ಅದೇ ಜನ್ಮ ರಾಶಿ. ಅರ್ಥ ಆಯ್ತಾ?
ರಾಶಿ ಸುಮಾರು ರಾಶಿ ಬರುತ್ತೆ. ಬಟ್ ನಮ್ಗೆ ನಾನು ಇಲ್ಲಿ ಲಗ್ನ ಯಾವುದು ಅಂದ್ರೆ ಜನ್ಮ ಲಗ್ನ ಅಂತ ಕೇಳೋದು. ಅರ್ಥ ಆಯ್ತಾ? ರಾಶಿ ಯಾವುದು ಅಂತ ಕೊಟ್ಟಿರ್ತೀನಿ, ಅಂದ್ರೆ ಇದು ಜನ್ಮ ರಾಶಿ ಯಾವುದು ಅಂತ. ಸೊ ಜನ್ಮ ರಾಶಿ ಹೇಗೆ ಕಂಡುಹಿಡಿಯೋದು? ಚಂದ್ರ ಯಾವ ಮನೆಯಲ್ಲಿ ಇರ್ತಾನೋ, ಚಂದ್ರ ಯಾವ ಮನೆಯಲ್ಲಿ ಇರ್ತಾನೋ ಆ ರಾಶಿನೇ ನಾವು ಜನ್ಮ ರಾಶಿ ಅಂತ ಹೇಳ್ತೀವಿ. ಓಕೆನಾ? ಸೊ ಅರ್ಥ ಆಯ್ತಾ ಇವಾಗ? ಲಗ್ನ ಯಾವುದು ರಾಶಿ ಯಾವುದು ಗೊತ್ತಾಯ್ತು. ಇನ್ನೊಂದು ಕೇಸು, ಇಲ್ಲಿ ಯಾವ್ದು ಲಗ್ನ ಯಾವುದು? ಮೇಷ ಲಗ್ನ ಸರ್. ಮೇಷ ಲಗ್ನ. ಲಗ್ನ. ಮೇಷ ಲಗ್ನ ಅಂತ ಹೇಳ್ತಾ ಇದಾರೆ. ತುಲಾ ಲಗ್ನ. ಕರೆಕ್ಟ್ ತುಲಾ ಆಗಿ ತುಲಾದುಗಳೇ ತುಲಾ ಲಗ್ನ ಅಲ್ಲೇ ಲಗ್ನ ಅಂತ ಕೊಟ್ಟಿದ್ದಾರೆ. ಕರೆಕ್ಟ್, ವೆರಿ ಗುಡ್. ನೋಡ್ಬೇಕು, ಅರ್ಥ ಆಯ್ತಾ? ಕರೆಕ್ಟ್ ಗಿರೀಶ್ ಶರ್ಮಾ ಸರ್, ಪರ್ಫೆಕ್ಟ್. ಸೊ ಈಗ ವೃಶ್ಚಿಕ ಆಗಲ್ಲ, ವೃಶ್ಚಿಕ ಹೇಗಾಗುತ್ತೆ? ಲಗ್ನ ಅಂತ ಇದೆಯಲ್ಲ ಗುರುಗಳು. ಇದು ತುಲಾ, ಇದು ತುಲಾ ಲಗ್ನ. ತುಲಾ ಲಗ್ನ ಆಗುತ್ತೆ. ಅರ್ಥ ಆಯ್ತಾ? ಈಗ ನೋಡಿ ಒಂಚೂರು ಮ್ಯೂಟ್ ಮಾಡ್ತೀನಿ. ನೋಡಿ ಈಗ ನೋಡಿದಾಗ ಅದಕ್ಕೆ ನೋಡೋದ್ ಕಲ್ತ್ಕೋಬೇಕು. ಜಾತಕ ಯಾವಾಗ್ಲೂ ಅಷ್ಟೇ ಒಂದೇ ಸತಿ ಜಂಪ್ ಆಗ್ಬಾರ್ದು. ಒಂದಿದೆ ಇದ್ರಲ್ಲಿ ಬೇರೆ ತರ ಕೊಟ್ಟಿರ್ತಾನೆ ಅಲ್ವಾ, ಹಿಂದಿಂದ್ರಲ್ಲಿ ಬೇರೆ ತರ ಇತ್ತು. ಇಲ್ಲಿ ನೋಡ್ತೀವಿ ನೀವು ಲಾ 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 ಎಲ್ಲಾನು ಕೊಟ್ಟಿದ್ದಾನ, ಲಗ್ನ ಎಲ್ಲೂ ಇಲ್ಲ. ಹಾಗಾಗಿ ನಂಬರ್ ಇಲ್ಲಿಂದ ಶುರು ಆದಾಗ ನಮ್ಗೆ ಕಾಲಪುರುಷ ಕುಂಡಲಿ ಎಲ್ಲಿಂದ ಶುರು ಆಗುತ್ತೆ? ಇಲ್ಲಿಂದ ಶುರು ಆಗುತ್ತೆ. ಮೇಷ, ವೃಷಭ, ಮಿಥುನ, ಕಟಕ, ಹಾಗೆ ಇದು ಒಂದು ಅಂತ ಬರುತ್ತೆ ಜನರಲ್ ಆಗಿ. ಅದನ್ನ ಕಾಲಪುರುಷ ಅಂತ ಹೇಳ್ತೀವಿ. ಏನು ಕೊಟ್ಟಿಲ್ದಾಗ ನಂಬರ್ ಎಲ್ಲಿ ಶುರು ಆಗುತ್ತೆ, ಒಂದನೇ ನಂಬರ್ ಇಲ್ಲಿ ಶುರು ಆದಾಗ ಇದನ್ನ ಲಗ್ನ ಅಂತ ತಗೋಬೇಕು. ನೆಕ್ಸ್ಟ್ ಚಂದ್ರ ನೋಡ್ಬೇಕು. ಚಂದ್ರ ಇಲ್ಲಿದ್ದಾನೆ, ಕನ್ಯಾ ರಾಶಿಲಿದ್ದಾನೆ, ಹಾಗಾಗಿ ಅದು ಕನ್ಯಾ ರಾಶಿಯ ಜಾತಕ. ಇದು ಯಾವ ಲಗ್ನ, ಯಾವ ಜಾತಕ ಅಂತಂದ್ರೆ ಇದು ಕಟಕ ರಾಶಿ, ಕಟಕ ಲಗ್ನ, ಕಟಕ ಲಗ್ನದ ಜಾತಕ, ಕಟಕ ಲಗ್ನದ ಜಾತಕ, ಕನ್ಯಾ ರಾಶಿಯ ಜಾತಕ ಅಂತ ಹೇಳ್ಬೇಕು. ನೆಕ್ಸ್ಟ್ ಇದರಲ್ಲಿ ಇಲ್ಲಿ ಹುಡುಕಿ, ಇದು 1, 2 ಜನರಲ್ ಆಗಿ ಕೊಟ್ಟಿರ್ತಾರೆ ಕೆಲವರು. ಅರ್ಥ ಆಯ್ತಾ? ಎಲ್ಲೂ ಲಗ್ನನೇ ಕೊಟ್ಟಿಲ್ಲ. ಫಾರ್ ಎಕ್ಸಾಂಪಲ್ ಈ ಲಗ್ನನೇ ಕೊಟ್ಟಿಲ್ಲ ಅನ್ಕೊಳ್ಳಿ, ಆಗ ನಾವು ಹುಡುಕ್ಬೇಕು. ಏನು ಕೊಟ್ಟಿಲ್ಲ ಅಂದ್ರೆ ಅವಾಗ ಇದೇ ಆಗುತ್ತೆ, 1ನೇ ನಂಬರ್ ಮೇಷ ಲಗ್ನ ಆಗುತ್ತೆ, ವೃಷಭ ಹಾಗೆ ಹೋಗುತ್ತೆ. ಬಟ್ ಇಲ್ಲಿ ನೋಡಿದಾಗ ಗಮನಿಸಿದಾಗ ಇಲ್ಲಿ ಲಗ್ನ ಅಂತ ಕ್ಲೀನ್ ಆಗಿ ಕೊಟ್ಟಿದ್ದಾರೆ. ಕರೆಕ್ಟಾ? ಕಾಲಪುರುಷ ಕುಂಡಲಿಯಲ್ಲಿ 7ನೇ ಮನೆ ಆಗುತ್ತೆ, ಬಟ್ ಇದು 1ನೇ ಮನೆ ಆಗುತ್ತೆ ನಮ್ಗೆ. ಅಂದ್ರೆ ಯಾವ ರಾಶಿ ಆಯ್ತು ಇದು? ಇದು ಲಗ್ನ ಯಾವುದು? ತುಲಾ ಲಗ್ನ. ತುಲಾ ಲಗ್ನದ ಜಾತಕ, ತುಲಾ ಲಗ್ನದ ಜಾತಕ. ಅರ್ಥ ಆಯ್ತಾ? ತುಲಾ ಲಗ್ನ. ನೆಕ್ಸ್ಟ್ ಚಂದ್ರ ಹುಡುಕ್ಬೇಕು. ಎಲ್ಲಿದ್ದಾರೆ ಚಂದ್ರ? ಚಂದ್ರದೇವ ಇಲ್ಲಿದ್ದಾರೆ. ಯಾವ ರಾಶಿ? ಮಕರ ರಾಶಿ, ಶ್ರೀಮನ್ ನಾರಾಯಣನ ರಾಶಿ, ತಿರುಪತಿ ತಿಮ್ಮಪ್ಪ ಬಾಲಾಜಿಯ ರಾಶಿ, ಅದು ಜನ್ಮ ರಾಶಿ. ಮಕರ ರಾಶಿ. ಅರ್ಥ ಆಯ್ತಾ? ಲಗ್ನ ಯಾವುದು ಅಂದ್ರೆ ಜನ್ಮ ಲಗ್ನ ಅಂತ ತಗೋಬೇಕು. ಇದು ಜನ್ಮ ರಾಶಿ. ನಾವ್ ಹೇಳ್ತೀವಲ್ಲ, ನೀವು ಹುಟ್ಟಿರೋ ರಾಶಿ ಯಾವ್ದು ಹೇಳಿ ಅಂತ, ನಿಮ್ಮ ಜನ್ಮ ರಾಶಿ ಯಾವುದು ಅಂತ ಕೇಳಬೇಕು. ಅರ್ಥ ಆಯ್ತಾ? ಅವ್ರು ಗೊತ್ತಿಲ್ದೇವ್ರು ಕೇಳ್ತಾರೆ ಹುಟ್ಟಿರೋ ರಾಶಿ ಅಂತ. ನೀವು ಜ್ಯೋತಿಷ್ಯರು, ನೀವೇನ್ ಕೇಳ್ಬೇಕು? ನಿಮ್ಮ ಜನ್ಮ ರಾಶಿ ಹೇಳಿ, ನಿಮ್ಮ ಜನ್ಮ ರಾಶಿಯನ್ನು ತಿಳಿಸಿ, ನಿಮ್ಮ ಲಗ್ನವನ್ನು ತಿಳಿಸಿ ಅಂತ ಹೇಳ್ಬೇಕು. ಜನ್ಮ ಲಗ್ನವನ್ನು ತಿಳಿಸಿ ಅಂತ. ಹಾಗಾಗಿ ತುಲಾ ಲಗ್ನ ಆಗುತ್ತೆ. ಇಲ್ಲೂ ಲಗ್ನ 1 ಆದ್ರೆ ಇದು 2ನೇ ಭಾವ, ಇದು 3ನೇ ಭಾವ, ಇದು ಸುಖ ಭಾವ, ಪುತ್ರ ಭಾವ, ರಿಪೂರ್ಣ ರೋಗ ಭಾವ, ಕಳತ್ರ ಭಾವ, ಆಯುಸ್ಸು ಮತ್ತು ಮೃತ್ಯು ಭಾಗ, ಮೃತ್ಯು ಭಾಗ. 9ನೇದು ಪಿತೃ ಮತ್ತೆ ಧರ್ಮ, 10ನೇದು ಕರ್ಮ ಭಾವ, 11ನೇದು ಲಾಭ ಭಾವ, 12ನೇದು ವ್ಯಯ ಭಾವ. ಹೀಗೆ ಕಳೆದ ತರಗತಿಯಲ್ಲಿ ನೋಡಿದ್ವಲ್ಲ ಭಾವಗಳು ಯಾವ್ಯಾವುದು ಅಂತ. ಸೊ ಹಾಗಾಗಿ 1ನೇ ಮನೆ ಅಂದ್ರೆ ತನು ಅಂದ್ರೆ ನಾನು, ನನ್ನ ದೇಹ. 2ನೇದು ಈ ಕಣ್ಣುಗಳು ತಗೊಂಡು 2ನೇದು ಕಣ್ಣುಗಳು ಅಂತ ಹೇಳ್ತೀವಿ ನೋಡಿ, ಇದು ನಾನು. 2ನೇದು ಯಾವಾಗ್ಲೂ ಬಲಗಣ್ಣು, ಅದು ವೈದ್ಯಕೀಯ ಜ್ಯೋತಿಷಲ್ಲಿ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಬಲ ಕಣ್ಣು. 2ನೇ ಮನೆಯಲ್ಲಿ ಸರಿ ಇರ್ಲಿಲ್ಲ ಗ್ರಹಗಳು ಅಂತಂದ್ರೆ ಬಲಗಣ್ಣು ಪ್ರಾಬ್ಲಮ್ ಆಗುತ್ತೆ. ಯಾವಾಗ ಆಗುತ್ತೆ? ಯಾವಾಗ ದಶಾಭುಕ್ತಿ ಬರುತ್ತೆ. ನಾವ್ ಹೇಳ್ತೀವಲ್ಲ ಟೈಮ್ ಸರಿ ಇಲ್ಲ ನಮ್ಮ ಗ್ರಹಚಾರ ಅಂದಾಗ, ಆಗ ತೊಂದರೆ ಆಗುತ್ತೆ ಬಲಗಣ್ಣು. 12ನೇ ಮನೆ ಎಡಗಣ್ಣು, ಬರ್ಕೊಳ್ಳಿ, ಎಡಗಣ್ಣು. ಅರ್ಥ ಆಯ್ತಾ? ಸಿಂಪಲ್. ನಾನು, ನನ್ನ ದೇಹ. 1ನೇ ಮನೆ ನನ್ನ ದೇಹ ಅಂದಾಗ 2ನೇ ಮನೆ ಯಾವಾಗ್ಲೂ ಬಲಗಣ್ಣನ್ನು ಸೂಚಿಸುತ್ತೆ, 3ನೇದು ಎಡಗಣ್ಣನ್ನು ಸೂಚಿಸುತ್ತೆ, 3ನೇದು ಕಿವಿಗಳನ್ನು ಸೂಚಿಸುತ್ತೆ. ಅರ್ಥ ಆಯ್ತಾ? 3ನೇದು ಕಿವಿಗಳನ್ನು ಸೂಚಿಸುತ್ತೆ. ಆಕ್ಚುಲಿ 1ನೇದು ನಮ್ಮ ತಲೆ, 2ನೇದು ಮುಖ,
ಮೂರನೇದು ನಮ್ಮ ತೋಳುಗಳಿಗೆ ಸಂಬಂಧವಾಗಿರೋದು ಯಾವುದು? ನಮ್ಮ ಕೈಗಳು. ಆ ರೀತಿ ತಗೋಬೇಕು. ಇನ್ನೊಂದರಲ್ಲಿ ಒಂದು ಅಂತಂದ್ರೆ ನಮ್ಮ ದೇಹ, ಎರಡನೇದು ಬಲಗಣ್ಣು, 12ನೇದು ಎಡಗಣ್ಣು, 3ನೇದು ನಮ್ಮ ಕಿವಿಗಳು. ಯಾರಿಗೆ ಏನೇನು ರೋಗ ಬರುತ್ತೆ, ಎಲ್ಲಿಂದ ರೋಗ ಬರುತ್ತೆ, ಯಾವ ಅಂಗಗಳಲ್ಲಿ ರೋಗ ಬರುತ್ತೆ ಅಂತ ನೋಡ್ಕೊಳಕ್ಕೆ ಇದು ಸುಲಭ ಆಗತ್ತೆ. ಅರ್ಥ ಆಯ್ತಾ? ನಮ್ಮ ಉದ್ದೇಶ ಇದಿರಲಿಲ್ಲ. ನಮ್ಮ ಉದ್ದೇಶ ಬರೀ ಲಗ್ನ ಯಾವುದು ಅಂತ ಕಂಡುಹಿಡಿಯೋದು, ಜಾತಕವನ್ನು ನೋಡಿ ರಾಶಿ ಯಾವುದು ಅಂತ ಕಂಡುಹಿಡಿಯೋದು. ಅರ್ಥ ಆಯ್ತಾ? ಸುಲಭನಾ? ವಿಚಿತ್ರವಾಗಿರುವಂತ ಜಾತಕಗಳು ಬರುತ್ತೆ, ನೋಡ್ಬೇಕು. ಕೆಲವು ವಿಚಿತ್ರವಾಗಿ ಸಿಂಬಲ್ಗಳು ಕೊಟ್ಟಿರ್ತಾರೆ. ಆದ್ರೂ ನಾವು ಇದನ್ನೆಲ್ಲ ನೋಡಿದಾಗ ನಮಗೊಂದು ಅಂದಾಜು ಬರುತ್ತೆ. ಓ, ಇದೇ ನಮಗೆ ಲಗ್ನ ಅಂದಾಜು ಹೋಗಿ ಅದು ನಿಖರವಾಗ್ಬೇಕು. ಇಲ್ಲ ಇದೇ ಕರೆಕ್ಟ್ ಆಯ್ತು ಲಗ್ನ, ಚಂದ್ರ ಅಲ್ಲಿ ಇರ್ತಾನೋ ಅದು ನಮಗೆ ಜನ್ಮರಾಶಿ ಅಂತ. ಅರ್ಥ ಆಯ್ತಾ? 3ನೇದಕ್ಕೆ ಬನ್ನಿ. ಈಗ ಓಪನ್ ಮಾಡ್ತೀನಿ, ಅನ್ಮ್ಯೂಟ್ ಮಾಡ್ತೀನಿ. ಈಗ ಲಗ್ನ ಯಾವುದು? ಲಗ್ನ ಗುರುಗಳೇ. ಯಾವುದು? ತುಲಾ ಲಗ್ನ. ಇದು ಕೂಡ ತುಲಾ ಲಗ್ನ ಬರುತ್ತೆ. ವೆರಿ ಗುಡ್. ಕುಂಭ ರಾಶಿ. ಮೀನರಾಶಿ. ಹಾಗಾಗಿ ತುಲಾ ಲಗ್ನ. ಮೀನರಾಶಿ. ಹಾಗಾಗಿ ಈ ಮನೆ ತೋರಿಸ್ತಾ ಇದೀನಲ್ಲ ನಾನು, ಇದಕ್ಕೆ ಯಾವ ನಂಬರ್ ಕೊಡೋಣ? ಯಾವ ನಂಬರ್ ಕೊಡಬೇಕು? 7ನೇ ಮನೆ. 7ನೇ ಮನೆ. 7 ಕೊಡ್ಬೇಕು. ಅದೇನಕ್ಕೆ ಅಂದ್ರೆ ಲಗ್ನ ಯಾವತ್ತು ಅಷ್ಟೇ ನೋಡ್ಕೊಳ್ಳಿ. 7 ಗುರು. ಆಯ್ತು, ಮ್ಯೂಟ್ ಮಾಡ್ಕೊಳ್ಳಿ. ಎಲ್ಲ ಸುಮ್ನೆ ಇರಿ. ಇದು 1ನೇ ಮನೆ ತುಲಾ ಲಗ್ನ, ಇದು 2ನೇ ಮನೆ, 3, 4, 5. ಮಾತಾಡಿದ ತಕ್ಷಣ ನೀವು ಮಾತು ಮುಗಿಸಿದ ಮೇಲೆ ಮ್ಯೂಟ್ ಮಾಡ್ಕೊಂಬಿಡಿ, ಇಲ್ಲಾಂದ್ರೆ ಎಕೋ ಹೊಡೆಯುತ್ತೆ. ನನಗೆ ಇಲ್ಲಿ ಒಂಥರ ಏನ್ ಮುಂದಕ್ಕೆ ಹೇಳ್ಬೇಕು ಅಂತ ಗೊತ್ತಾಗಲ್ಲ. ನಿಮ್ಗೆ ಗೊತ್ತಾಗಲ್ಲ, ನನಗೆ ಎಕೋ ಹೊಡಿತಾ ಇರುತ್ತೆ ಇಲ್ಲಿ. ಹಾಗಾಗಿ ದಯವಿಟ್ಟು ಮಾತಾಡಿದ ತಕ್ಷಣ ಮ್ಯೂಟ್ ಮಾಡ್ಕೊಂಬಿಡಿ. ಮಾತಾಡ್ಬೇಕು ಅಂದ್ರೆ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಅರ್ಥ ಆಯ್ತಾ? ಇದು 7ನೇ ಮನೆ ಆಗುತ್ತೆ. 11ನೇ ಮನೆ ಯಾವ್ದು ಕೊಡೋಣ? ಯಾವ ರಾಶಿ? ಲಾಭ ಸ್ಥಾನ ಯಾವುದು? ಸಿಂಹರಾಶಿ. 11 ಇದು 9, ಇದು 8, ಇದು 12. ಅರ್ಥ ಆಯ್ತಾ? ಈ ನಂಬರ್ ಅಷ್ಟೇ, ನಿಮ್ಗೆ ಹೋಗ್ತಾ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಅದು ಜಾತಕ ನೋಡ್ತಾ ನಿಮ್ಗೆ 9ನೇ ಮನೆ ಯಾವುದು, 10ನೇ ಮನೆ ಯಾವುದು ಅಂತ ತಾನೇ ಬರುತ್ತೆ. ಆಪೋಸಿಟ್ ಏನ್ ಹೇಳಿದೆ ನಾನು ಯಾವಾಗ್ಲೂ ಈಗ ತಗೋಬೇಕು, 180 ಡಿಗ್ರಿ. ಅರ್ಥ ಆಯ್ತಾ? ಇದಕ್ಕೆ 180 ಡಿಗ್ರಿ ಯಾವುದು? 180. ಇದು ದೃಷ್ಟಿ. ಅರ್ಥ ಆಯ್ತಾ? ಅದು ದೃಷ್ಟಿಗಳು ಅಂತ ಕರಿತೀವಿ. ಅದು ಡಿಗ್ರಿ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ಲಗ್ನ ಯಾವ್ದು ಬಂದು ನಮ್ಗೆ? ಇದ್ರಲ್ಲೂ ಕೂಡ ಜನ್ಮ ಲಗ್ನ ತುಲಾ ಲಗ್ನ ಬಂತು. ರಾಶಿ ಯಾವ್ದಪ್ಪ? ಮೀನರಾಶಿ. ಚಂದ್ರ ನೋಡಿ ಇಲ್ಲಿ ಕುತ್ಕೊಂಡಿದ್ದಾನೆ, ಮೀನರಾಶಿ ಕುತ್ಕೊಂಡಾಗ ಜನ್ಮರಾಶಿ ಮೀನ. ಗೊತ್ತಾಯ್ತಾ? ಮೀನರಾಶಿ ಇದು ಜನ್ಮರಾಶಿ ಆಗುತ್ತೆ. ಕ್ಲಿಯರಾ? ಈಗ ನಾವು ಪಂಚಾಂಗಕ್ಕೆ ಬರೋಣ. ಇನ್ನ ಜಾತಕಕ್ಕೆ ಡೀಪ್ ಆಗಿ ಹೋಗೋಣ. ಬಟ್ ಇವೆಲ್ಲ ಸ್ವಲ್ಪ ಪ್ಯಾರಲಲ್ ಆಗಿ ಅದೊಂದು ಸ್ವಲ್ಪ ಇದೊಂದು ಸ್ವಲ್ಪ ಕಲ್ತ್ಕೋತಾ ಹೋಯ್ತು ಅಂದ್ರೆ ಬೇಗನೆ ನಾವು ಜಾತಕ ವಿಶ್ಲೇಷಣೆ ಮಾಡಕ್ಕೆ ಅನುಕೂಲ ಆಗತ್ತೆ. ಸೊ ಈಗ ಪಂಚಾಂಗ ಏನದು ಅಂದ್ರೆ ಪಂಚ ಅಂದ್ರೆ ಏನು? ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಅಂತೀವಿ. ಪಂಚ ಅಂದ್ರೆ 5. ಕರೆಕ್ಟಾ? 5 ಅಂಗಗಳು ಪ್ಲಸ್ ಅಂಗ. ವೆರಿ ಗುಡ್. ಪಂಚ ಪ್ಲಸ್ ಅಂಗ ಪಂಚಾಂಗ. ಅದೇನು ಆಗಮ ಸಂಧಿ ಅಂತೇನೋ ಬರ್ಬೋದೇನೋ, ಮೋಸ್ಟ್ಲಿ ಮರ್ತೋಗಿದೆ, ಎಲ್ಲ ಸ್ಕೂಲಲ್ಲಿ ಓದಿರೋದು. ಅಂಗಗಳು ಅಂದ್ರೆ ಬಾಡಿ ಪಾರ್ಟ್ಸ್ ತರ. ಅರ್ಥ ಆಯ್ತಾ? ಏನೋ ಒಂದು ಪಾರ್ಟ್ಸ್, ಅಂಗಗಳು ಅಂತ. ಯಾವುದು ಅಂತಂದ್ರೆ 5 ಪಂಚ. ಯಾವಾಗ್ಲೂ ಅಷ್ಟೇ ತಿಥಿ ವಾರ ನಕ್ಷತ್ರ ಯೋಗ ಕರಣ, ಇದನ್ನ ನೆನಪಿಟ್ಕೋಬೇಕು ಎಲ್ಲಾರು. ಪಂಚಾಂಗ ಅಂತ ಹೇಳ್ತೀವಿ ನಾವು. ಪಂಚಾಂಗ ಶುದ್ಧಿ ಇದೆಯಾ ಇವತ್ತಿನ ದಿವಸ ಕಾರ್ಯಕ್ರಮ ಮಾಡಕ್ಕೆ ಅಂತ ಹೇಳ್ತೀವಿ. ಯಾವುದೇ ನೀವು ಕಾರ್ಯಕ್ರಮ ಮುಹೂರ್ತ ಇಟ್ಕೊಡ್ಬೇಕಾರೆ, ಇಲ್ಲ ಯಾವುದೇ ಒಂದು ಶುಭ ಕಾರ್ಯ ಮಾಡ್ಬೇಕಾರೆ, ನಿಮ್ಮ ಹೆಸರಲ್ಲಿ ಒಂದು ದೇವಸ್ಥಾನಕ್ಕೆ ಒಂದು ಪೂಜೆ ಮಾಡಿಸ್ಬೇಕಾರೆ, ಒಂದು ಅಭಿಷೇಕ ಮಾಡಿಸ್ಬೇಕಾರೆ, ಇಲ್ಲ ಏನೇ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಆಗ್ಲಿ, ಏನೋ ಒಂದು ಶುಭ ಕಾರ್ಯಗಳು ಮಾಡಿಸ್ಬೇಕಾರೆ ಆದಷ್ಟು ನೀವು ಪಂಚಾಂಗ ಶುದ್ಧಿ ಇರೋ ದಿವಸ ಮಾಡ್ಕೋಬೇಕು. ಏನ್ ಶುದ್ಧಿ ಅಂತಂದ್ರೆ ಒಳ್ಳೆ ತಿಥಿ, ಒಳ್ಳೆ ವಾರ, ಒಳ್ಳೆ ನಕ್ಷತ್ರ, ಒಳ್ಳೆ ಯೋಗ, ಒಳ್ಳೆ ಕರ್ಣ. ಕರೆಕ್ಟಾ? ಲಾಸ್ಟ್ ಟೈಮ್ ನಾನು ಅವತ್ತಿನ ಒಂದು ಟೈಮ್ ಕೊಟ್ಬಿಟ್ಟು ಚೆನ್ನೈಲಿ ಒಂದು ಸ್ಥಳ ಕೊಟ್ಟು ಇದಕ್ಕೆ ತಿಥಿ ವಾರ ನಕ್ಷತ್ರ ಯೋಗ ಕರ್ಣ ಎಲ್ಲ ಕಳಿಸಿ ಅಂದಾಗ ಬಹಳ ಸೊಗಸಾಗಿ ಎಲ್ಲಾರು ಆಪ್ ನೋಡ್ಕೊಂಡು ಇಲ್ಲ ಪಂಚಾಂಗ ನೋಡ್ಕೊಂಡು ಕಳಿಸಿದೀರ. ಬಹಳ ಉತ್ತಮ. ಸೊ ನಿಮಗೆ ಅದು ಗೊತ್ತಿದೆ ಅಲ್ವಾ? ಪಂಚಾಂಗ ಅಂತಂದ್ರೆ ತಿಥಿ ವಾರ ನಕ್ಷತ್ರ ಯೋಗ ಮತ್ತೆ ಕರ್ಣ, ಇದನ್ನ ನಾವು ಪಂಚಾಂಗ ಅಂತೀವಿ. ಶುದ್ಧಿ ಅಂತಂದ್ರೆ ಶುಭ ಇರ್ಬೇಕು, ಶುಭ ತಿಥಿ ಇರ್ಬೇಕು, ಶುಭ ವಾರ, ಶುಭ ನಕ್ಷತ್ರ, ಶುಭ ಯೋಗ ಮತ್ತೆ ಶುಭ ಕರ್ಣ.
ಎಲ್ಲ ಶುಭ ಇದ್ದಾಗ ಅದನ್ನ ಶುದ್ಧಿ ಅಂತ ಕರಿತೀವಿ ಅಷ್ಟೇ. ಪುರೋಹಿತರು ಅವರೆಲ್ಲ ಹೇಳ್ತಾ ಇರ್ತಾರೆ ಶುದ್ಧಿ ಇದೆಯಾ ಪಂಚಾಂಗ ಶುದ್ಧಿ ಇದೆಯಾ ನೋಡ್ರಿ ಅಂತ ಇರ್ತಾರೆ. ನಿಮ್ಗೆ ಗೊತ್ತಾಗಲ್ಲ, ಸುಮ್ಮನೆ ಕುತ್ಕೊಂಡಿರ್ತಾರೆ ಗೊತ್ತಿಲ್ದೇ ಇರೋರು. ಇವಾಗ ನಿಮ್ಗೆ ಗೊತ್ತಾಗತ್ತೆ ಪಂಚಾಂಗ ಅಂದ್ರೆ ತಿಥಿವಾರ ನಕ್ಷತ್ರ ಯೋಗ ಕಾರಣ ಪ್ಲಸ್ ಎಲ್ಲಾನು ಶುಭ ಇರಬೇಕು. ಎಲ್ಲ ಅವತ್ತಿನ ದಿವಸ ನೀವು ಫಾರ್ ಎಕ್ಸಾಂಪಲ್ ಈ ಬುಧವಾರ ಬರೋ ಬುಧವಾರ 10 ರಿಂದ 12 ಗಂಟೆ ಒಂದು ಪೂಜೆ ಇಟ್ಕೊಂಡಿದ್ದೀರಾ ಅನ್ಕೊಳ್ಳಿ. ಅದು ಹೆಂಗಿದೆ ಗೊತ್ತಿಲ್ಲ, ನೋಡಿಲ್ಲ, ನಮ್ಗೆ ಗೊತ್ತಿಲ್ಲ ಶುದ್ಧಿ ಇದೆಯಾ ಅಲ್ವಾ. ಫಾರ್ ಎಕ್ಸಾಂಪಲ್ ಅವತ್ತಿನ ದಿವಸ ಶುದ್ಧಿ ಇದೆ ಅನ್ಕೊಳ್ಳಿ. 10 ರಿಂದ 12 ಮಾತ್ರ ಶುದ್ಧಿ ಇರುತ್ತೆ. 12, 11, 12, 5 ಬಂದ್ಬಿಟ್ರೆ ಅದು ತಿಥಿನೇ ಬೇರೆ ಬಂದ್ಬಿಟ್ರೆ ಅವಾಗ ಅಶುಭ ಆಗ್ಬಿಡುತ್ತೆ. ಅದನ್ನ ನೋಡೋಣ ಹಿಂಗೆ ನಾವು ಪಂಚಾಂಗ ಶುದ್ಧಿ ಎಲ್ಲ ಮಾಡೋದು ಅಂತ ಮುಹೂರ್ತ ಭಾಗದಲ್ಲಿ ನೋಡೋಣ. ಈಗ ಸದ್ಯಕ್ಕೆ ನಿಮ್ಗೊಂದು ಐಡಿಯಾ ಇರ್ಬೇಕು, ಅರ್ಥ ಆಯ್ತಾ? ಸೊ ಆ ಪರ್ಟಿಕ್ಯುಲರ್ ಟೈಮ್ ಅಲ್ಲಿ 10 ರಿಂದ 12 ಮುಹೂರ್ತ ಇದ್ದಾಗ ಆ ಮುಹೂರ್ತದಲ್ಲಿ ನೀವು ಕೆಲಸವನ್ನು ಶುರು ಮಾಡಬೇಕು, ಕೆಲಸವನ್ನ ಕ್ಲೋಸ್ ಮಾಡಬೇಕು. ಕೆಲವ್ರು ಏನ್ ತಪ್ಪು ತಿಳ್ಕೊತಾರೆ, ಅವತ್ತಿನ ದಿವಸ ಶುದ್ಧಿ ಅಂದ್ರೆ ಮುಹೂರ್ತ ಅಂತಂದ್ರೆ ಏನು ಅಂತಂದ್ರೆ ಒಳ್ಳೆ ಸಮಯದಲ್ಲಿ ಅಂದ್ರೆ ದೈವತ್ವ ಆಶೀರ್ವಾದ ಇರುತ್ತೆ, ಪಂಚಾಂಗ ಶುದ್ಧಿ, ಕುಲದೇವರ ಆಶೀರ್ವಾದ ಆಗ್ಲಿ, ಆ ಒಂದು ಸಮಯದ ಒಂದು ಆಶೀರ್ವಾದ ಆಗ್ಲಿ ಇರುತ್ತೆ. ಆಗ ಶುಭ ಕಾರ್ಯಗಳನ್ನು ಶುರು ಮಾಡೋದು ಅನ್ಕೋತಾರೆ. ಶುರು ಮಾಡೋದು ನಿಜ, ಬಟ್ ಕ್ಲೋಸ್ ಮಾಡೋದು ಅದೇ ಟೈಮ್ ಒಳಗಡೆ ಮುಗಿಸ್ಕೋಬೇಕು. ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಮದುವೆ ಅನ್ಕೊಳ್ಳಿ. ಒಂದೊಂದು ಕುಲದಲ್ಲಿ ಒಂದೊಂದು ವಿಧಾನ. ಕೆಲವರು ಸಪ್ತಪದಿ ತುಳಿಯೋದನ್ನ ಮುಹೂರ್ತ ಅಂತ ತಗೋತಾರೆ ಕೆಲವು ಕುಲದಲ್ಲಿ, ಕರೆಕ್ಟಾ? ಎಷ್ಟೊಂದ್ ಜನ ಪುರೋಹಿತರಿದ್ರೆ ಹೇಳ್ಬೇಕು ನನ್ ತಪ್ಪಾದ್ರೆ. ಮತ್ತೆ ಇನ್ನೊಂದು ಕೆಲವರು ತಾಳಿ ಕಟ್ತಾರಲ್ಲ, ಮಾಂಗಲ್ಯ ಧಾರಣೆ ಮಾಡ್ತಾರೆ, ಮಾಂಗಲ್ಯ ಧಾರಣೆ ಮಾಡೋ ಟೈಮ್ನ ಮುಹೂರ್ತ ಅಂತ ತಗೋತಾರೆ. ಕೆಲವರು ಜೀರಿಗೆ ಬೆಲ್ಲ, ನಮ್ಮ ಬ್ರಾಹ್ಮಣ ಸಂಪ್ರದಾಯದಲ್ಲಿ ನಮ್ಮ ನಾವು ಇದ್ ಮಾಡ್ತೀವಲ್ಲ, ಜೀರಿಗೆ ಬೆಲ್ಲ ಹಾಕ್ತಿವಲ್ಲ, ಅದನ್ನ ಮುಹೂರ್ತ ಅಂತ ತಗೋತಾರೆ. ಒಂದೊಂದು ಕುಲದಲ್ಲಿ ಒಂದೊಂದು ತಗೋತಾರೆ. ಹಾಗಾಗಿ ಅವ್ರನ್ನ ಕೇಳ್ಬೇಕು ನೀವು. ಲಗ್ನ ಕಟ್ಟೋದು ಅಂತಂದ್ರೆ ಇದೆ, ಲಗ್ನವನ್ನ ಮದುವೆಗೆ ಯಾವ ಲಗ್ನ ಸೂಕ್ತ ಅಂತ ಇಟ್ಕೋಬೇಕು. ಆಗ ಅದ ಸಮಯವನ್ನು ನಿರ್ಧಾರ ಮಾಡ್ಬೇಕಾದ್ರೆ ಅವಾಗ ಪಂಚಾಂಗ ಶುದ್ಧಿ ಇರ್ಬೇಕು, ತಿಥಿ ವಾರ ನಕ್ಷತ್ರ ಕಾರಣಗಳು ಇರಬೇಕು. ಅರ್ಥ ಆಯ್ತಾ? ಸೊ ಆ ಸಮಯದಲ್ಲಿ ಆ ಶುದ್ಧಿ ಇರಬೇಕು ಅಂತ ಹೇಳುತ್ತೆ ಶಾಸ್ತ್ರ. 5 ಪಂಚ ಶುದ್ಧಿ ಇದ್ರೆ ಒಳ್ಳೇದು. ಈಗ ಏನ್ ಮಾಡ್ತಾರೆ, ಕೆಲವರೆಲ್ಲ ಇಟ್ಕೊಡ್ತಾರೆ 90 ಭಾಗ ನೋಡಿದಾಗ ನಾವು ಅವ್ರು ಹೇಳಿರ್ತಾರೆ ಟೈಮ್, ಇಂಥ ಟೈಮಲ್ಲಿ ಇದು ಕೊಟ್ಟಿರ್ತಾರೆ, ಯಾವುದು ಲಗ್ನ ಪತ್ರಿಕೆ ಕೊಟ್ಟಿರ್ತಾರೆ. ಲಗ್ನ ಪತ್ರಿಕೆ ಕೊಟ್ಟಂಗ ನೋಡಿದಾಗ ಅಲ್ಲಿ ಹಾಕಿರ್ತಾರೆ ಸಿಂಹ ಲಗ್ನ, ವೃಶ್ಚಿಕ ಲಗ್ನ, ಮಕರ ಲಗ್ನ ಅಂತ, ಕರೆಕ್ಟಾ? ಆ ಒಂದು ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ. ಮಹಾಂತೇಶ್ ಸರ್ ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ. ನೋ ಪ್ರಾಬ್ಲಮ್ ಸರ್, ಪ್ಲೀಸ್. ಅದೊಂದು ಲಗ್ನ ಪತ್ರಿಕೆ ಕೊಟ್ಟಾಗ ನೆಕ್ಸ್ಟ್ ಟೈಮ್ ನೀವ್ ಏನ್ ಮಾಡ್ಬೇಕು, ಯಾರೇ ನಿಮ್ಗೆ ಆಹ್ವಾನ ಪತ್ರಿಕೆ ಕೊಟ್ಟಾಗ ಲಗ್ನಕ್ಕೆ, ಅವ್ರಿಗೆ ಏನೇ ಗೃಹ ಪ್ರವೇಶಕ್ಕೆ ಆ ಲಗ್ನವನ್ನ ನೋಡಿ, ಯಾವ ಲಗ್ನ ಕೊಟ್ಟಿರ್ತಾರೆ, ಯಾವ ಸಮಯ ಅಂತ. ಶುಭ ವೃಶ್ಚಿಕ ಲಗ್ನದಲ್ಲಿ ಗೃಹ ಪ್ರವೇಶನ್ನು ಗುರು ಹಿರಿಯರು ನಿಶ್ಚಯಿಸುತ್ತಾರೆ. ದಯವಿಟ್ಟು ತಾವು ಕುಟುಂಬ ಸಮೇತ ಬಂದು ಆಗಮಿಸಿ ನಮ್ಮನ್ನೆಲ್ಲ ಆಶೀರ್ವದಿಸಬೇಕು ಅಂತ ಬರ್ದಿರ್ತಾರೆ. ಯಾವ ಲಗ್ನ ಕೊಟ್ಟಿರ್ತಾರೆ ನೋಡಿ, ಆ ಟೈಮ್ ತೆಗೆದು ನೋಡಿದಾಗ ಎಷ್ಟೋ ಸತಿ 80 ರಿಂದ 90 ಭಾಗ ಅದು ತಪ್ಪಿರುತ್ತೆ. ಏನಕ್ಕೆ ಅಂದ್ರೆ ಯೂಶಲಿ ಬರೀ ಅವ್ರು ತಿಥಿ ತಗೊಂಡಿರ್ತಾರೆ, ತಿಥಿ ಕನ್ಸಿಡರ್ ಮಾಡಿರ್ತಾರೆ, ಮತ್ತೆ ವಾರ ತಗೊಂಡಿರ್ತಾರೆ. ವಾರ ಬಿಡಿ, ಇವಾಗ ಮಂಗಳವಾರ ಮತ್ತೆ ಶನಿವಾರ ಬಿಟ್ಟು ಆಕ್ಚುಲಿ ಭಾನುವಾರನು ಮಾಡಂಗಿಲ್ಲ, ಭಾನುವಾರನು ತೊಂದರೆ ಅಂತ ಹೇಳ್ತಾರೆ. ಬಟ್ ಇವಾಗ ಕಾಲಾಯ ತಸ್ಮೈ ನಮಃ, ಇವಾಗ ಎಲ್ಲರಿಗೂ ರಜಾ ಸಿಗೋದು ಭಾನುವಾರ ಆಗಿರೋದ್ರಿಂದ ಭಾನುವಾರಗಳಲ್ಲಿ ಮುಹೂರ್ತ ಇಟ್ಬಿಡ್ತಾರೆ. ಅರ್ಥ ಆಯ್ತಾ? ಆಕ್ಚುಲಿ ಭಾನುವಾರ ಕೂಡ ವರ್ಜ್ಯ, ಇಡಂಗಿಲ್ಲ. ಆಕ್ಚುಲಿ ಕ್ರೂರ ಅಲ್ವಾ, ಕ್ರೂರ ಗ್ರಹ, ಅದಕ್ಕೋಸ್ಕರ. ಅದು ಆಮೇಲೆ ನೋಡೋಣ ಮುಹೂರ್ತದಲ್ಲಿ. ಈಗ ಸದ್ಯಕ್ಕೆ ನೀವು ಪಂಚಾಂಗ ಶುದ್ಧಿನ ತಿಳ್ಕೊಳ್ಳಿ. ಸೊ ಯಾರನ್ನ ಕೊಟ್ಟಾಗ ಇನ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು ನೀವು, ಲಗ್ನ ಇಮಿಡಿಯೇಟ್ ಆಗಿ ಮೊಬೈಲ್ ಆಪ್ ಇದೆಯಾ ಗೊತ್ತಲ್ಲ ನಿಮ್ಗೆ, ಇವಾಗ ಆಪ್ ನೋಡ್ಕೊಳ್ಳಿ. ಆ ಲಗ್ನದ ಟೈಮಲ್ಲಿ ಯಾವ ತಿಥಿ ಇದೆ, ಅದು ಯಾವ ವಾರ ಅಂತ ಗೊತ್ತಿರುತ್ತೆ ನಿಮ್ಗೆ, ಯಾವ ನಕ್ಷತ್ರ ನಡೀತಾ ಇದೆ, ಶುಭ ನಕ್ಷತ್ರನೋ ಅಶುಭ ನಕ್ಷತ್ರನೋ ಅದು ಹೇಳ್ಕೊಡ್ತೀನಿ ನಿಮ್ಗೆ. ಯೋಗ, ಒಳ್ಳೆ ಯೋಗವೋ ಕೆಟ್ಟ ಯೋಗವೋ, ಒಳ್ಳೆಯ ಕರಣವೋ ಕೆಟ್ಟ ಕರಣವೋ ನೋಡ್ಕೊಳ್ಳಿ, ಒಂದ್ ಕಡೆ ಬರ್ಕೊಳ್ಳಿ ಸ್ಟಾರ್ಟಿಂಗು. ಬಟ್ ನೋಡಕ್ ಹೋದ್ರೆ ನಿಮ್ಗೆ ಇದು 3 ಮಾತ್ರ ಕೂಡ್ಸಿರ್ತಾರೆ ಅವ್ರು, ಯಾವ್ದೋ ತಿಥಿ ವಾರ ನಕ್ಷತ್ರ. ಯೋಗ ಮತ್ತು ಕರ್ಣಕ್ಕೆ ಪ್ರಾಮುಖ್ಯತೆನೆ ಕೊಟ್ಟಿರಲ್ಲ ಅವ್ರು. ಅರ್ಥ ಆಯ್ತು? ಹಾಗೆ ಮಾಡ್ಬಾರ್ದು. ನೀವು ಇವಾಗ ಒಳ್ಳೆ ಜ್ಯೋತಿಷರಾಗ್ಬೇಕು, ಒಳ್ಳೆಯ ಪಂಚಾಂಗ ಕರ್ತರಾಗ್ಬೇಕು ಅಂದ್ರೆ ಪಂಚಾಂಗವನ್ನು ನೆನ್ಪಿಟ್ಕೋಬೇಕು. ತಿಥಿ ವಾರ ನಕ್ಷತ್ರ ಯೋಗ ಕರ್ಣ 5 ಕೂಡ ಶುದ್ಧಿ ಇರಬೇಕು. ಅವಾಗ್ಲೇ ನೀವು ಮುಂದಕ್ಕೆ ತಾರಾಬಲಕ್ಕೆ ಹೋಗ್ಬೇಕು. ಫಸ್ಟ್ ಪಂಚಾಂಗ ಶುದ್ಧಿ. ತಾರಾಬಲ ನೋಡೋದು ಗೊತ್ತಿದೆಯಲ್ಲ, ಇದ್ರಲ್ಲೂ ಒಂದ್ಸತಿ ಇದೆ, ಇದನ್ನು ಮಾಡೋಣ ಇವತ್ತು.
ಸೊ ಫಸ್ಟ್ ಪಂಚಾಂಗ ಶುದ್ಧಿ ಮಾಡ್ಕೋಬೇಕು. ಆಮೇಲೆ ನೆಕ್ಸ್ಟ್ ಸ್ಟೆಪ್ ತಾರಬಲ, ಆಮೇಲೆ ಗುರುಬಲ, ಚಂದ್ರಬಲ, ಆಮೇಲೆ ಪಂಚಕ ನೋಡೋ ಅಂಥದ್ದು. ಅವೆಲ್ಲ ನಾವು ಮೂರ್ತ ಭಾಗದಲ್ಲಿ ನೋಡೋಣ. ಸೊ ಇವಾಗ ನಿಮ್ಗೆ ಏನ್ ಗೊತ್ತಾಗತ್ತೆ, ಈಗ ಪಂಚಾಂಗ ಶುದ್ಧಿ ಅಂದ್ರೆ ಶುಭ ತಿಥಿ, ಶುಭವಾರ, ಶುಭ ನಕ್ಷತ್ರ, ಶುಭ ಯೋಗ, ಶುಭ ಕಾರಣ 5 ಇರ್ಬೇಕು. ಅವಾಗಲೇ ನಾವು ಅದು ಪಂಚಾಂಗ ಶುದ್ಧಿ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಪಂಚಾಂಗಕ್ಕೆ ಹೋಗಕ್ ಮುಂಚೆ ನಮಗೆ ಇವತ್ತು ಯಾರೋ ಇದ್ರಲ್ಲಿ ಹಾಕಿದ್ರು, ಯಾರೋ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅಲ್ವಾ, ಮಾಸಗಳ ಬಗ್ಗೆ ಯಾರೋ ಹಾಕಿದ್ರು. ಒಳ್ಳೆ ಮಾಹಿತಿ ಕೊಟ್ಟಿದ್ದಾರೆ. ವೆರಿ ಗುಡ್, ಎಕ್ಸಲೆಂಟ್. ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಅದು ನೀವು ನೆನ್ಸು ಮರ್ತೋಗಿದ್ದೀನಿ ಅನ್ಕೊಂಡೆ, ಅದು ಹೇಳ್ಬೇಕು ಕ್ಲಾಸಲ್ಲಿ ಅಂತ, ಬಟ್ ಮರ್ತೋಗಿದೆ. ಇವಾಗ ಇರ್ಲಿ. ತುಂಬಾ ಚೆನ್ನಾಗಿ ಸೊಗಸಾಗಿ ಹಾಕಿದ್ರು ಅವರು. ವೆರಿ ಗುಡ್, ಎಕ್ಸಲೆಂಟ್. ಸೊ ಈಗ ನಾವು ಋತುಗಳು, ಎಷ್ಟು ಋತುಗಳಿರುತ್ತೆ ಒಂದು ವರ್ಷದಲ್ಲಿ? ಋತು 6 ಋತು. ಒಂದು ವರ್ಷದಲ್ಲಿ 6 ಋತುಗಳನ್ನು ಮಾಡಿರ್ತಾರೆ. ಮೊದಲನೇದು ಗ್ರೀಷ್ಮ, ವರ್ಷ ಋತು, ಶರದ್ ಋತು, ಹೇಮಂತ ಋತು, ಶಿಶಿರ ಋತು ಮತ್ತೆ ವಸಂತ ಋತು. ಗ್ರೀಷ್ಮ ಋತು ಫಸ್ಟ್ ಏನಕ್ಕೆ ಬರುತ್ತೆ ಅಂತಂದ್ರೆ ಅದು ಮೇಷ ರಾಶಿಯಿಂದ ಶುರು ಆಗುತ್ತೆ. ಮೇಷ ಮಾಸ, ಸೌರ ಮಾಸ 2 ಇರುತ್ತೆ. ನಿಮ್ಗೆ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ನಲ್ಲ, ಸೌರ ಮಾಸ ಒಂದು, ಚಂದ್ರ ಮಾಸ ಒಂದು. ಚಾಂದ್ರ ಮಾಸ ಅಂತಾನು ಕರೀತಾರೆ. ಚಂದ್ರ ಮಾಸ ಕೆಲವೊಂದು ಟೈಮಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರುತ್ತೆ, ದಯವಿಟ್ಟು ಕ್ಷಮಿಸಿ. ನಾನೇ ಇದೆಲ್ಲ ಖುದ್ದಾಗಿ ಟೈಪ್ ಮಾಡಿ ಹಾಕೋದ್ರಿಂದ ಎಲ್ಲೋ ಒಂದ್ ಕಡೆ ತಪ್ಪಾಗಿರುತ್ತೆ. ಸೊ ಅದನ್ನ ನೋಡ್ಕೊಳ್ಳಿ, ಆಯ್ತಾ? ಸೌರ ಮಾಸ ಒಂದು ಬರುತ್ತೆ. ಸೌರ ಮಾಸ ಅಂದ್ರೆ ಏನು? ಯಾರು ಹೇಳ್ತಾರೆ ಸೌರ ಮಾಸ ಅಂದ್ರೆ ಏನು? ಸೂರ್ಯನ ಚಲನೆ ನೋಡ್ಕೊಂಡು ರಾಶಿಯಿಂದ ರಾಶಿಯ ಸೂರ್ಯ ಚಲನೆ. ಯಾವ ರಾಶಿಯಿಂದ ಸೂರ್ಯ ಯಾವ ಯಾವ ರಾಶಿಯಲ್ಲಿ ಇರ್ತಾನೆ ಅದು ಸೌರ ಮಾಸ. ಸೂರ್ಯನ ಆಧರಿಸಿ ಮಾಡ್ತಕ್ಕಂಥದ್ದು. ಸಿಂಪಲ್ ಏನು ಗೊತ್ತಾ? ಸಿಂಪಲ್ ಅಂದ್ರೆ ಸೌರ ಮಾಸ ಅಂದ್ರೆ ಸೂರ್ಯನ ಚಲನೆಯನ್ನು ಆಧರಿಸಿ ಮಾಡುವುದು. ಸೂರ್ಯ ಯಾವ ರಾಶಿಯಲ್ಲಿ ಇರ್ತಾನೋ ಅಷ್ಟೇ. ಇಲ್ಲಿ ಚಲನೆ ಗಿಲನೆ ಬರಲ್ಲ. ಸೂರ್ಯ ಯಾವ ರಾಶಿಯಲ್ಲಿ ಇರ್ತಾನೆ ಆ ರಾಶಿ, ಅದನ್ನೇ ಸೌರ ಮಾಸ. ಇವಾಗ ನಾವು ಮಾತಾಡೋ ಟೈಮಲ್ಲಿ ದಯವಿಟ್ಟು ಎಲ್ಲರೂ ಆಪ್ ತೆಗೆದು ನೋಡಿ, ಸೂರ್ಯ ಎಲ್ಲಿದೆ, ಸೂರ್ಯ ಯಾವ ರಾಶಿಯಲ್ಲಿ ಇದ್ದಾನೆ ಇವತ್ತಿನ ದಿವಸ. ಇವಾಗ ಸೂರ್ಯ ಎಲ್ಲಿದ್ದಾನೆ, ಯಾವ ರಾಶಿಯಲ್ಲಿದ್ದಾನೆ ನೋಡಿ. ಜ್ಯೋತಿಷ್ಯರಾಗಿ ಡೈಲಿ ಗೊತ್ತಿರ್ಬೇಕು ನಿಮ್ಗೆ ಯಾವ ರಾಶಿಯಲ್ಲಿ ಎಲ್ಲೆಲ್ಲಿ ಇರ್ತಾರೆ. ಮನೇಲಿ ಬೇಕಾದ್ರೆ ಒಂದು ಚಿಕ್ಕ ಒಂದು ಪೇಪರ್ ಹಾಕೊಳ್ಳಿ, ಇಲ್ಲಾಂದ್ರೆ ಒಂದು ಬೋರ್ಡ್ ಅಲ್ಲಿ ಬಾಗಿಲಿಂದ ಬರ್ಕೊಳ್ಳಿ ಎಲ್ಲ ಗ್ರಹಗಳು ಎಲ್ಲೆಲ್ಲಿ ಏನೇನಿದೆ ಅಂತ. ಅದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ವೆರಿ ಗುಡ್. ಅಂದ್ರೆ ಯಾವ ಸೌರ ಮಾಸ ನಡೀತಾ ಇದೆ ಇವಾಗ? ಮೇಷ ಸೌರ ಮಾಸ ಗುರುಗಳೇ. ಮೇಷ ಸೌರ ಮಾಸ. ವೆರಿ ಗುಡ್ ವಿಜಯ ಮೇಡಮ್, ಎಕ್ಸಲೆಂಟ್. ಆ ರೀತಿ ನಾವು ಅದನ್ನ ಅಧ್ಯಯನ ಮಾಡ್ಬೇಕು. ನೋಡಿ, ಇದನ್ನ ಕಾಪಿ ಮಾಡ್ತೀನಿ, ಸಣ್ಣದಾಗಿದೆ, ಹಾಗಾಗಿ ಇಲ್ಲಿ ಹಾಕ್ತೀನಿ, ಇದ್ರ ಮೇಲೆ ಹಾಕ್ತೀನಿ ನಾನು. ಓಕೆ, ಮಾಡಿ ದೊಡ್ಡದಾಗ ಹಾಕ್ತೀನಿ, ದೊಡ್ಡದು ಮಾಡಿ, ಯಾಕೆ ನಿಮ್ಗೆಲ್ಲ ಅನುಕೂಲ ಆಗ್ಲಿ ಅಂತ. ಕಾಣಿಸ್ತಾ ಇದೆಯಾ ಎಲ್ಲರಿಗೂನು? ಈಗ ನೋಡಿ, ಇದು ಇಂಗ್ಲಿಷ್ ಅಲ್ಲಿ ಹಾಕ್ಬಿಟ್ಟಿದೀನಿ, ಪರವಾಗಿಲ್ವಾ? ಕನ್ನಡದಲ್ಲಿ ಹಾಕ್ತೀನಿ, ಸಾರಿ. ಕಾಪಿ ಮಾಡ್ಕೊಂಡು ಅಲ್ಲಿ ಹಾಕಿದಾಗ ಸಿಂಪಲ್. ಅದು ಸೌರ ಮಾಸ ಅಂದ್ರೆ, ಸೌರ ಅಂತಂದ್ರೆ ಏನು? ಸೂರ್ಯ. ಚಂದ್ರ ಮಾಸ ಅಂತಂದ್ರೆ ಏನು? ಚಂದ್ರ. ಕರೆಕ್ಟಾ? ಸೌರ ಮಾಸ ಹೆಂಗ್ ಕಂಡುಹಿಡಿಯೋದು ಅಂತಂದ್ರೆ, ಈಗ ಒಂದು ಕುಂಡಲಿ ನೋಡಿದಾಗ ಸೂರ್ಯ ಎಲ್ಲಿದ್ದಾನೆ? ಈಗ ಸೂರ್ಯ ಮೇಷ ರಾಶಿಯಲ್ಲಿ ಉಂಟು. ಯಾವ ಲಗ್ನ ಇದು? ಇವಾಗ ಯಾವ ಲಗ್ನ ನಡೀತಾ ಇದೆ? ಇವಾಗಿನ ಟೈಮ್ ತಗೊಂಡಿರೋದು. ಇವಾಗ ಜಾತಕ ಹಾಕಿದೀನಿ ನಾನು. ವೆರಿ ಗುಡ್. ಏನಕ್ಕೆ ಲಗ್ನ ಇಲ್ಲಿ ಬಂತು, ಹಾಗಾಗಿ ಇದು 1ನೇ ಮನೆ ಆಗತ್ತೆ ನಮ್ಗೆ. ಲಗ್ನ ಧನುಸ್ಸು ಲಗ್ನ. ಚಂದ್ರ ಎಲ್ಲಿದ್ದಾನೆ? ಮಕರ ರಾಶಿ. ಮಕರ ರಾಶಿ. ಸಿಂಪಲ್ ಅಷ್ಟೇ. ಸೊ 2ನೇ ಮನೆಯಲ್ಲಿ 2ನೇ ಭಾವದಲ್ಲಿ ಚಂದ್ರ ಕುತ್ಕೊಂಡಿದ್ದಾನೆ. 3ನೇ ಭಾವದಲ್ಲಿ ಯಾರಿದ್ದಾರೆ? ರಾಹು. 4ನೇ ಭಾವದಲ್ಲಿ ಮಂಗಳ, ಶನಿ. ಬೇಡ ನಮ್ಗೆ. ನೆಪ್ಟ್ಯೂನ್ ಎಲ್ಲ ಕನ್ಸಿಡರ್ ಮಾಡ್ಬಿಡಿ, ಆಯ್ತಾ? ನೆಪ್ಟ್ಯೂನು, ಇಲ್ಲಿ ಪ್ಲೂಟೋ ಬೇಡ ನಮ್ಗೆ, ಮತ್ತೆ ಯುರೇನಸ್ ಬೇಡ ನಮ್ಗೆ ಬರೀ 9 ಗ್ರಹಗಳು ಸಾಕು. 5ನೇ ಮನೆಯಲ್ಲಿ ರವಿ ಬುಧ ಇದ್ದಾರೆ. ಅಂದ್ರೆ 5ನೇ ಮನೆಯಲ್ಲಿ ಪಂಚಮದಲ್ಲಿ ರವಿ ಇದ್ದಾನೆ. ಅಂದ್ರೆ ಇದು ಯಾವ ರಾಶಿ ಆಯ್ತು? ರವಿ ಇರೋ ರಾಶಿ ಮೇಷ ರಾಶಿ. ಉಚ್ಚವಾಗಿದ್ದಾನೆ ಅಂದ್ರೆ ಗೌರ್ಮೆಂಟ್ ಕೆಲ್ಸಗಳು ಸೂಪರ್ ಆಗತ್ತೆ, ಬೇಗ ಆಗುತ್ತೆ.
ಬುಧಾದಿತ್ಯ ಯೋಗ ಐತೆ ಗುರುಗಳೇ. ಹಾ, ಬುಧ ಪ್ಲಸ್ ಆದಿತ್ಯ ಜೊತೆಲಿದ್ದಾಗ ಏನಾಗುತ್ತೆ ಬುಧಾದಿತ್ಯ ಯೋಗ. ಯೋಗಗಳು ಒಂದು ಕ್ಲಾಸ್ ತಗೋತೀನಿ ನಾನು ಡೀಟೇಲ್, 1-2 ಕ್ಲಾಸ್ ಡೀಟೇಲ್. ಓಕೆ, ಸೊ ಇದು ಮೇಷ ರಾಶಿಯಲ್ಲಿ ಸೂರ್ಯ ಇದ್ದಾಗ ಅವಾಗ ಏನಾಗುತ್ತೆ, ರಾಶಿ ರವಿ ಎಲ್ಲಿದ್ದಾನೋ ಅದೇ ಮಾಸ. ಅಂದ್ರೆ ಸೌರ ಮಾಸ ಯಾವುದು ಅಂದ್ರೆ ಮೇಷ ಮಾಸ ಅಂತ ಹೇಳ್ಬೇಕು. ಅರ್ಥ ಆಯ್ತಾ? ಗುರುಗಳೇ ಹಿಂದೂ ಕ್ಯಾಲೆಂಡರ್ ಅಲ್ಲಿ ವೃಶ್ಚಿಕ ಲಗ್ನ ಬಂದಿದೆ ಗುರುಗಳೇ. ಇರ್ಲಿ, ಅದೊಂದ್ ಸ್ವಲ್ಪ ಯಾವ ಊರಲ್ಲಿ ಹಾಕೊಂಡಿದೀರಾ? ಬೆಂಗಳೂರು ಗುರುಗಳೇ. ಬೆಂಗಳೂರ? ನಾನೇ ಅದು ಬೇರೆ ಹಾಕೊಂಡಿರ್ತೀನಿ ಮೋಸ್ಟ್ಲಿ. ಇಲ್ಲ ಗುರುಗಳೇ, ನಮ್ದ್ರಲ್ಲೆಲ್ಲ ಜನರು ಬಂದಿದೆ. ಇರ್ಲಿ, ಅದು ಸ್ವಲ್ಪ ಹೆಚ್ಚು ಕಮ್ಮಿ ಬರುತ್ತೆ. ಯಾವ ಊರು ಅಂತ ನೋಡ್ಕೋಬೇಕು. ನೋಡಿ, ಇದು ಬೆಂಗಳೂರೇ ಇದೆ. ಆಲ್ಮೋಸ್ಟ್ ಎಂಡ್ ಅಲ್ಲಿ ಇರುತ್ತೆ. ಡಿಗ್ರಿ ನೋಡಿ ಗೊತ್ತಾಗುತ್ತೆ, ಡಿಗ್ರಿ ನೋಡಿದಾಗ ಗೊತ್ತಾಗುತ್ತೆ. ಲಗ್ನ ದಾವಣಗೆರೆಯಲ್ಲಿ ಧನುರ್ ಲಗ್ನ ಇದೆ. ಧನುರ್ ಲಗ್ನ ಇದೆ. ಇಲ್ಲಿ ನೋಡಿ 4 ಡಿಗ್ರಿ 55 ನಿಮಿಷ ಬಂದಿದೆ. ನೀವು ಊರು ನೋಡ್ಕೊಳ್ಳಿ ಸರ್, ನಿಮ್ದು ಯಾವ್ದು ಅಂತ, ಯಾವ ಊರು ನೋಡ್ಕೊಳ್ಳಿ ಆಯ್ತಾ. ಸ್ವಲ್ಪ ಎಲ್ಲ ಒಂಚೂರು ಆಯ್ನಾಂಶದ ಮೇಲೂ ಆಗುತ್ತೆ. ಅದು ಆಯ್ನಾಂಶನೂ ಒಂದ್ ಕ್ಲಾಸ್ ತಗೋತೀವಿ. ಸದ್ಯಕ್ಕೆ ಸಿಂಪಲ್ ಆಗಿ ತಿಳ್ಕೊಳ್ಳಿ. ಓಕೆ, ಒಂದೊಂದು ಆಪ್ ಒಂದೊಂದ್ ತರ ನೋಡ್ಸುತ್ತೆ. ಒಂದೊಂದು ಆಪ್ ಕೊಡ್ತಾನೆ, ಅಲ್ಲಿ ಎಲ್ಲ ಆಪ್ ಕರೆಕ್ಟ್ ಆಗಿ ಕೊಡುತ್ತೆ. ಅಲ್ಲಿ ಆಯ್ನಾಂಶ ಅಂತ ಇರುತ್ತೆ ಸರ್. ಆಯ್ನಾಂಶ ಆಯನಾಂಶ ಯಾವ್ದು ಹಾಕೋಬೇಕು? ಆಯನಾಂಶ ಲಹರಿ ಐತೆ. ಲಹರಿ ಹಾಕೊಳ್ಳಿ, ಲೊಕೇಶನ್ ಹಾಕಿ ಲಹರಿ ಹಾಕೊಳ್ಳಿ, ಅದು ಊರು ಹಾಕೊಳ್ಳಿ. ಓಕೆ, ಆಮೇಲೆ ಬರೋಣ ಬಿಡಿ, ಅದು ತಲೆ ಕೆಡ್ಸ್ಕೊಬೇಡಿ. ಸದ್ಯಕ್ಕೆ ಈ ವಿಷಯ ಕಲ್ತ್ಕೊಳ್ಳಿ. ಇವಾಗ ಅರ್ಥ ಆಯ್ತಾ? ಸೂರ್ಯ ಯಾವ ಮಾಸದಲ್ಲಿ ಎಲ್ಲಿರ್ತಾನೋ, ಯಾವ ರಾಶಿಯಲ್ಲಿ ಇರ್ತಾನೋ ಅದು ಸೌರ ಮಾಸ. ಇದು ತುಂಬಾ ಇಂಪಾರ್ಟೆಂಟು. ಇದು ಆಲ್ಮೋಸ್ಟ್ 3ನೇ ಸತಿ ರಿಪೀಟ್ ಮಾಡ್ತಾ ಇರೋದು ನಾನು. ಓಕೆ, ಇವಾಗ ಸೌರ ಮಾಸ ಮೇಷ ಮಾಸ, ಮೇಷದಿಂದ ಶುರು ಆಗುತ್ತೆ. ಅಂದ್ರೆ ಸೂರ್ಯ ಎಲ್ಲಿರ್ತಾನೆ, ಸೂರ್ಯ ಮೇಷದಲ್ಲಿದ್ದಾಗ ಅದನ್ನ ಮೇಷ ಮಾಸ. ಸೂರ್ಯ ವೃಷಭಕ್ಕೆ ಹೋದಾಗ ವೃಷಭ ಮಾಸ. ಸೂರ್ಯ ಮೀನಕ್ಕೆ ಬಂದಾಗ ಮೀನ ಮಾಸ. ಸೂರ್ಯ ಮಕರಕ್ಕೆ ಬಂದಾಗ ಮಕರ ಮಕರ ಮಾಸ, ಅಂದ್ರೆ ಮಕರ ಸಂಕ್ರಾಂತಿ. ಅರ್ಥ ಆಯ್ತಾ? ಮಕರ ಮಾಸ, ಇದು ಸೌರ ಮಾಸ. ಓಕೆ, ಇದು ಚಾಂದ್ರ ಮಾಸ. ಮೇಷ ರಾಶಿ ಅಂದ್ರೆ ವೈಶಾಖ ಮಾಸ. ಇವಾಗ ಯಾವ ಮಾಸ ನಡೀತಾ ಇದೆ ನೋಡ್ಬಿಟ್ಟು ಹೇಳಿ ನಂಗೆ. ವೈಶಾಖ ಮಾಸ. ವೈಶಾಖ ಮಾಸ. 12 ಮಾಸಗಳಲ್ಲಿ, ಇಡೀ 12 ಮಾಸಗಳಲ್ಲಿ ಭಗವದ್ಗೀತೆಯಲ್ಲಿ ಶ್ರೀ ಕೃಷ್ಣ ಪರಮಾತ್ಮ ಹೇಳ್ತಾನೆ ಅರ್ಜುನನಿಗೆ, ಮಾಸಗಳಲ್ಲಿ ಇರುವ ದ್ವಾದಶ ಮಾಸ. ದ್ವಾದಶ ಅಂದ್ರೆ 12 ಮಾಸಗಳಲ್ಲಿ ನಾನು ವೈಶಾಖ ಅಂತ ಹೇಳ್ತಾನೆ. ಅಂದ್ರೆ ಈ ವೈಶಾಖ ಮಾಸದಲ್ಲಿ ಇನ್ನೇನು 15-16ನೇ ತಾರೀಕು ಮುಗಿದೋಗುತ್ತೆ ವೈಶಾಖ ಮಾಸ. ಇದು ಬಹಳ 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 ಶ್ರೇಷ್ಠವಾದ ಮಾಸ. ಇದು ಮದುವೆ ಕಾರ್ಯಗಳು ನೋಡಿ ಸುಮಾರು ಕಡೆ, ಎಲ್ಲ ಕಡೆ ವೈಶಾಖ ಮಾಸದಲ್ಲಿ ವಿಜೃಂಭಣೆಯಿಂದ ಮಾಡ್ತಾ ಇರ್ತಾರೆ. ವೈಶಾಖ ಮಾಸ ಎಲ್ಲ 12 ಮಾಸಗಳಲ್ಲಿ ವೈಶಾಖ ಮಾಸ ಬಹಳ ವಿಶಿಷ್ಟ. ಅರ್ಥ ಆಯ್ತಾ? ಯಾವಾಗ ಸೂರ್ಯ ಮೇಷದಲ್ಲಿ ಇರ್ತಾನೆ, ಏನಕ್ಕೆ ಅದು ಬಹಳ ವಿಶಿಷ್ಟ ವೈಶಾಖ ಮಾಸ? ಸೂರ್ಯ ಉಚ್ಚವಾಗಿರ್ತಾನೆ. ಸೂರ್ಯ ಉಚ್ಚ ರಾಶಿಯಲ್ಲಿದ್ದಾಗ ಏನಾಗತ್ತೆ, ಸೂರ್ಯನೇ ಅಧಿಪತಿ. ಸೌರಮಂಡಲ ಅಧಿಪತಿ ಯಾರು? ಸೂರ್ಯ. ಹಾಗಾಗಿ ಅವನ ಸೂರ್ಯನೇ ಎಲ್ಲಾ ಗ್ರಹಗಳನ್ನ ಒಂದು ಹತೋಟಿಯಲ್ಲಿ ಇಟ್ಕೊಂಡಿರ್ತಾನೆ. ಹಾಗಾಗಿ ಸೂರ್ಯ ಮೇಷರಾಶಿಯಲ್ಲಿ ಉಚ್ಚವಾಗಿದ್ದಾಗ ಅದನ್ನ ನಾವು ಮೇಷ ಮಾಸ ಅಂತ ಕರಿತೀವಿ. ಅದನ್ನ ಚಂದ್ರಮಾನಲ್ಲಿ ವೈಶಾಖ ಮಾಸ ಅಂತ ಕರಿತೀವಿ. ಅರ್ಥ ಆಯ್ತಾ? ಯಾವ ಮಾಸದಲ್ಲಿ ಬರುತ್ತೆ ನೋಡಿ, ಏಪ್ರಿಲ್ ಟು ಮೇ. ಕರೆಕ್ಟಾ? ಏಪ್ರಿಲ್ 14-15ರಿಂದ ಮೇ 15-16 ತನಕ ವೈಶಾಖ ಮಾಸ ಇರುತ್ತೆ. ಒಂದ್ 2-3 ದಿನ ಹೆಚ್ಚು ಕಮ್ಮಿ ಆಗ್ಬೋದೇ ಹೊರತು ಇದೇ ಮಂತ್ಗಳಲ್ಲಿ ಬರುತ್ತೆ. ನೀವು ಇದೊಂದು ಪ್ರಿಂಟ್ಔಟ್ ತೆಗೆದಿಟ್ಕೊಂಡು ನಿಮ್ಗೆ ಗೊತ್ತಾಗ್ಬಿಡುತ್ತೆ. ವೈಶಾಖ ಮಾಸ ಬಹಳ ವಿಶಿಷ್ಟ ಮಾಸ. ಏನೇ ಮಾಡಿದ್ರು ಕೂಡ ಇದರಲ್ಲಿ ಈ ವೈಶಾಖ ಮಾಸಲ್ಲಿ ಮಾಡಿದ್ರೆ ವಿಶೇಷ. ಏಪ್ರಿಲ್ ಟು ಮೇ. ಯಾವ ಋತು ಆಗುತ್ತೆ ಇದು? ಗ್ರೀಷ್ಮ ಋತು ಗುರುಗಳೇ. ಸಾರಿ, ವಸಂತ ಋತು ಗುರುಗಳೇ. ಅದು ತಪ್ಪಿದೆ ಗುರುಳೆ, ಅದರಲ್ಲಿ ತಪ್ಪಂತ ಇದು. ಹೌದು ಒಂದೊಂದ್ ಸಿಸ್ಟಮ್ ಒಂದೊಂದ್ ತರ ತಗೋತಾರೆ. ವಸಂತ ಋತು ಗುರು. ಒಂದೊಂದ್ ಸಿಸ್ಟಮ್ ಒಂದೊಂದ್ ತಗೊಳ್ತಾರೆ. ನೋಡಿ, ನಾರ್ತ್ ಇಂಡಿಯನ್ ಸಿಸ್ಟಮ್ ಅಲ್ಲಿ ಒಂಚೂರು 15 ದಿನ ಹೆಚ್ಚು ಕಮ್ಮಿ ಬರುತ್ತಲ್ವಾ? ನೋಡಿ, ಇದು ನಾರ್ತ್ ಇಂಡಿಯನ್ ಸಿಸ್ಟಮ್. ನಾರ್ತ್ ಇಂಡಿಯನ್ ಉತ್ತರ ಭಾರತದಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಸ್ವಲ್ಪ ಚೂರು ವ್ಯತ್ಯಾಸ ಆಗುತ್ತೆ. ಅರ್ಥ ಆಯ್ತಾ? ಅದು ಯಾರ ಹತ್ರ ಕರೆಕ್ಟ್ ಆಗಿರೋದಿದ್ರೆ ಕಳಿಸಿ, ಇಲ್ಲಾಂದ್ರೆ ನಾವು ಪಂಚಾಂಗದಲ್ಲಿ ನೋಡಿದಾಗ ಗೊತ್ತಾಗ್ಬಿಡುತ್ತೆ. ವಸಂತ ಋತು ಇದೆ ಗುರುಳೆ. ಏನ್ ಮಾಸ ಇದೆ ಗುರುಳೆ? ಅದು ವಸಂತ ಋತು ಮೇಲ್ ಬರ್ಬೇಕ್ರಿ. ಅದೇ ಸ್ವಲ್ಪ ಇದಾಗಿದೆ. ವಸಂತ ಋತು. ವಸಂತ ಋತು ಇಲ್ಲಿ ಬರೆಯೋಣ, ಇಲ್ಲ ಕರೆಕ್ಷನ್ ಮಾಡೋಣ, ತೊಂದರೆ ಇಲ್ಲ. ವಸಂತ ಋತು ಆಯ್ತು. ಆಮೇಲೆ ನೆಕ್ಸ್ಟ್ ಗ್ರೀಷ್ಮ ಋತು. ವೃಷಭ ಬರುತ್ತೆ. ಇನ್ನೆಲ್ಲ ಸೀರಿಯಲ್ ಕರೆಕ್ಟ್ ಇದೆ ಗುರುಳೆ, ಎಲ್ಲ ತೆಳ ಬರ್ಬೇಕಷ್ಟೇ. ವರ್ಷ ಋತು ಕರೆಕ್ಟ್ ಇದೆ. ನೆಕ್ಸ್ಟ್
ನೆಕ್ಸ್ಟ್ ವರ್ಷ ಋತು ಕರೆಕ್ಟ್, ವಸಂತ ಋತು ಬರುತ್ತೆ. ನಮ್ಮ ನಾರ್ತ್ ಇಂಡಿಯನ್ ಪ್ರಕಾರ ಅದು ಗ್ರೀಷ್ಮ ಋತು ಆಗುತ್ತೆ, ಬಟ್ ಇಲ್ಲಿ ವಸಂತ ಋತು ಕರೆಕ್ಟಾ. ವೃಷಭ ರಾಸ, ಮೇಷ ಮಾಸ ಮತ್ತೆ ವೃಷಭ ಮಾಸ ಅಂದ್ರೆ ಸೂರ್ಯ ಮೇಷ ರಾಶಿಲಿ ಮತ್ತೆ ವೃಷಭ ರಾಶಿಲಿ ಇದ್ದಾಗ ಅದನ್ನ ನಾವು ವಸಂತ ಮಾಸ ಅಂತ ಕರಿತೀವಿ. ನೆಕ್ಸ್ಟ್ ವರ್ಷ ಋತು ಬರುತ್ತೆ. ವಸಂತ ಆದ್ಮೇಲೆ ಮಳೆ ಶುರು ಆಗ್ಬೇಕಲ್ವಾ, ಅದಕ್ಕೆ ವರ್ಷ ಋತು. ಗ್ರೀಷ್ಮ ಅನ್ಕೋತೀನಿ ನೆಕ್ಸ್ಟ್. ಗುರುಳೆ ಫಸ್ಟ್ ಗ್ರೀಷ್ಮ ಋತು ಬರುತ್ತೆ, ಆಮೇಲೆ ವರ್ಷ ಋತು ಬರೋದು. ಗುರುಳೆ ವಸಂತ, ಗ್ರೀಷ್ಮ, ವರ್ಷ. ವರ್ಷ, ಶರದ್ ಋತು, ಹೇಮಂತ ಋತು, ಶಿಶಿರ ಋತು. ಅದು ಇದು ಡೌನ್ ಆಗ್ತಾ ಬರುತ್ತೆ ಕರೆಕ್ಟಾ. ಹಾ ಕರೆಕ್ಟ್. ವರ್ಷ ಋತು ಎಲ್ಲ ಆಗುತ್ತೆ. ಸೀರಿಯಲ್ ಕರೆಕ್ಟ್ ಇದೆ ಗುರುಳೆ. ಅದೇ ಗ್ರೀಷ್ಮ ಋತು ಬರುತ್ತೆ. ಗ್ರೀಷ್ಮ ಋತು. ಗುರುಳೆ ಗ್ರೀಷ್ಮ ಬರುತ್ತೆ. ನಮ್ ಸೌತ್ ಇಂಡಿಯಾಗ ಹಾಕೊಳ್ಳೋಣ ಆಯ್ತಾ. ಯಾರನ್ನ ಒಬ್ರು ಕರೆಕ್ಟ್ ಮಾಡಿ ದಯವಿಟ್ಟು ಕಳಿಸಿ, ಇದನ್ನ PPT ಹಾಕೊಳ್ಳೋಣ. ನೆಕ್ಸ್ಟ್ ಇದು ವರ್ಷ ಋತು ಗುರುಳೆ. ಟಿಲ್ ಅಕ್ಟೋಬರ್ ತನಕ ಏನಾಗುತ್ತೆ, ಮಳೆ ಬರುತ್ತೆ. ಮಳೆ ಅಂದ್ರೆ ವರ್ಷ. ಅದು ಆಗಸ್ಟ್ ಇಂದ ಸೆಪ್ಟೆಂಬರ್ ಗುರುಳೆ ಇರೋದು. ಇದೆಲ್ಲ ಎಲ್ಲ ಸ್ವಲ್ಪ ತಪ್ಪಿದೆ ಗುರುಳೆ, ಇದೆಲ್ಲ ಸ್ವಲ್ಪ ಮಿಸ್ಟೇಕ್ ಆಗಿದೆ ಗುರುಳೆ. ನಾರ್ತ್ ಇಂಡಿಯನ್ ಸಿಸ್ಟಮ್ ಸರ್ ಇದು, ಹಾಗಾಗಿ ಅದನ್ನೇ ಹಾಕೊಂಡಿದ್ದೀನಿ ನಾನು. ಇದು ಶರದ್ ಋತು ಬರುತ್ತಾ. ಶರದ್ ಋತು. ತಲೆ ಕೆಡ್ಸ್ಕೊಂಬೇಡಿ, ಅರ್ಥ ಆಯ್ತಾ. ಈಗ ಸುಮ್ಮನೆ ಒಂದು ಸಿಸ್ಟಮ್ ಫಾಲೋ ಮಾಡಿ ಅಷ್ಟೇ. ಇದನ್ನ ಕರೆಕ್ಟ್ ಆಗಿರೋದನ್ನ ನಾನು ಹಾಕ್ತೀನಿ ಆಮೇಲೆ. ಇದು ಹೇಮಂತ ಋತು ಗುರುಳೆ. ಹೇಮಂತ ಋತು ಕಾಪಿ ಮಾಡಿ ಪೇಸ್ಟ್ ಮಾಡಿದ್ದಾರೆ ಗುರುಗಳೇ, ಹಾಗಾಗಿ ಅದೇ ಅಷ್ಟೇ. ಹೇಮಂತ ಋತು. ನೆಕ್ಸ್ಟ್ ಕುಂಭ ಮತ್ತೆ ಪೇಸ್ಟ್ ಮಾಡಿದ್ರಲ್ಲ ಪ್ರಾಬ್ಲಮ್ ಆಗಿದೆ. ಶಿಶಿರ ಋತು ಗುರುಳೆ. ಶಿಶಿರ ಋತು ಬರುತ್ತೆ ಕರೆಕ್ಟಾ. ಶಿಶಿರ ಋತು ಹುನ್ರಿ ಗುರುಳೆ. ಟೈಪ್ ಮಾಡ್ಕೊಂಡು ಹಾಕ್ಬೇಕಾದ್ರೆ ಒಂದ್ ಸ್ವಲ್ಪ ಮಿಸ್ಟೇಕ್ ಆಗಿದೆ, ಸೊ ಡೋಂಟ್ ವರಿ. ಅರ್ಥ ಆಯ್ತಾ. ಸೊ ಇದನ್ನ ಕರೆಕ್ಟ್ ಮಾಡಿ ಹಾಕೋಣ, ಏನ್ ವರಿ ಮಾಡ್ಕೋಬೇಡಿ. ಪಂಚಾಂಗದಲ್ಲಿ ನೋಡ್ಕೊಂಡು ಮಾಡ್ಕೊಳ್ಳೋದು. ಹೀಗೆ 6 ಋತುಗಳು ಬರುತ್ತೆ. ಮತ್ತೆ ಗ್ರೆಗರಿಯನ್ ಕ್ಯಾಲೆಂಡರ್ ಅಂದ್ರೆ ನಾವು ಇಂಗ್ಲಿಷ್ ಮಾಸ. ಗ್ರೆಗರಿಯನ್ ಅಂತಂದ್ರೆ ಇಂಗ್ಲಿಷ್ ಮಾಸ ಅಂದ್ರೆ ಏಪ್ರಿಲ್, ಮೇ, ಜೂನ್ ಆತರ. ಇದು ಗ್ರೆಗರಿಯನ್ ಅಂದ್ರೆ ಇಂಗ್ಲಿಷ್ ಮಾಸಗಳು, ಇಂಗ್ಲಿಷ್ ತಿಂಗಳುಗಳು. ಚಂದ್ರಮಾಸ ಅಂದ್ರೆ ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ, ಭಾದ್ರಪದ, ಅಶ್ವಿನಿ, ಕಾರ್ತಿಕ, ಮಾರ್ಗಶಿರ, ಪುಷ್ಯ, ಮಾಘ, ಪಾಲ್ಗುಣ, ಚೈತ್ರ. ಸೌರಮಾಸ ಮೇಷದಿಂದ ಮೀನಮಾಸ. ಹೀಗೆ ಮಾಸಗಳನ್ನ ಮತ್ತೆ ಋತುಗಳನ್ನ ಕೂಡ ಕೊಟ್ಟಿರ್ತಾರೆ. ಯಾವ್ಯಾವ ಋತು ಅಂತ ನೋಡ್ಕೋಬೇಕು. ಗುರುಳೆ ಗೊತ್ತಾಗತ್ತೆ ಅಂದ್ರೆ ಹೇಳಿ ಗುರುಳೆ. ಅದು ಚೈತ್ರ, ವೈಶಾಖ, ವಸಂತ ಋತು ಗುರುಗಳೇ. ಚಾಂದ್ರಮಾನ ತಪ್ಪಿದೆ. ಅದೇ 15 ದಿನ ನಾರ್ತ್ ಇಂಡಿಯನ್ ಸಿಸ್ಟಮ್ ಅಲ್ಲಿ 15 ದಿನ ನಮಗೂ ಉತ್ತರ ಭಾರತದಲ್ಲಿ ಮತ್ತೆ ದಕ್ಷಿಣ ಭಾರತ 15 ದಿನ ವ್ಯತ್ಯಾಸ. ಹಾಗಾಗಿ ನೋಡಿ, ಇಲ್ಲಿ ಚೈತ್ರ ಇಲ್ಲಿ ಬಂತು, ಚೈತ್ರ ಇಲ್ಲಿ ವಸಂತ ಋತು ಬರುತ್ತೆ. ಅರ್ಥ ಆಯ್ತಾ. ನಮಗೂ ಅವ್ರಿಗೂ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ನಾವು ದಕ್ಷಿಣ ಭಾರತದ ಹಾಕೋಣ, ತೊಂದ್ರೆ ಇಲ್ಲ. ಓಕೆ, ನಾನು ಉತ್ತರ ಭಾರತದ ಹಾಕಿದೀನಿ. ಸೊ ಇದು ಆಮೇಲೆ ಚೇಂಜ್ ಮಾಡೋಣ, ಏನ್ ತೊಂದ್ರೆ ಇಲ್ಲ. ಏನು ವರಿ ಮಾಡ್ಕೋಬೇಡಿ, ಅದು ಚೇಂಜ್ ಮಾಡೋಣ, ಟೆನ್ಷನ್ ಮಾಡ್ಕೋಬೇಡಿ. ಅರ್ಥ ಆಯ್ತಾ. ಅದೇ ದೊಡ್ಡ ಇದು ಮಾಡೋದು ಬೇಡ. ನೋಡಿ ಇದೆಲ್ಲ ಗುರುಗಳೇ ಅಧಿಕ ಮಾಸ ಬರಕಲ್ಲ ಗುರುಗಳೇ. ಮಾಡ್ಕೋತಾರೆ. ಏನ್ ಹೇಳಿ ಗುರುಗಳೇ, ಅಧಿಕ ಮಾಸ ಶುರುವಾಗತ್ತ ಗುರುಗಳೇ ಈ ತಿಂಗಳ 17ರಿಂದ. ಅಧಿಕ ಮಾಸ ಅದ್ರ ಬಗ್ಗೆ ಮಾತಾಡೋದು ಬೇಡ ಸರ್. ಮುಹೂರ್ತ ಭಾಗದಲ್ಲಿ ಮಾತಾಡ್ಕೊಳ್ಳೋಣ ಅದು, ಆಯ್ತಾ. ಅಧಿಕ ಮಾಸ, ಅಧಿಕ ತಿಥಿ, ಕ್ಷೀಣ ತಿಥಿ, ಅಧಿಕ ಮಾಸ, ಕ್ಷೀಣ ಮಾಸ ಅವೆಲ್ಲ ಬರುತ್ತೆ. ಅದೆಲ್ಲ ಮುಹೂರ್ತ ಭಾಗದಲ್ಲಿ ನೋಡೋಣ. ಗುರುಗಳೇ, ಹೇಳಿ. ಒಂದು ಇದು ಚಾಂದ್ರಮಾನ ಪಂಚಾಂಗ ಅದ್ರ ಮೇಲೆ ಮಾಡೋಣ, ಉಳಿದಿದ್ದೆಲ್ಲ ಆಮೇಲೆ ನೋಡ್ಕೊಳ್ಳೋಣ. ಚಾಂದ್ರಮಾನ ಪಂಚಾಂಗದ ಮೇಲೆ ಅಷ್ಟೇ. ಸುಮ್ನೆ ಇವಾಗ ಚಂದ್ರಮಾನ ನೋಡ್ಕೊಳ್ಳಿ. ಓಕೆ, ಆಯ್ತು. ಮೈಸೂರು ಪಂಚಾಂಗ ಆ ರೀತಿ ನೋಡ್ಕೊಳ್ಳೋಣ, ಉಳಿದಿದ್ದ ಆಮೇಲೆ ನೋಡ್ಕೊಳ್ಳೋಣ. ಅಷ್ಟೇ. ಈಗ ದಯವಿಟ್ಟು ಎಲ್ಲ ಮ್ಯೂಟ್ ಮಾಡ್ಕೊಳ್ಳಿ. ಈಗ ಇದು ಯಾವ ಮಾಸ? ಚೈತ್ರ. ಇದು ಸೌರ ಮಾಸನೋ ಚಂದ್ರಮಾನ ಮಾಸನೋ ಇದು ಕೊಟ್ಟಿರೋದು ಇಲ್ಲಿ? ಚಾಂದ್ರಮಾನ. ಚಾಂದ್ರಮಾನ. ಯಾಕಂದ್ರೆ ಚೈತ್ರ, ವೈಶಾಖ, ಜ್ಯೇಷ್ಠ ಬರೋದು ಚಾಂದ್ರಮಾನ. ಬರೀ ಮಾಸ ಅಂತ ಬಂದಾಗ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಇದು ಚೈತ್ರದಿಂದ ಪಾಲ್ಗುಣ ಮಾಸ. ಈ ಮಾಸಗಳಲ್ಲಿ ಯಾವುದು ಬಹಳ ಉತ್ತಮ ಅಂತ ನೋಡ್ಕೋಬೇಕು ನಾವು ಮುಹೂರ್ತ ಭಾಗದಲ್ಲಿ. ಇಲ್ಲಿ ನೋಡಿ, ಇಲ್ಲೊಂದು ಕೆಲವರು ಮತ ಬೇರೆ ಇರಬಹುದು, ಬಟ್ ನಾವು ಫಾಲೋ ಮಾಡೋ ಮತ ಇದು ಹೇಳ್ತಾ ಇದ್ದೀನಿ. ಅರ್ಥ ಆಯ್ತಾ. ಒಂದೊಂದು ಕರ್ತೃನು ಸ್ವಲ್ಪ ವ್ಯತ್ಯಾಸಗಳು ಹೇಳ್ತಾರೆ, ಬಟ್ ಇದು ನಾನು ಫಾಲೋ ಮಾಡ್ತಾ ಇರೋವಂಥದ್ದು, ನಮ್ಮ ಗುರುಗಳು ಕಳ್ಸಿಕೊಟ್ಟಿರುವಂಥದ್ದು ನಮಗೆ. ಸೊ ಇದ್ರಲ್ಲಿ ಪ್ರಕಾರ ಏನು ಅಂತಂದ್ರೆ 12 ಮಾಸ ಇರುತ್ತೆ. ಅದಕ್ಕೆ ಯಾವ ಮಾಸಗಳಲ್ಲಿ ಮಾಡಿದ್ರೆ ಏನು ಉತ್ತಮ ಅಂತ ನೋಡ್ಬೇಕು. ನೋಡಿ, ಇಲ್ಲಿ ಗ್ರೀನ್ ಕೊಟ್ಟಿರ್ತೀನಿ. ಇಲ್ಲಿ ಗ್ರೀನ್ ಕೊಟ್ಟಾಗ ಅವೆಲ್ಲ ಉತ್ತಮ ಮಾಸಗಳು. ಚಾಂದ್ರಮಾನ ಮಾಸ ಉತ್ತಮ ಯಾವುದು ಅಂದ್ರೆ ವೈಶಾಖ ಮಾಸ,
ನೆಕ್ಸ್ಟ್ ಇಲ್ಲಿ ಬಂದಾಗ ಶ್ರಾವಣ ಮಾಸ, ನೆಕ್ಸ್ಟ್ ಇಲ್ಲಿ ಬಂದಾಗ ಅಶ್ವಿನಿ ಅಂದ್ರೆ ಆಶ್ವಯುಜ ಮಾಸ, ಮಾರ್ಗಶಿರ ಮಾಸ, ಮಾಘ ಮಾಸ ಮತ್ತು ಪಾಲ್ಗುಣ ಮಾಸ. ಇದು ಅತ್ಯುತ್ತಮವಾದದ್ದು. ಅರ್ಥ ಆಯ್ತಾ? ಇದೆಲ್ಲ ಅತ್ಯುತ್ತಮವಾದದ್ದು. ಉತ್ತಮ ಅಥವಾ ಅತ್ಯುತ್ತಮವಾದದ್ದು. ಇಲ್ಲಿ ನೋಡಿ ಹಸಿರು ಗುರುಗಳೇ. ಬಂದಾಗ ಹಾ ಗುರುಳೆ ಇದು ಕಾರ್ತಿಕ ಮಾಸದಲ್ಲಿ ರಾಜಯೋಗ ಇರುತ್ತಲ್ವಾ, ಉತ್ತಮ ಇರುತ್ತೆ. ಅಲ್ವಾ? ಆದ್ರೂನು ಕಾರ್ತಿಕ ಮಾಸ ಬೆಂಕಿ, ಆದಷ್ಟು ಅವಾಯ್ಡ್ ಮಾಡ್ತಾರೆ. ಅರ್ಥ ಆಯ್ತಾ? ಹಾ ರೀ ಗುರುಳೆ, ಆಯ್ತು. ಅದಕ್ಕೋಸ್ಕರನೇ ಅದ್ ಹೇಳಿದ್ನಲ್ಲ, ಒಬ್ಬೊಬ್ರು ಒಂದೊಂದು ಮತ ಇರುತ್ತೆ ಅಂತ. ಒಂದು ಬುಕ್ ಅಲ್ಲಿ ಒಂಥರ ಬರ್ದಿರ್ತಾರೆ, ಇನ್ನೊಂದು ಬುಕ್ ಅಲ್ಲಿ ಇನ್ನೊಂಥರ ಬರ್ದಿರ್ತಾರೆ. ಅದಕ್ಕೆ ನಾವು ಇದು ಮಾಡಬಾರ್ದು ಅಂತ ಎಲ್ಲೂ ಬರ್ದಿಲ್ವಲ್ಲ ನಾನು. ಕಾರ್ತಿಕ್ ಮಾಸದಲ್ಲಿ ಮಾಡಬಹುದು, ಬಟ್ ಏನು ಅಂದ್ರೆ ಇಲ್ಲಿ ನೋಡಿ ಹಳದಿ ಏನ್ ಹೇಳುತ್ತೆ, ಸಾಧ್ಯವಾದ್ರೆ ಶುಭ ಕಾರ್ಯಗಳನ್ನು ತಪ್ಪಿಸಿ, ಅನಿವಾರ್ಯ ಪರಿಸ್ಥಿತಿಯಲ್ಲಿ ಮಾತ್ರ ಪರಿಗಣಿಸಿ ಅಂತ ಹಾಕಿರ್ತೀನಿ. ಹಾ ರೀ ಗುರುಳೆ. ಗಾಡಿ ಲಾಕ್ ಮಾಡಿದೇನು? ಓಕೆ, ಸೊ ಈಗ ಲಾಸ್ಟ್ ಅಲ್ಲಿ ಏನೇನು ಡೌಟ್ಸ್ ಇದ್ರೆ ಆಮೇಲೆ ಡಿಸ್ಕಸ್ ಮಾಡೋಣ, ಇಲ್ಲಾಂದ್ರೆ ತೊಂದರೆ ಆಗ್ತಾ ಇರುತ್ತೆ ಕ್ಲಾಸ್ಗೆ. ಇಲ್ಲಿ ನೋಡಿ, ಇಲ್ಲಿ ಇದನ್ನ ಜಸ್ಟ್ ಫಾಲೋ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಏನು ಅಂದ್ರೆ ಹಸಿರೋದು ಎಲ್ಲ ಶುಭ ಕಾರ್ಯಗಳನ್ನು ಮಾಡ್ಕೊಳ್ಬಹುದು. ಉತ್ತಮ, ಅತ್ಯುತ್ತಮ, 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 ಅತ್ಯುತ್ತಮ. ಶುಭ ಕಾರ್ಯಗಳು ಯಾವ್ಯಾವ್ದು ಮಾಡ್ಬೋದು ಅಂತಂದ್ರೆ ಎಲ್ಲಾ ಶುಭ ಕಾರ್ಯಗಳು ಮಾಡ್ಬೋದು. ಗೃಹ ಪ್ರವೇಶ, ವಿವಾಹ, ಹೊಸ ವ್ಯವಹಾರ, ಬಿಸ್ನೆಸ್ ಸ್ಟಾರ್ಟ್ ಮಾಡುವಂಥದ್ದು ಇತ್ಯಾದಿ ಎಲ್ಲಾ ಶುಭ ಕಾರ್ಯಗಳನ್ನು ಹಸಿರು ಇರುವಂತದನ್ನ ಉಪಯೋಗಿಸ್ಕೋಬಹುದು. ನೆಕ್ಸ್ಟ್ ಕೆಂಪು ಅಂತಂದ್ರೆ ಅದು ದೊಡ್ಡ ನೋನೋ ಅಂತ. ಯಾವುದು? ಆಷಾಢ ಮಾಸ ಬೇಡ, ಭಾದ್ರಪದ ಮಾಸ ಬೇಡ, ಪುಷ್ಯ ಮಾಸ ಬೇಡ. ಈ 3 ನಕ್ಷತ್ರಗಳನ್ನ ಆದಷ್ಟು ನಾವು ಅವಾಯ್ಡ್ ಮಾಡಬೇಕು. ಆದಷ್ಟು ಅಲ್ಲ, ಅವಾಯ್ಡ್ ಮಾಡಿದ್ರೆ ಅವಾಯ್ಡ್ ಮಾಡ್ಲೇಬೇಕು, ಇಲ್ಲಾಂದ್ರೆ ತೊಂದರೆ ಆಗುತ್ತೆ. ಶುಭ ಕಾರ್ಯಗಳು ಯಾವುದು? ಮದುವೆ ಮಾಡಬಾರ್ದು, ಗೃಹ ಪ್ರವೇಶ ಮಾಡಬಾರ್ದು, ಹೊಸ ಬಿಸ್ನೆಸ್ ಶುರು ಮಾಡಬಾರ್ದು ಆ ಟೈಮಲ್ಲಿ. ಅರ್ಥ ಆಯ್ತಾ? ಅದು ನಿಷಿದ್ಧ. ಹಳದಿ ಬಂದಾಗ ಹಳದಿಗರ ಆದಷ್ಟು ಯೋಚನೆ ಮಾಡ್ಕೊಂಡು ಮಾಡ್ಬೇಕು. ಅದರಲ್ಲೂ ಕೂಡ ಚೈತ್ರ ಮಾಸದಲ್ಲಿ ಯೂಶುವಲ್ ಆಗಿ ನಾವು ಯಾವ್ದನ್ನು ಮಾಡಿಸಲ್ಲ. ಚೈತ್ರ ಮಾಸನೂ ಕೂಡ ನನ್ನ ಪ್ರಕಾರ ರೆಡ್ಡೆ, ಕೆಂಪೆ ಮಾಡಿಸಲ್ಲ. ಅಕಸ್ಮಾತ್ ತೀರಾ ಅನಿವಾರ್ಯ ಇದ್ದಾಗ ಏನ್ ಮಾಡ್ತೀರಿ, ಸೆಕೆಂಡ್ ಹಾಫ್ ಅಂದ್ರೆ ಫಸ್ಟ್ ಚೈತ್ರ ಮಾಸ ಸ್ಟಾರ್ಟ್ ಆದಾಗ ಮೊದಲನೇ ಒಂದು ಪಕ್ಷನ ಬಿಟ್ಬಿಡ್ತೀವಿ, ಎರಡನೇ ಪಕ್ಷದಲ್ಲಿ ಏನೇನು ಡೇಟ್ಸ್ ಬೇಕು ಅಂದಾಗ ಇಟ್ಕೊಡ್ತೀವಿ. ಇಲ್ಲಿ ಬರ್ದಿಲ್ಲ ಸೂಚನೆ, ಚೈತ್ರ ಮಾಸವು ಶುಭ ಕಾರ್ಯಗಳಿಗೆ ಸೂಕ್ತವಲ್ಲ, ಆದರೆ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಮಾಸದ 2ನೇ ಅರ್ಧ ಭಾಗದಲ್ಲಿ ಅಂದ್ರೆ ಕೃಷ್ಣ ಪಕ್ಷದಲ್ಲಿ ಬಂದಾಗ ಮಾತ್ರ, ಕೃಷ್ಣ ಪಕ್ಷದಲ್ಲಿ ಮಾತ್ರ ಬಳಸಬಹುದು ಅಂತ ಹೇಳುತ್ತೆ. ಅರ್ಥ ಆಯ್ತಾ? ಸೊ ಇದನ್ನ ನೋಡ್ಕೋಬೇಕು. ಸೊ ಹೀಗೆ ನಾವು ಅದನ್ನ ಯಾವ ಮಾಸ ಫಸ್ಟ್ ನಾವು ಪಂಚಾಂಗ ಶುದ್ಧಿ ಮಾಡ್ಬೇಕಲ್ಲ. ಪಂಚಾಂಗ ಶುದ್ಧಿ ಯಾವಾಗ ಮಾಡ್ಬೇಕು? ಇವಾಗ ನಾನು ಜ್ಯೇಷ್ಠ ಮಾಸದಲ್ಲಿ ಮಾಡಿದ್ರೆ ಸರಿ ಹೋಗುತ್ತಾ? ಸಾರಿ, ಆಷಾಢ ಮಾಸದಲ್ಲಿ ಪಂಚಾಂಗ ಶುದ್ಧಿ ಇಡಲ್ಲ, ನಾನು ಇಡಬಾರ್ದು. ಏನಕ್ಕೆ ಅಂದ್ರೆ ಮಾಸನೇ ಫಸ್ಟ್ ಆಫ್ ಆಲ್ ಸರಿ ಇಲ್ಲ. ಫಸ್ಟ್ ಮಾಸ ನೋಡ್ಕೋಬೇಕು, ಯಾವ್ದು ಶುಭ ಮಾಸ ಇದೆಯಾ. ಫಸ್ಟ್ ಮಾಸಗಳಲ್ಲಿ ಫಸ್ಟ್ ಬರುತ್ತೆ ಮುಹೂರ್ತದಲ್ಲಿ. ಮಾಸಗಳನ್ನು ನೋಡ್ಕೊಂಡು ಇಲ್ಲಿ ನಾನು ಕೊಟ್ಟಿರುವಂತ ಟೇಬಲ್ ಅನ್ನ ಅನುಸರಿಸಿ ಕಲಿಯಕ್ಕೆ. ಆಮೇಲೆ ನಿಮ್ ರಿಸರ್ಚ್ ನೀವು ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಈಗ ನಾವು ಇಲ್ಲಿ ಮಾಡಿದ್ವಲ್ಲ, ಇದು ಮಾಸಗಳದು ಈ ತರದ್ದು ನಾವು ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್ ಅಂತೆಲ್ಲ ಮಾಡಿ ಇಟ್ಕೊಂಡಿರ್ತೀವಿ. ಓಕೆ, ಸೊ ಆ ಮಾಸಗಳನ್ನ ನಿಮ್ಮ ರಿಸರ್ಚ್ ನೀವು ಮಾಡಿ ಇಟ್ಕೊಂಡು ತದನಂತರ ಮುಂದುವರಿಯುವಂಥದ್ದು. ಇವಾಗ ಕಲಿಯೋ ಟೈಮಲ್ಲಿ ಇದನ್ನ ಫಸ್ಟ್ ಸ್ಟಾರ್ಟಿಂಗ್ ಫಾಲೋ ಮಾಡ್ಕೊಳ್ಳಿ. ಇದು ತುಂಬಾ ಯೂಸ್ ಆಗುತ್ತೆ ನಿಮ್ಗೆ. ಫಸ್ಟ್ ಇದನ್ನ ಮಾಸಗಳನ್ನ ತೆಗೆದಾಕಿದ್ವಿ. ಅರ್ಥ ಆಯ್ತಾ? ಯಾವ್ಯಾವ್ದು ಕೆಟ್ಟದೆಲ್ಲ ತೆಗೆದಾಕಿದ್ವಿ, ಆದಷ್ಟು ಒಳ್ಳೆ ಮಾಸಗಳಲ್ಲೇ ಶುಭ ಕಾರ್ಯಗಳು ಮಾಡುತ್ತೆ ಅಂದ್ರೆ ಉತ್ತಮ. ಇದು ಮಾಸ ಶುದ್ಧಿ ಏನಂತ ಕರಿತೀವಿ ನಾವು. ಪಂಚಾಂಗ ಶುದ್ಧಿಗಿಂತ ಮುಂಚೆ ಯಾವ್ದು ಮಾಡ್ಬೇಕು? ಮಾಸ ಶುದ್ಧಿ. ಇದನ್ನ ಮಾಸ ಶುದ್ಧಿ. ಅರ್ಥ ಆಯ್ತಾ? ಮಾಸ ಶುದ್ಧಿ ಅನ್ನೋದನ್ನ ಮಾಡ್ಕೋಬೇಕು. ಸೊ ಮಾಸ ಶುದ್ಧಿ ಆಯ್ತು ಅಂತ ಇಟ್ಕೊಳ್ಳಿ. ಇವಾಗ ಮುಂದಕ್ಕೆ ಹೋಗೋಣ. ಈಗ ಹೇಗೆ ಬಂತು? ಈಗ ಇದು ಯಾವ ಮಾಸಗಳು ಅಂತ ಹೇಳಿದ್ವಿ ನಾವು? ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ, ಭಾದ್ರಪದ, ಅಶ್ವಿನ ಅಥವಾ ಆಶ್ವೀಜ ಮಾಸ, ಕಾರ್ತಿಕ ಮಾಸ, ಮಾರ್ಗಶಿರ ಮಾಸ, ಪುಷ್ಯ, ಮಾಘ, ಪಾಲ್ಗುಣ. 12 ಮಾಸಗಳು ಬಂತು. ಇದು ಚಂದ್ರಮಾನ ಮಾಸಗಳು. ಅದರಲ್ಲಿ ಹೇಗೆ ಅದು ಹೆಸರು ಬಂತು? ಚೈತ್ರ ಮಾಸ ಅಂತಾನೆ ಏನಕ್ಕೆ ಕೊಡ್ಬೇಕು ನಾವು? ವೈಶಾಖ ಮಾಸ ಅಂತಾನೆ ಏನಕ್ಕೆ ಕೊಡ್ಬೇಕು? ಜ್ಯೇಷ್ಠ ಮಾಸ ಅಂತಾನೆ ಏನಕ್ಕೆ ಕೊಡ್ಬೇಕು? ಆಷಾಢ, ಶ್ರಾವಣ, ಭಾದ್ರಪದ ಇವೆಲ್ಲ ನೋಡಿದಾಗ ಏನೋ ನೆನಪು ಬರುತ್ತಲ್ಲ ನಿಮ್ಗೆ. ಏನ್ ನೆನಪು ಬರುತ್ತೆ? ನಕ್ಷತ್ರಗಳ ನೆನಪು ಬರುತ್ತೆ ಅಲ್ವಾ? ಅಶ್ವಿನಿ, ಭರಣಿ, ಕೃತಿಕ, ರೋಹಿಣಿ, ಮೃಗಶಿರ, ಪುನಸ್ಸು, ಪುಷ್ಯ, ಆಶ್ಲೇಷ, ಮಗ, ಪುಬ್ಬ, ಉತ್ತರ, ಸ್ವಾತಿ, ವಿಶಾಖ, ಅನುರಾಧ, ಜ್ಯೇಷ್ಠ, ಹಾಗೆ ಅದು ರೇವತಿ ತನಕ ಬಂದ್ಬಿಡುತ್ತೆ. ಆವಾಗ ಎಲ್ಲ ನೋಡಿದಾಗ ಎಲ್ಲ ಒಂದೊಂದು ನಕ್ಷತ್ರಕ್ಕೆ ಕನೆಕ್ಟ್ ಆಗಿದೆ ಇದು. ಹಾಗೆ
ಚೈತ್ರ ಮಾಸ ಅಂದ್ರೆ ಪೂರ್ಣಿಮೆ. ಇವಾಗ ನೀವು ಆಪಲ್ ತೆಗೆದು ನೋಡಿ, ಪೂರ್ಣಿಮೆ ಇರುತ್ತಲ್ಲ, ಅಂದ್ರೆ ಅಮಾವಾಸ್ಯೆಯಿಂದ ಅಮಾವಾಸ್ಯೆಗೆ ಮಧ್ಯದಲ್ಲಿ ಒಂದು ಹುಣ್ಣಿಮೆ ಬರುತ್ತೆ. ಆ ಹುಣ್ಣಿಮೆಯಲ್ಲಿ ಚೈತ್ರ ಮಾಸ ಅಂತಂದ್ರೆ ಅದು ಚಿತ್ತ ನಕ್ಷತ್ರ ಇಲ್ಲ ಸ್ವಾತಿ ನಕ್ಷತ್ರ ಇರುತ್ತೆ. ಯಾವ್ದನ್ನ ಒಂದು ಇಲ್ಲೊಂದು ಹೆಚ್ಚು ಕಮ್ಮಿ ಒಂದ್ 2-3 ನಕ್ಷತ್ರ ಹೀಗೆ ಹಾಗೆ ಇರುತ್ತೆ, ಅದ ಹತ್ರನೇ ಇರುತ್ತೆ. ಆಗ ಅದನ್ನ ನಾವು ಚೈತ್ರ ಮಾಸ ಅಂತ. ಇದು ಯಾವಾಗ ತಗೊಂಡಿರೋದು ಅಂದ್ರೆ ಪುರಾತನ ಕಾಲ, 5,000 ವರ್ಷ ಹಿಂದೆ ಬರ್ದಿರೋಂಥದ್ದಲ್ವ ಇವೆಲ್ಲ. ಸೊ ಹಾಗಾಗಿ ಆ ಟೈಮಲ್ಲಿ ಚೈತ್ರ ನಕ್ಷತ್ರ ಅಂದ್ರೆ ಸ್ವಾತಿ ಇಲ್ಲಾಂದ್ರೆ ಚಿತ್ತ ಬಂದ್ಮೇಲೆ ಸ್ವಾತಿ ಬರುತ್ತೆ. ಆ ಹುಣ್ಣಿಮೆಯಲ್ಲಿ ಯಾವ ನಕ್ಷತ್ರ ಇರುತ್ತೋ ಅವಾಗ ಆ ಮಾಸ ಅಂತ ಕರೆಯೋರು. ಯಾವಾಗ್ಲೂ ಅದು ಚಿತ್ತ ನಕ್ಷತ್ರ ಇಲ್ಲ ಸ್ವಾತಿ ನಕ್ಷತ್ರ ಇರುತ್ತೆ. ಇವಾಗ ಹಸ್ತ ನಕ್ಷತ್ರ ಕೂಡ ಬರಬಹುದು, ಅರ್ಥ ಆಯ್ತಾ? ಸ್ವಲ್ಪ ಹೆಚ್ಚು ಕಮ್ಮಿ ಆಗತ್ತೆ. ಬಟ್ ಈ ನಕ್ಷತ್ರ ಬಿಟ್ಟು ಜಾಸ್ತಿ ಮುಂದೆ ಜಾಸ್ತಿ ಹಿಂದೆ ಹೋಗಲ್ಲ. ಒಂದ್ ನಕ್ಷತ್ರ ಹೆಚ್ಚು ಕಮ್ಮಿ ಇದ್ದಾಗ ಅದನ್ನ ನಾವು ಆಗಿನ ಕಾಲದಲ್ಲಿ ಈ ನಕ್ಷತ್ರಗಳು ಇರ್ತಾ ಇತ್ತು. ಚಿತ್ತ ಅಥವಾ ಸ್ವಾತಿ ನಕ್ಷತ್ರ ಹುಣ್ಣಿಮೆ ದಿವಸ ಬಂತು ಅಂದ್ರೆ ಅದನ್ನ ಚೈತ್ರ ಮಾಸ ಅಂತ ಕರೀತಾರೆ. ವೈಶಾಖ, ವಿಶಾಖ ಅಥವಾ ಅನುರಾಧ. ಈ ಸತಿ ನೋಡಿ ವೈಶಾಖ ಮಾಸದಲ್ಲಿ ಅನುರಾಧ ನಕ್ಷತ್ರ ಇದೆ, ಕ್ಯಾಲೆಂಡರ್ ತೆಗೆದು ನೋಡಿ ಅನುರಾಧ ನಕ್ಷತ್ರ ಬಂದಿದೆ. ಹಾಗಾಗಿ ಅದನ್ನ ವೈಶಾಖ ಮಾಸ ಅಂತ ಕರೀತಾರೆ. ಸೊ ಜ್ಯೇಷ್ಠ ಅಥವಾ ಮೂಲ ನಕ್ಷತ್ರ ಇದ್ದಾಗ, ಯಾವಾಗ ಪೂರ್ಣಿಮೆಯ ದಿನ ಯಾವ ನಕ್ಷತ್ರ ಇದ್ದಾಗ ಜ್ಯೇಷ್ಠ ಅಥವಾ ಮೂಲ ಬಂದಾಗ ಅದು ಜ್ಯೇಷ್ಠ ಮಾಸ. ಪೂರ್ವಾಷಾಢ ಉತ್ತರಾಷಾಢ ಯಾವ್ದನ್ನ ಒಂದು ಇದು ಇಲ್ದಿರ ಕೂಡ ಹಿಂದೆ ಮುಂದೆ ನಕ್ಷತ್ರ ಇರಬಹುದು, ತೊಂದರೆ ಇಲ್ಲ. ಆಗ ಅದನ್ನ ಆಷಾಢ ಮಾಸ ಅಂತ ಕರಿತೀವಿ. ಶ್ರಾವಣ ಧನಿಷ್ಠ ಇದ್ದಾಗ ಶ್ರಾವಣ ಮಾಸ. ಶತಭಿಷ ಪೂರ್ವಭಾದ್ರ ಉತ್ತರಾಭಾದ್ರ ಯಾವ್ದನ್ನ ಒಂದು ನಕ್ಷತ್ರ ಇದ್ದಾಗ ಅದನ್ನ ಭಾದ್ರಪದ ಮಾಸ ಅಂತ ಕರಿತೀವಿ. ಅಶ್ವಿಜ ಮಾಸ ಅಂದ್ರೆ ರೇವತಿ ಅಶ್ವಿನಿ ಭರಣಿ ಇದ್ದಾಗ ಅಶ್ವಿನಿ ಮಾಸ. ಹಾಗೆ ಅದಕ್ಕೆ ಅನುಗುಣವಾದಂತಹ ನಕ್ಷತ್ರಗಳಿದ್ದಾಗ ಆ ಮಾಸದ ಹೆಸರನ್ನು ತಿಳಿಸುತ್ತೇವೆ. ಅರ್ಥ ಆಯ್ತಾ? ಸೊ ಹೇಗೆ ಬಂತು ಅಂತಂದ್ರೆ ನಿಮ್ಗೆ ಜ್ಯೋತಿಷ್ಯರಾಗಿ ನಿಮ್ಗೆ ಗೊತ್ತಿರ್ಬೇಕು. ಅಂದ್ರೆ ಆ ಒಂದು ನಕ್ಷತ್ರ ಅಶ್ವಿನಿ ಇದ್ದಾಗ ಯಾರನ್ನ ಹೇಳ್ಬೇಕಾದ್ರೆ ನೀವು ಅಶ್ವಿನಿನೋ ಒಂದು ನಕ್ಷತ್ರ ಹಿಂದೆ ಮುಂದೆ ಇದ್ದಾಗ ಆಗ ಅದನ್ನ ಯಾವಾಗ ಹುಣ್ಣಿಮೆಯ ದಿವಸ ಆ ಒಂದು ನಕ್ಷತ್ರ ಇದ್ದಾಗ ಆ ಒಂದು ಮಾಸಕ್ಕೆ ಏನ್ ಕರಿತೀವಿ ನಾವು, ಅದರ ಹೆಸರು ಹೇಳ್ತೀವಿ. ಅಶ್ವಿನ ಮಾಸ, ಆಶ್ವೀಜ ಮಾಸ ಅಂತ ಕರಿತೀವಿ. ಅರ್ಥ ಆಯ್ತಾ? ಕಾರ್ತಿಕ್ ಮಾಸ ಆದಷ್ಟು ನಾವು ಶುಭ ಕಾರ್ಯಗಳನ್ನ ಅವಾಯ್ಡ್ ಮಾಡ್ತೀವಿ. ರಾಜಯೋಗ ಇದ್ರು ಕೆಲವರೆಲ್ಲ ಮನೆ ಕಟ್ಟಕ್ಕೆ ಉತ್ತಮವಾಗಿ ತಂದು ಮಾಡ್ತಾರೆ, ತಪ್ಪಿಲ್ಲ. ಬಟ್ ಏನು ಅಂದ್ರೆ ಅದರಲ್ಲಿ ಬರೀ ಕಾರ್ತಿಕ್ ಮಾಸ ನೋಡಿದೀರಾ, ನೀವು ಪಂಚಾಂಗ ಶುದ್ಧಿ, ತಾರಾಬಲ, ಚಂದ್ರಬಲ, ಗುರುಬಲ, ಪಂಚಕ ಇವೆಲ್ಲ ನಾವು ಮುಹೂರ್ತದಲ್ಲಿ ಕಲ್ತ್ಕೋತೀವಿ. ಇದೆಲ್ಲ ಶುದ್ಧಿ ಇದ್ರೆ ಮಾಡ್ಕೋಬಹುದು ಕಾರ್ತಿಕ್ ಮಾಸದಲ್ಲಿ. ಬರೀ ರಾಜಯೋಗ ಇದೆ ಅಂತ ಮಾಡಬಾರ್ದು. ಏನಕ್ಕೆ ಕೃತಿಕಾ ನಕ್ಷತ್ರ ಏನಾಗ್ಬಿಡುತ್ತೆ, ಕೃತಿಕಾ ನಕ್ಷತ್ರ ಅಂತಂದ್ರೆ ಯಾವಾಗ್ಲೂ ಬೆಂಕಿಯ ನಕ್ಷತ್ರ ಅಲ್ವಾ? ಕೃತಿಕಾ ಯಾರು? ಸೂರ್ಯನ ನಕ್ಷತ್ರ, ಬೆಂಕಿಯ ನಕ್ಷತ್ರ. ಏನ್ ಮಾಡೋದು ಸುಟ್ಟೋಗುತ್ತೆ ಅಂತ. ಅದಕ್ಕೋಸ್ಕರ ಆ ಟೈಮಲ್ಲಿ ನೀವೇನನ್ನ ಶುಭ ಕಾರ್ಯಗಳು ಮಾಡ್ಬೇಕಾದ್ರೆ, ಈಗೆಲ್ಲ ಕಾರ್ತಿಕ ಮಾಸ ಬಹಳ ಉತ್ತಮ ಅಂತ ಎಲ್ಲ ಗೃಹಪ್ರವೇಶಗಳು ಮದುವೆಗಳೆಲ್ಲ ಮಾಡ್ತಾರೆ. ಬಟ್ ಮಾಡಿದ್ರು ಕೂಡ ನಾನು ಹೇಳ್ದಂಗೆ ಪಂಚಾಂಗ ಶುದ್ಧಿ, ಮಾಸ ಶುದ್ಧಿ ಕಾರ್ತಿಕ ಬರುತ್ತೆ ಆವರೇಜ್. ಬಟ್ ಆದ್ರೂ ಕೂಡ ಮಾಡ್ಬೋದು, ಇಲ್ಲ ಅಂತಲ್ಲ. ಬಟ್ ನೋಡ್ಕೊಂಡು ಮಾಡ್ಕೋಬೇಕು. ಏನ್ ನೋಡ್ಬೇಕು? ಪಂಚಾಂಗ ಶುದ್ಧಿ ಇರ್ಬೇಕು, ತಿಥಿವಾರ ನಕ್ಷತ್ರ ಕಾರಣ ಕರೆಕ್ಟ್ ಆಗಿರ್ಬೇಕು, ಅದೇ ಪಂಚಾಂಗ ಶುದ್ಧಿ. ಮತ್ತೆ ಗುರುಬಲ, ಚಂದ್ರಬಲ, ತಾರಾಬಲ ಒಂದಿರ್ಬೇಕು. ಒಂದು ತಾರಾಬಲ ಇರ್ಬೇಕು, ಇಲ್ಲಾಂದ್ರೆ ಚಂದ್ರಬಲ ಇರ್ಬೇಕು. ಎರಡರಲ್ಲಿ ಒಂದಿರ್ಬೇಕು. ಅರ್ಥ ಆಯ್ತಾ? ಇಲ್ಲಾಂದ್ರೆ ಎರಡು ಇಲ್ಲಾಂದ್ರೆ ಮಾಡಬಾರ್ದು ಶುಭ ಕಾರ್ಯಗಳು. ಎರಡರಲ್ಲಿ ಒಂದಿತ್ತು ಅಂದ್ರೆ ಮಾಡಬಾರ್ದು. ಅದು ಮುಹೂರ್ತದಲ್ಲಿ ನೀಟಾಗಿ ನೋಡೋಣ. ಅದು ಮೈಸೂರು ಪಂಚಾಂಗದಲ್ಲೇ ನೀಟಾಗಿ ಕೊಟ್ಟಿದ್ದಾರೆ. ಅದನ್ನ ಮುಹೂರ್ತ ಭಾಗದಲ್ಲಿ ಹೇಳ್ಕೊಡ್ತೀನಿ. ಅರ್ಥ ಆಯ್ತಾ ಇವಾಗ ನಿಮ್ಗೆ? ತಿಂಗಳ ಹೆಸರು ಹೇಗೆ ಬಂತು, ಯಾವ್ದು ಆಧಾರ ಅಂತಂದ್ರೆ ಇದೇ ಆಧಾರ. ಸಿಂಪಲ್. ನಾನು ಅದು ಇದರಲ್ಲಿ ಕ್ವಿಜ್ ಕಳಿಸ್ಬೇಕಾದ್ರೆ ಕಳಿಸ್ತೀನಿ, ದಯವಿಟ್ಟು ಎಲ್ಲರೂ ಉತ್ತರ ಕೊಡಿ. ಓಕೆ, ನೆಕ್ಸ್ಟ್ ಸೌರಮಾಸ. ಆಗ್ಲೇ ನೋಡಿದ್ವಿ ನಾವು ಸೌರಮಾಸ ಹೇಗೆ ಬರುತ್ತೆ ಅಂತ. ಸೌರಮಾಸ ಹೇಗ್ ಬಂತು ಅಂತ ನೋಡಿ. ಸೂರ್ಯ ಇವತ್ತಿನ ದಿವಸ ಎಲ್ಲಿದ್ದಾನೆ? ಸೂರ್ಯ ಎಲ್ಲಿದ್ದಾನೆ? ಕರೆಕ್ಟಾ? ಹಾಗಾಗಿ ಇದನ್ನೇನಂತ ಕರಿತೀವಿ ನಾವು? ಮೇಷ ಮಾಸ. ಸೂರ್ಯ ಇದಕ್ಕೆ ಬಂದಾಗ ವೃಷಭ ಮಾಸ, ಮಿಥುನ ಮಾಸ, ಕಟಕ ಮಾಸ, ಸಿಂಹ ಮಾಸ, ಕನ್ಯಾ ಮಾಸ, ತುಲಾ ಮಾಸ, ವೃಶ್ಚಿಕ ಮಾಸ, ಧನುರ್ಮಾಸ. ನೋಡಿ, ಧನುರ್ಮಾಸ ಬಂದಾಗಲೇ ನಾವು ಶುಭ ಕಾರ್ಯಗಳು ಏನು ಮಾಡಿದಿರಾ ಶೂನ್ಯಮಾಸ ಅಂತ ಹೇಳ್ತೀವಿ. ಸೂರ್ಯ ಯಾವಾಗ ಗುರು ಮನೆಗೆ ಬಂದಾಗ ಏನಾಗುತ್ತೆ? ಇವನು ಸೂರ್ಯ ಅಂದ್ರೆ ಯಾರು? ರಾಜ ಅಲ್ವಾ? ರಾಜ. ಧನುರ್ಮಾಸ ಇದು ಧನುರ್ ರಾಶಿ ಅಂದ್ರೆ ಯಾರ ಅಧಿಪತಿ? ಗುರು ಅಧಿಪತಿ ಆಗ್ತಾನೆ. ಆಗ ಸೂರ್ಯ ಗುರುವಿನ ಮನೆ ಕುತ್ಕೊಂಡಾಗ ತೀರಾ ಪೂಜೆ ಪುನಸ್ಕಾರ ಧ್ಯಾನಗಳಲ್ಲಿ ಮುಳುಗೋಗ್ತಾನೆ. ಅದಕ್ಕೋಸ್ಕರ ಅದನ್ನ ಧನುರ್ಮಾಸ ಅಂತ ಕರೀತಾರೆ.
ಆ ಧನುರ್ಮಾಸದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡಲ್ಲ. ಅರ್ಥ ಆಯ್ತಾ? ಅಂದ್ರೆ ವಿಷ್ಣು ಮಲಗಿರ್ತಾನೆ ಅಂತ, ವಿಷ್ಣು ಎದ್ದಿದ್ರೆ ತಾನೇ ನಾವು ನೈವೇದ್ಯಗಳನ್ನ ಅರ್ಪಿಸೋದು ಮಾಡೋದು. ಹಾಗಾಗಿ ಆ ಧನುರ್ಮಾಸದಲ್ಲಿ ಯಾವುದೇ ರೀತಿ ಶೂನ್ಯ ಮಾಸ ಅಂತ ಕರಿತೀವಿ. ನೆಕ್ಸ್ಟ್ ಇದು ಮಕರ ಮಾಸ. ಮಕರ ಮಾಸ ಬಂತು ಅಂದ್ರೆ ಯಾವಾಗ ಧನುರ್ ರಾಶಿಯಿಂದ ಮಕರಕ್ಕೆ ಎಂಟರ್ ಆಗ್ತಾನೋ ಅದೇ ಮಕರ ಸಂಕ್ರಾಂತಿ. ಸಂಕ್ರಾಂತಿಗೆ ಇನ್ನೊಂದು ಹೆಸರು ಸಂಕ್ರಮಣ. ಅರ್ಥ ಆಯ್ತಾ? ಎರಡು ಒಂದೇ, ಸಂಕ್ರಾಂತಿ ಅಂದ್ರೆ ಒಂದೇ, ಸಂಕ್ರಮಣ ಒಂದೇ. ಇಂಗ್ಲಿಷ್ ಅಲ್ಲಿ ಸೋಲಾರ್ ಇನ್ಗ್ರೆಸ್ ಅಂತೀವಿ. ಇನ್ಗ್ರೆಸ್ ಅಂದ್ರೆ ಒಳಗಡೆ ನುಗ್ಗುವಂಥದ್ದು. ಹಾಗಾಗಿ ಇದು ಮಕರ ರಾಶಿಯಲ್ಲಿ ಮಕರ ಸಂಕ್ರಾಂತಿ. ಇದು ಕುಂಭ ಮಾಸ. ನಾವು ಸೌರ ಮಾಸದ ಬಗ್ಗೆ ಮಾತಾಡ್ತಾರೆ ನೋಡಿ, ಇಲ್ಲಿ ಸೌರ ಮಾಸ ಅಂತ ಬರೆದಿದೆ. ಇಲ್ಲಿ ಮಾಡಿದಾಗ ಮೀನ ಮಾಸ. ಇವಾಗ ಸದ್ಯಕ್ಕೆ ಯಾವ ಮಾಸ ನಡೀತಾ ಇದೆ? ಒಂದು ಸೌರ ಮಾಸದಲ್ಲಿ ಮೇಷ ಮಾಸ, ಚಂದ್ರಮಾನ ಮಾಸದಲ್ಲಿ ಯಾವ ಮಾಸ ನಡೀತಾ ಇದೆ? ವೈಶಾಖ ಮಾಸ. ಅರ್ಥ ಆಯ್ತಾ? ಇದು ಗೊತ್ತಿರ್ಬೇಕು ನಿಮ್ಗೆ. ಕ್ಲಿಯರ್? ನೆಕ್ಸ್ಟ್ ತಿರ್ಗಾ ಬರೋಣ ಪಂಚಾಂಗ. ಸ್ವಲ್ಪ ಇವಾಗ ಒಳಗಡೆ ಅರ್ಥ ಮಾಡ್ಕೊತ ಹೋಗೋಣ. ತಿಥಿ ವಾರ ನಕ್ಷತ್ರ ಯೋಗ ಕರಣನ. ಪಂಚಾಂಗ ತಿಥಿ ವಾರ ನಕ್ಷತ್ರ ಯೋಗ ಕರಣ, ಈ ಐದು ಸೇರಿದ್ರೆ ಅದು ಮುಷ್ಟಿ ತರ. ತಿಥಿ ವಾರ ನಕ್ಷತ್ರ ಯೋಗ ಕರಣ ಅದೇ ಪಂಚಾಂಗ ಅಂತ ಹೇಳುತ್ತೆ. ಇದಕ್ಕೆ ತಿಥಿಗಳಿಗೆ ಅಧಿಪತಿ ಯಾರಾಗ್ತಾರೆ? ತಿಥಿ ಹೇಗೆ ಫಾರ್ಮ್ ಆಗುತ್ತೆ, ಹೇಗೆ ಮೂಡುತ್ತೆ ತಿಥಿಗಳು ಅಂದ್ರೆ ಅದು ಚಂದ್ರನೇ ಕಾರಣ. ಚಂದ್ರನಿಂದನೇ ತಿಥಿಗಳು. ಅರ್ಥ ಆಯ್ತಾ? ಚಂದ್ರ ಈ ನೋಡ್ತಾ ಇರ್ತೀರ ನೀವು. ಶುಕ್ಲ ಪಕ್ಷ ಅಂತಂದ್ರೆ ಏನಾಗುತ್ತೆ? ಶುಕ್ಲ ಪಕ್ಷ ಅಂದ್ರೆ ಅದು ಅಮಾವಾಸ್ಯೆಯಿಂದ ನೋಡಿ ಹೀಗೆ ಹೋಗ್ತಾ 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 ಬೆಳ್ಳಗಾಗ್ತಾ ಆಗ್ತಾ ಆಗ್ತಾ ಅದು ಬೆಳ್ಳಗಾಗ್ತಾನೆ. ಇಲ್ಲಿ ನೋಡಿ ಫುಲ್ ಬೆಳ್ಳಗ್ ಬರ್ತಾನೆ, 100% ಬೆಳ್ಳಗೆ. ಇದೇ ಶುಕ್ಲ. ಶುಕ್ಲ ಅಂದ್ರೆ ಬಿಳಿ. ಪಕ್ಷ ಅಂತಂದ್ರೆ ಏನು? 15 ದಿವಸ ಪಕ್ಷ. ಕೃಷ್ಣ ಪಕ್ಷ, ಶುಕ್ಲ ಪಕ್ಷ. ಫೋರ್ಟ್ನೈಟ್ ಅಂತೀವಿ ಇಂಗ್ಲಿಷ್ ಅಲ್ಲಿ. ಅಂದ್ರೆ 15 ದಿನಗಳು. ಅದನ್ನ ಪಕ್ಷ ಅಂತ ಕರಿತೀವಿ. 15 ದಿವಸ. ಅರ್ಥ ಆಯ್ತಾ? 15 ದಿವಸ, ಅದಕ್ಕೆ ಒಂದು ಪಕ್ಷ. ಅದೇ ಶುಕ್ಲ ಪಕ್ಷ ಅಂದ್ರೆ, ಶುಕ್ಲ ಅಂತಂದ್ರೆ ಏನು? ಸಂಸ್ಕೃತದಲ್ಲಿ ಬೆಳಪು ಇಲ್ಲಾಂದ್ರೆ ಬಿಳಿ ಅಂತ ಬರುತ್ತೆ. ಅಂದ್ರೆ ಇಲ್ಲಿ ಫುಲ್ ಅಮಾವಾಸ್ಯೆ ಕತ್ಲಿರುತ್ತೆ, ಹೋಗ್ತಾ 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 ಫುಲ್ ಬೆಳಕಾಗುತ್ತೆ. ಈ 15 ದಿನ ಏನಿದೆ ಇಲ್ಲಿಂದ ಇಲ್ಲಿಗೆ, ಇದು ಶುಕ್ಲ ಪಕ್ಷ. ಅರ್ಥ ಆಯ್ತಾ? ಆಮೇಲೆ ಬೆಳ್ಳಿಗಿರೋದು ಏನಾಗ್ತಾ ಇದೆ ಇಲ್ಲಿ? ಹೋಗ್ತಾ 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 ಅಮಾವಾಸ್ಯೆ ಕಾಣಿಸೋದೇ ಇಲ್ಲ. ಚಂದ್ರನೇ ಕಾಣಿಸ್ತಾ ಇಲ್ಲ, ಅಮಾವಾಸ್ಯೆ. ಅವಾಗ ಇದನ್ನ ಏನ್ ಕರಿತೀವಿ ನಾವು? ಇದನ್ನ ಕೃಷ್ಣ ಪಕ್ಷ. ಕೃ ಅಂತ ಬರ್ಬೇಕು. ಕೆಲವರೆಲ್ಲ ಏನೋ ಕೃಷ್ಣ ಕೃಷ್ಣ ಅಂತೀವಿ, ಕ್ರೀ ಅಂತೀವಿ. ಕ್ರಿಶ್ಚಿಯನ್ ಅಂದಂಗೆ, ಕ್ರಿಸ್ತು ಅಂದಂಗೆ. ಹಾಗಾಗಿ ಇದನ್ನ ನಾವು ಯಾವಾಗ್ಲೂ ಕೃ ಅನ್ಬೇಕು. ಕಾಗೆ ರುವತ್ತು, ಕೃಷ್ಣ ಪಕ್ಷ. ಉಚ್ಚಾರಣೆ ಕೂಡ ಸರಿಯಾಗಿ ಮಾಡ್ಬೇಕು ನಾವು. ಕೃಷ್ಣ ಪಕ್ಷ. ಇದು ಎಷ್ಟು ದಿನ ಇರುತ್ತೆ? ಕೃಷ್ಣ ಅಂತಂದ್ರೆ ಏನು? ಕೃಷ್ಣ ವರ್ಣ ಅಂದ್ರೆ ಕಪ್ಪು ವರ್ಣ. ಕಪ್ಪು ಅಂದ್ರೆ ಲಾಸ್ಟ್ ಅಲ್ಲಿ ಕೊನೆಯಲ್ಲಿ ಏನಾಗುತ್ತೆ? ಚಂದ್ರ ಕಪ್ಪಾಗ್ಬಿಡ್ತಾನೆ. ಅದಕ್ಕೆ ಅದನ್ನ ಯಾವ ಪಕ್ಷ ಅಂತ ಕರಿತೀವಿ? ಕೃಷ್ಣ ಪಕ್ಷ. ಶುಕ್ಲ ಅಂತಂದ್ರೆ ಚಂದ್ರ ಹೋಗ್ತಾ ಹೋಗ್ತಾ ಫುಲ್ ಬೆಳಗಾಗ್ತಾನೆ. ಅದನ್ನ ನಾವು ಏನ್ ಪಕ್ಷ ಕರಿತೀವಿ? ಶುಕ್ಲ ಪಕ್ಷ. 15 ದಿನ ಸೇರಿದ್ರೆ ಏನಾಗುತ್ತೆ? ಎಷ್ಟು ದಿನ ಆಯ್ತು? 15 + 15 30 ದಿನಗಳಾಗತ್ತೆ. ಆ 30 ದಿನಗಳಲ್ಲಿ ಏನಂತ ಕರಿತೀವಿ? ಒಂದು ಮಾಸ. ಕರೆಕ್ಟಾ? 30 ದಿನ, 30 ದಿನನೂ 31 ದಿನನೂ ಇರ್ಬೋದು, 30 ದಿನನೂ ಇರ್ಬೋದು. ಆದ್ರೆ ನಾವೇನ್ ಕರಿತೀವಿ? ಆ ಒಂದು ಅಪ್ರಾಕ್ಸಿಮೇಟ್ ನಾವು ಅದನ್ನ ಮಾಸ ಅಂತ ಕರಿತೀವಿ. ಅದಕ್ಕೆ ನಾವು ಫಸ್ಟ್ ಮಾಸ ಶುದ್ಧಿ ಮಾಡಿಕೊಂಡು ತದನಂತರ ತಿಥಿಗೆ ಬರ್ಬೇಕು. ಅರ್ಥ ಆಗ್ತಾ ಇದೆ ಇವಾಗ? ಕ್ಲಿಯರ್? ಅನ್ಮ್ಯೂಟ್ ಮಾಡಿದೀನಿ. ಎಲ್ಲ ಕ್ಲಿಯರ್ ಆಗಿದ್ಯಾ? ಅರ್ಥ ಆಗ್ತಿದೆ. ಏನ್ ಅರ್ಥ ಆಗಿದ್ರೆ ಹೇಳಿ, ಇನ್ನೊಂದ್ಸತಿ ಬೇಕಾದ್ರೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಗುರುಜಿ, ನೀವು ಚೈತ್ರ ಮಾಸ ಕೆಟ್ಟದಂದ್ರಲ್ಲ, ಅದೇ ಸಂದರ್ಭದಲ್ಲಿ ಯುಗಾದಿ ಹಬ್ಬ ಬರುತ್ತಲ್ಲ, 3.5 ಮುಹೂರ್ತ ಆಗುತ್ತಲ್ಲ, ಅದು ಒಳ್ಳೇದಂತ ಎಲ್ಲಾರು ಮಾಡ್ತಾರಲ್ರಿ, ಅದ್ರ ಬಗ್ಗೆ ಏನು ಅಂತ? ಹೌದು, ಅದು 2ನೇ ಕ್ಲಾಸಲ್ಲಿ ಹೇಳಿದೀನಿ ನೋಡಿ ಸರ್ ವಿಡಿಯೋ. 2ನೇ ಕ್ಲಾಸಲ್ಲಿ 3.5 ಮುಹೂರ್ತ, 3.5 ಮುಹೂರ್ತಗಳು, 3.5 ವಜ್ರಗಳು ಅಂತ ಹೇಳ್ತೀವಿ. ಯಾವ್ಯಾವುದು 3.5 ವಜ್ರಗಳು ಮುಹೂರ್ತ? ಅವಾಗ ಪಂಚಾಂಗ ಶುದ್ಧಿ ನೋಡಂಗಿಲ್ಲ, ತಿಥಿವಾರ ನಕ್ಷತ್ರ ಯೋಗಕರಣ ನೋಡಂಗಿಲ್ಲ, ಪಂಚಕ ನೋಡಂಗಿಲ್ಲ, ಗುರುಬಲ ನೋಡಂಗಿಲ್ಲ, ಚಂದ್ರಬಲ ನೋಡಂಗಿಲ್ಲ. ಏನಕ್ಕೆ ಅಂದ್ರೆ 3.5 ವಜ್ರಗಳು ಅಂತ ಹೇಳ್ತೀವಿ. 3.5 ತೀನ್ ಅಂದ್ರೆ 3.5 ವಜ್ರಗಳು, 3.5 ಮುಹೂರ್ತಗಳು ಅಂತ ಹೇಳಿದಾಗ ಯಾವ್ಯಾವುದು ಅಂತಂದ್ರೆ, ಒಂದು ಯುಗಾದಿ,
ಅಕ್ಷಯ ತುಂಬಾ ಅಕ್ಷಯ ತೃತೀಯ, ವಿಜಯದಶಮಿ ಬಲಿಪಾಡ್ಯಮಿ ವಿಜಯದಶಮಿ ಮತ್ತು ಬಲೆಪಾಡ್ಯಮಿ ಅರ್ಧ ಮುಹೂರ್ತ ಅಂತ ಹೇಳ್ತೀವಿ. ಅರ್ಧ ದಿವಸ ಅರ್ಥ ಆಯ್ತಾ? ಅರ್ಧ ಮುಹೂರ್ತ ಅಂದ್ರೆ ಪೂರ್ತಿ ದಿನದಲ್ಲಿ ಒಳ್ಳೆ ಟೈಮ್ ನೋಡ್ಕೊಂಡು ಮಾಡ್ಕೋಬಹುದು. ಪೂರ್ತಿ ದಿನದಲ್ಲಿ ಒಳ್ಳೆ ಸಮಯ ನೋಡ್ಕೊಂಡು ಮಾಡ್ಕೋಬೇಕು. ಅಂದ್ರೆ ಅದು ಅರ್ಧ ಫಲ, ಮಿಕ್ಕಿದ್ರಲ್ಲೂ ಪೂರ್ಣ ಫಲ ಸಿಗುತ್ತೆ. ಹಾಗಾಗಿ ಮನೆ ಆಗ್ಬೋದು, ನೀವು ಮದುವೆ ಆಗ್ಬೋದು, ಗೃಹ ಪ್ರವೇಶ ಆಗ್ಬೋದು, ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು, ಹೊಸ ಕಾರ್ ತರ್ಬೋದು, ಎಲ್ಲ ಕೂಡ ಮಾಡ್ಬೋದು. ಬೇಕಾದ್ರೆ ಬರ್ಕೊಳ್ಳಿ, ಇನ್ನೊಂದ್ಸತಿ ಹೇಳ್ತೀನಿ. ಒಂದು ಅಕ್ಷಯ ತೃತೀಯ, ಉಗಾದಿ ಫಸ್ಟ್ ಉಗಾದಿ ಬರ್ಕೊಳ್ಳಿ. ಫಸ್ಟ್ ಉಗಾದಿ, ಎರಡನೇದು ಅಕ್ಷಯ ತೃತೀಯ, ಮೂರನೇದು ವಿಜಯದಶಮಿ, ಅರ್ಧ ಮುಹೂರ್ತ ಯಾವುದು? ಬಲಿಪಾಡ್ಯಮಿ. ಅರ್ಧ ಮುಹೂರ್ತ ಬಲಿಪಾಡ್ಯಮಿ. ಹಾಗಾಗಿ ಈ 4 ದಿನಗಳು ವರ್ಷದಲ್ಲಿ ಅತ್ಯಂತ ಶುಭಕರವಾದ ದಿನಗಳು. ಆವತ್ತಿನ ದಿವಸ ಬರ್ಕೊಳ್ಳಿ. ಯಾವುದೇ ರೀತಿಯಾದಂತಹ ಮುಹೂರ್ತವನ್ನು ನೋಡುವ ಅವಶ್ಯಕತೆ ಇಲ್ಲ. ಯಾವುದೇ ರೀತಿಯಾದ ಶುಭ ಕಾರ್ಯ ಮಾಡಿದ್ರು ಅದು ವೃದ್ಧಿ ಇರುತ್ತೆ, ದೈವತ್ವವಿರುತ್ತೆ, ದೈವ ಕೃಪೆ ಇರುತ್ತೆ, ನಿಮ್ ಕುಲದೇವರ ಕೃಪೆ ಇರುತ್ತೆ. ನೀವ್ ಏನೇ ಮಾಡಿದ್ರು ಅದು ಸ್ಟಾರ್ಟಿಂಗ್ ಹೇಳಿದ್ರಲ್ಲ ಗುರುಗಳೇ, ಅಕ್ಷಯ ತೃತೀಯಕ್ಕಿಂತ ಮೊದ್ಲು ಹೇಳಿದ್ರಲ್ಲ ಗುರುಗಳೇ, ಉಗಾದಿ. ಸರಿ ಗುರುಗಳೇ. ಗುರುಗಳೇ, ಇವತ್ತು ವಾಸ್ತುಶಾಂತಿ ಮುಹೂರ್ತ ಇರ್ಲಿಲ್ಲದ್ರೂ ಮಾಡ್ಬೋದಾ? ಮಾಡ್ಬೋದು, ಏನ್ ಬೇಕಾದ್ರೂ ಶುಭ ಕಾರ್ಯ ಮಾಡುವಂತಹ. ಅದಕ್ಕೆ 3.5 ಮುಹೂರ್ತಗಳು, 3.5 ವಜ್ರಗಳು, 3.5 ಮುಹೂರ್ತ ಅಂತ ಹಿಂದಿಲಿ ಹೇಳ್ತಾರೆ. 3.5 ಅರ್ಧ ಪ್ಲಸ್ ಲಗ್ನಗಳು. ಅರ್ಥ ಆಯ್ತಾ? ಅದಕ್ಕೆಲ್ಲ ಬರ್ತೀನಿ. ಮುಹೂರ್ತ ಭಾಗದಲ್ಲಿ ಡೀಟೇಲ್ ಹೋಗೋಣ, ವರಿ ಮಾಡ್ಬಿಡಿ. ನಿಮ್ ಕೈಲೇ ಮಾಡಿಸ್ತೀನಿ. ನಿಮ್ ಕೈಲೇ ಒಂದಿಟ್ಬಿಟ್ಟು ಗೃಹ ಪ್ರವೇಶ ಮುಹೂರ್ತ, ಮದುವೆ ಮುಹೂರ್ತಗಳು ಎಲ್ಲ ನಿಮ್ ಕೈಲೇ ಮಾಡಿಸ್ತೀನಿ, ವರಿ ಮಾಡ್ಬಿಡಿ. ನೀವು ಸದ್ಯಕ್ಕೆ ಇದನ್ನ ಅರ್ಥ ಮಾಡ್ಕೊಂಡು ಹೋಗಿ. ಅರ್ಥ ಆಯ್ತಾ? ಜಂಪ್ ಆಗ್ಬಿಟ್ರೆ ನನ್ಗೆ ಹೇಳೋ ಅಂತದ್ ಮರ್ತೋಗ್ತೀನಿ ನಾನು. ಅದಕ್ಕೋಸ್ಕರ ಗುರುಗಳೇ, ಮದುವೆಯಿಂದ ಹಿಡಿದು ಕಿವಿ ಚುಚ್ಚೋದಾಗಿರ್ಬೋದು, ಲಿಂಗಧಾರಣೆ, ಪ್ರತಿಯೊಂದು ಯಾವುದೇ ಮುಹೂರ್ತ ಇದ್ರೂ ಮಾಡ್ಬೋದಾ? ಮಾಡ್ಬೋದು, ಅದಕ್ಕೇನು ನೋಡುವಂತ ಅವಶ್ಯಕತೆನೇ ಇಲ್ಲ. ಶುಭ ದೇವಸ್ಥಾನಕ್ಕೆ ಹೋಗ್ತಾರ ನೋಡ್ಕೊಳ್ಳಿ. ನೋಡೋ ಅವಶ್ಯಕತೆ ಇಲ್ಲ. ನಿಮ್ಮ ಕುಲಗಳಲ್ಲಿ, ನಿಮ್ಮ ಧರ್ಮಗಳಲ್ಲಿ ಏನು ನಿಮ್ಮ ಸಂಸ್ಕಾರಗಳಲ್ಲಿ ಗುರು ಹಿರಿಯರು ಏನ್ ಕಳ್ಸಿರ್ತಾರೋ ನಿಮ್ಮ ಕುಲದಲ್ಲಿ ಅದನ್ನ ಪರಿಪಾಲನೆ ಮಾಡಿ. ಬಟ್ ಜನರಲ್ ಆಗಿ ಇದು ದೈವ ಮುಹೂರ್ತಗಳು ಅಂತ ಹೇಳ್ತೀವಿ ನಾವು. 3.5 ಮುಹೂರ್ತಗಳು ಏನಿದೆ ಅದು ದೈವ ಮುಹೂರ್ತಗಳು. ಗುರುಗಳೇ, ಸರ್ ವೀರೇಶ್ ಸರ್ ಹೇಳಿ. ಗುರುಗಳು, ದಯವಿಟ್ಟು ಕ್ವಶನ್ಸ್ ಅನ್ನ ಲಾಸ್ಟ್ ಇಟ್ಬಿಡಿ ಸರ್, ಪ್ಲೀಸ್. ಆಯ್ತು, ಕಂಟಿನ್ಯೂ ಕ್ಲಾಸ್ ಮಾತ್ರ ಕಂಟಿನ್ಯೂ ಮಾಡಿ. ಆಯ್ತು ಸರಿ, ಎಲ್ಲ ಮ್ಯೂಟ್ ಮಾಡ್ತೀನಿ ದಯವಿಟ್ಟು. ಅರ್ಥ ಆಯ್ತಾ? ಇನ್ನೊಂದು ಏನು ಅಂತಂದ್ರೆ, ನೀವು ಏನೇ ಕ್ವಶನ್ಸ್ ಇದ್ರೂ ಅದೊಂದು ಗ್ರೂಪ್ ಮಾಡಿದೀವಲ್ಲ ನಾವು, ಯಾವ್ದು ಟೆಲಿಗ್ರಾಮ್ ಗ್ರೂಪ್, ಅದ್ರಲ್ಲಿ ದಯವಿಟ್ಟು ಹಾಕಿ. ಯಾರು ತಿಳಿದಂತವ್ರು ಉತ್ತರ ಕೊಡ್ತಾರೆ. ನಾನು ನೋಡಿದಾಗ ನಾನು ಕೂಡ ಉತ್ತರವನ್ನು ಕೊಡ್ತೀನಿ. ಓಕೆನಾ? ಇಲ್ಲಿ ಈ ಟೈಮ್ ಯಾಕೆ ನಾವು ತಗೊಳ್ಳೋದು ವಾರಕ್ಕೆ ಒಂದೇ ಕ್ಲಾಸ್, ಹಾಗಾಗಿ ನಾವು ಡಿಸ್ಕಷನ್ ಮಾಡ್ತಾ ಹೋಯ್ತು ಅಂದ್ರೆ ಇದು ಮುಗಿಯೋದ ಕತೆ. ನಿಮ್ಗೂ ಇಂಟ್ರೆಸ್ಟ್ ಕಳ್ಕೊಂಡ್ಬಿಡ್ತೀರಾ. ಓಕೆನಾ? ಸೊ ಈಗ ಪಕ್ಷ ಗೊತ್ತಾಯ್ತು. ಶುಕ್ಲ ಪಕ್ಷ ಎಷ್ಟು ಪಕ್ಷ ಇರುತ್ತೆ? ಒಂದು ಮಾಸ ಅಂದ್ರೆ 30 ದಿನ, ಶೇಕಡ ಅಪ್ರಾಕ್ಸಿಮೇಟ್. ಓಕೆ, ಅಂದಾಜು 30 ದಿನಗಳಿರುತ್ತೆ. 31 ದಿನ ಆಗಿರ್ಬೋದು, 28 ದಿನ ಆಗಿರ್ಬೋದು ಫೆಬ್ರವರಿಯಲ್ಲಿ, ಇಲ್ಲ 29 ದಿನ ಲೀಪ್ ಇಯರ್ ಅಂತ ಬರುತ್ತೆ, ಇಲ್ಲ 31 ದಿನ 30 ದಿನ ಆಗಿರ್ಬೋದು. ಅಂದಾಜು 30 ದಿನ ಅಂತ ಇಟ್ಕೊಳ್ಳೋಣ ನಮ್ಮ ಕ್ಯಾಲ್ಕುಲೇಷನ್ಗೆ. ಸೊ ಒಂದು ಮಾಸದಲ್ಲಿ ಎಷ್ಟು ದಿನ ಇರುತ್ತೆ? 30 ದಿನ. ಆಯ್ತಾ? ಎಷ್ಟು ಪಕ್ಷಗಳಿರುತ್ತೆ? ಪಕ್ಷ ಅಂತಂದ್ರೆ ಏನು? 15 ದಿನ. ಒಂದು ಶುಕ್ಲ ಪಕ್ಷ, ಒಂದು ಕೃಷ್ಣ ಪಕ್ಷ. ಎಷ್ಟೊಂದು ಜನ ಕನ್ಫ್ಯೂಸ್ ಮಾಡ್ಕೋತಾರೆ. ಶುಕ್ಲ ಪಕ್ಷ ಅಂತಂದ್ರೆ ಏನು ಗೊತ್ತಾಗಲ್ಲ, ಅದು ಲಾಸ್ಟ್ ಅಲ್ಲಿ ಬೆಳಗಾಗುತ್ತೋ ಕಪ್ಪಗಾಗುತ್ತೋ ಗೊತ್ತಾಗಲ್ಲ, ಕನ್ಫ್ಯೂಸ್ ಆಗತ್ತೆ ಕಲಿಯೋ ಟೈಮಲ್ಲಿ. ಸೊ ಪ್ರಾಕ್ಟೀಸ್ ಮಾಡ್ತಾ ಬರುತ್ತೆ. ಈಗ ಮೇಯ್ನು ನೋಡಿ, ಇಲ್ಲಿ ಶುಕ್ಲ ಪಕ್ಷ ಅಂದಾಗ ಹೀಗೆ ಬರುತ್ತೆ. ಫಸ್ಟ್ ಅಮಾವಾಸ್ಯೆ ಇರುತ್ತೆ ನೋಡಿ, ಇಲ್ಲಿಂದ ಅಮಾವಾಸ್ಯೆ ಆದ್ಮೇಲೆ ಪ್ರಥಮ ಶುಕ್ಲ ಪಕ್ಷ, ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ, ಷಷ್ಠಿ, ಸಪ್ತಮಿ, ಅಷ್ಟಮಿ ನೋಡ್ಕೋಬೇಕು. ಅಷ್ಟಮಿ ಯಾವಾಗ್ಲೂ ನೋಡ ಕರೆಕ್ಟ್ ಆಗಿ ಆ ಕಲ್ಲಂಗಡಿ ಎಣ್ಣೆನ ಅರ್ಧ ಹೆಚ್ಚದಂಗೆ ಇರುತ್ತೆ. ಇಲ್ಲಿ ಕರೆಕ್ಟ್ ಆಗಿ ಅರ್ಧ ಇರುತ್ತೆ, ಶಾರ್ಪ್ ಲೈನ್ ಕಾಣಿಸುತ್ತೆ. ಅರ್ಧ ಬಿಳಿ, ಅರ್ಧ ಕಪ್ಪು ಇರುತ್ತೆ ಅಷ್ಟಮಿ. ನವಮಿ, ದಶಮಿ, ಏಕಾದಶಿ, ದ್ವಾದಶಿ, ತ್ರಯೋದಶಿ, ಚತುರ್ದಶಿ ಮತ್ತೆ ಹುಣ್ಣಿಮೆ ಬರುತ್ತೆ. ಇದ್ರಲ್ಲೂ ಅದೇ ತರ ತಿಥಿಗಳು ಬರುತ್ತೆ. ತಿರ್ಗಾ
ಇದು ಪೂರ್ಣಿಮಾ ಆಗಿದ ತಕ್ಷಣ ಏನಾಗುತ್ತೆ, ಪ್ರಥಮ ನೋಡಿ ಸ್ವಲ್ಪ ಕಪ್ಪು ಶುರು ಆಗುತ್ತೆ, ಇಲ್ಲಿ ಕಪ್ಪು ಶುರು ಆಗುತ್ತೆ. ಯಾಕಂದ್ರೆ ಇದು ಕೃಷ್ಣ ಪಕ್ಷ. ಕೊನೆಯಲ್ಲಿ ಕೃಷ್ಣ ಪಕ್ಷ ಅಂತಂದ್ರೆ ಏನು, 15 ದಿನ. 15 ದಿನ ಏನಾಗ್ಬೇಕು, ಕೃಷ್ಣ ವರ್ಣ ಬರ್ಬೇಕು. ನೋಡಿ ಬಂದಿದೆ ಕೃಷ್ಣ ವರ್ಣ. ಇಲ್ಲಿ ಶುಕ್ಲ ಪಕ್ಷದಲ್ಲಿ ಏನಾಗುತ್ತೆ, ಕೊನೆಯಲ್ಲಿ ಏನ್ ಬರ್ಬೇಕು, ಬಿಳಿಯ ಬಣ್ಣ ಬರ್ಬೇಕು. ನೋಡಿ ಇಲ್ಲಿ ಬಿಳಿಯ ಬಣ್ಣ ಬಂದಿದೆ. ಹಾಗೆ ಸೊ ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ, ಷಷ್ಠಿ, ಸಪ್ತಮಿ, ಅಷ್ಟಮಿ, ನವಮಿ, ದಶಮಿ, ಇದು ಏಕಾದಶ, ದ್ವಾದಶ, ತ್ರಯೋದಶ, ಇದು ಚತುರ್ದಶ, ಚತುರ್ದಶಿ. ನೆಕ್ಸ್ಟ್ ಏನಾಗುತ್ತೆ, ಇದು ಅಮಾವಾಸ್ಯೆ ಬರುತ್ತೆ. ಇಲ್ಲಿ ಪೂರ್ಣಿಮೆ ಬರುತ್ತೆ, ಇಲ್ಲಿ ಅಮಾವಾಸ್ಯೆ ಬರುತ್ತೆ. ತಿಥಿಗಳೆಲ್ಲ ಸೇಮೆ. ನಾವ್ ಇವಾಗ ಫಾರ್ ಎಕ್ಸಾಂಪಲ್ ಈ ತಿಥಿನ ಇವಾಗ ಅಷ್ಟಮಿ ಬಂತು, ಇಲ್ಲೂ ಅಷ್ಟಮಿ ಬರುತ್ತೆ. ಯಾವ ದಿನ ಹಬ್ಬ ಅಂದ್ರೆ ಅಷ್ಟಮಿ ಅಂತ ಇಟ್ಕೊಳ್ಳಿ. ಇವಾಗ ವೀರೇಶ್ ಸರ್ ಕೇಳ್ತೀನಿ, ಅವರು ಹೇಳ್ತಾರೆ ಅಷ್ಟಮಿ ದಿನ ಗುರುಳೆ ಇರುತ್ತೆ ಕಾರ್ಯಕ್ರಮ ಅಂತಾರೆ. ಇವಾಗ ನನ್ನ ಕರೆದಿರ್ತಾರೆ ಪೂಜೆಗೆ, ನಾನು ಇವಾಗ ಯಾವ ಅಷ್ಟಮಿಗೆ ಹೋಗ್ಬೇಕು ಅಂದ್ರೆ ಅವ್ರು ಸರಿಯಾಗಿ ಕರಿಬೇಕು ನನ್ನ, ಕರೆಕ್ಟಾ? ಅಂದ್ರೆ ಅವ್ರು ಹೇಳ್ಬೇಕು, ಸ್ವಾಮಿ ಇವಾಗ ಬರೋ ತಿಂಗಳಲ್ಲಿ ಶುಕ್ಲ ಪಕ್ಷ ಅಷ್ಟಮಿಯಲ್ಲಿ ಪೂಜೆ ಇಟ್ಕೊಂಡಿದೀವಿ, ದಯವಿಟ್ಟು ನಮ್ಮ ಮನೆಗೆ ಬನ್ನಿ ಅಂತ ಕರಿಬೇಕು. ಇಲ್ಲ ಅಂದ್ರೆ ಕೃಷ್ಣ ಪಕ್ಷ ಅಷ್ಟಮಿ ದಿವಸ ಪೂಜೆ ಇಟ್ಕೊಂಡಿದೀವಿ. ಯಾವ ಮಾಸದಲ್ಲಿ? ವೈಶಾಖ ಮಾಸ. ನೋಡಿ ಕರೆಕ್ಟಾಗಿ ಅಡ್ರೆಸ್ ಹೇಳ್ದಂಗೆ ಕರೆಕ್ಟಾಗಿ ಕೊಡಬೇಕು. ಇಲ್ಲ ಸುಮ್ನೆ ಸ್ವಾಮಿ ಬಂದ್ಬಿಟ್ಟು ಅಷ್ಟಮಿ ದಿನ ಫೋನ್ ಮಾಡಿ, ಅಷ್ಟಮಿ ದಿವಸ ನಾವು ಪೂಜೆ ಇಟ್ಕೊಂಡಿದೀವಿ, ದಯವಿಟ್ಟು ನಮ್ಮ ಮನೆಗೆ ಬರ್ಬೇಕು ಸ್ವಾಮಿ ಅಂದ್ಬಿಟ್ಟು ಫೋನ್ ಇಟ್ಬಿಟ್ರೆ ಅವಾಗ ಏನಾಗುತ್ತೆ, ನಾವು ಶುಕ್ಲ ಪಕ್ಷಕ್ಕೆ ಹೋಗ್ಬೇಕೋ ಕೃಷ್ಣ ಪಕ್ಷಕ್ಕೆ ಹೋಗ್ಬೇಕೋ ಗೊತ್ತಾಗಲ್ಲ. ಅದಕ್ಕೆ ನೀವು ಯಾವಾಗ್ಲೂ ಯಾವೇ ತಿಥಿ ನೀವು ಬರ್ಕೊಡ್ಬೇಕಾದ್ರೂ ಅಷ್ಟೇ, ಯಾರನ್ನು ಬಂದು ನಿಮ್ಮ ಹತ್ರ ಮುಹೂರ್ತ ಬರ್ಸ್ಕೊತಾರೆ, ಅವ್ರು ಬರ್ಸ್ಕೊಂಡ್ರು ನೀವು ಕರೆಕ್ಟಾಗಿ ಬರ್ಕೊಡ್ಬೇಕು ಅವ್ರಿಗೆ. ಯಾವ ಮಾಸ? ವೈಶಾಖ ಮಾಸ. ಯಾವ ತಿಥಿ? ಇವೆಲ್ಲ ತಿಥಿಗಳು. ಪ್ರಥಮ, ದ್ವಿತೀಯ, ತೃತೀಯ ಅನ್ನೋದೆಲ್ಲ ತಿಥಿಗಳು. ನೀವು ಪಕ್ಷ ಹೇಳ್ಬೇಕು. ಫಸ್ಟ್ ಮಾಸ ದೊಡ್ಡದು, ಕರೆಕ್ಟಾ? ಮಾಸದಿಂದ ಏನ್ ಬರ್ಬೇಕು? ಪಕ್ಷ ಬರ್ಬೇಕು. ಶುಕ್ಲ ಪಕ್ಷನೋ ಅಥವಾ ಕೃಷ್ಣ ಪಕ್ಷ ಹೇಳ್ಬೇಕು. ಮತ್ತೆ ನೆಕ್ಸ್ಟ್ ತಿಥಿ ಬರ್ಬೇಕು, ಯಾವುದೇ ಒಂದು ತಿಥಿ. ಇವಾಗ ಅಷ್ಟಮಿ ಅಂತಾನೆ ಇಟ್ಕೊಳ್ಳಿ, ಇವಾಗ ಇದು ಕೃಷ್ಣ ಪಕ್ಷ ಅಷ್ಟಮಿ ಅಂತಾನೆ ಇಟ್ಕೊಳ್ಳಿ. ಅಂದ್ರೆ ನೀವು ಏನು ಕರಿಬೇಕು, ಯಾವ ಮಾಸ? ವೈಶಾಖ ಮಾಸ, ಶುಕ್ಲ ಪಕ್ಷ ಅಷ್ಟಮಿಯ ದಿನ ದಯವಿಟ್ಟು ಬನ್ನಿ. ಇಲ್ಲ ವೈಶಾಖ ಮಾಸ, ಕೃಷ್ಣ ಪಕ್ಷ ಅಷ್ಟಮಿ ದಿವಸ ಬನ್ನಿ ಕರಿಬೇಕು. ಅರ್ಥ ಆಯ್ತಾ? ಸೊ ಈಗ ನಿಮ್ಗೆ ಕ್ಲಾರಿಟಿ ಬರಬೇಕು ನೀಟಾಗಿ. ಓಕೆನಾ? ಇವಾಗ ಮುಂದಕ್ಕೆ ಹೋಗೋಣ. ಇವಾಗ ತಿಥಿಗಳು ಅಂತ ಹೇಳ್ತೀವಿ ನಾವು. ತಿಥಿಗಳು ಹೇಗಾಗುತ್ತೆ? ಚಂದ್ರನ ಆಧಾರದ ಮೇಲೆ ತಿಥಿಗಳು ಬರುವಂತದ್ದು. ಬಟ್ ಯಾವ ರೆಫರೆನ್ಸ್ ಅಲ್ಲಿ? ಸೂರ್ಯನ ಆಧಾರದ ಮೇಲೆ ಬರುವಂತದ್ದು, ಚಂದ್ರನ ಆಧಾರದ ಮೇಲೆ ಬರುವಂತದ್ದು. ಅಂದ್ರೆ ನೋಡಿ, ಇವಾಗ ಸೂರ್ಯ ಇದೆ, ಇದು ಚಂದ್ರ, ಅಮಾವಾಸ್ಯೆ ಚಂದ್ರ ನೋಡಿ ಫುಲ್ ಕಪ್ಪಗಿದ್ದಾನೆ. ಯಾವಾಗ ಸೂರ್ಯ ಮತ್ತೆ ಚಂದ್ರ ಒಟ್ಟಿಗೆ ಇರ್ತಾರೆ, ಒಟ್ಟಿಗೆ ಇದ್ದಾಗ ಏನಾಗುತ್ತೆ, 0 ಡಿಗ್ರಿಯಲ್ಲಿ ಇದ್ದಾಗ ಅದನ್ನ ನಾವು ಅಮಾವಾಸ್ಯೆ ಅಂತ ಕರಿತೀವಿ. ಯಾವಾಗ ಸ್ಲೋ ಆಗಿ ಇದನ್ನ ಚಲನೆ ಆಗುತ್ತೆ, ಸೂರ್ಯ ಕೂಡ ಚಲನೆ ಆಗುತ್ತೆ, ಕರೆಕ್ಟಾ? ಸೂರ್ಯ ಅಲ್ಲೇ ಇರ್ತಾನ? ನಮ್ಮ ಜ್ಯೋತಿಷದ ಪ್ರಕಾರ 1 ದಿನ 1 ಡಿಗ್ರಿ ಮೂವ್ ಆಗ್ತಾನೆ ನೋಡಿ. 0 ಇಂದ 1 ಡಿಗ್ರಿ ಮೂವ್ ಆಗ್ತಾನೆ ಸೂರ್ಯ, 1 ದಿನ 1 ಡಿಗ್ರಿ. ಹಾಗಾಗಿ 360 ಡಿಗ್ರಿಗೆ 360 ದಿನ, ಅವಾಗ 1 ವರ್ಷ ಆಗುತ್ತೆ ನಮ್ಗೆ. ಇವಾಗ ಇವನೇನ್ ಮಾಡ್ತಾನೆ, ಚಂದ್ರನ ಒಂದ್ ಜೊತೆಗೆ ಮೂವ್ ಹಾಕೊಂಡು ಇನ್ನೊಂದು ಡಿಗ್ರಿ ಮೂವ್ ಆಗ್ತಾನೆ, ಅದು 12 ಡಿಗ್ರಿ ಅಂದ್ರೆ 13 ಡಿಗ್ರಿಗೆ ಹೋಗ್ತಾನೆ. ಸೂರ್ಯ 1 ಡಿಗ್ರಿ ಇದ್ದಾಗ ಚಂದ್ರ 13 ಡಿಗ್ರಿ ಹೋಗ್ತಾನೆ. 13 1 ಅಂದ್ರೆ 12 ಡಿಗ್ರಿ. ಯಾವಾಗ 12 ಡಿಗ್ರಿ ಮೂವ್ ಆಗ್ತಾನೋ ಅಂದ್ರೆ ಸೂರ್ಯನಿಂದ 12 ಡಿಗ್ರಿ ಮುಂದೆ ಹೋಗ್ತಾನೆ ಚಂದ್ರ, ಆಗ ಅದನ್ನ ನಾವು ಒಂದು ತಿಥಿ ಅಂತ ಕರಿತೀವಿ. ಒಂದು ತಿಥಿ ನೆನ್ಪಿಟ್ಕೊಳ್ಳಿ. ಮೊದಲನೇ ತಿಥಿ ಪಾಡ್ಯ, ಎಲ್ಲರಿಗೂ ಬರುತ್ತಾ ಅದು? ಪಾಡ್ಯ, ಬಿದಿಗೆ, ತದಿಗೆ, ಚೌತಿ, ಪಂಚಮಿ, ಷಷ್ಠಿ, ಸಪ್ತಮಿ, ಅಷ್ಟಮಿ, ನವಮಿ, ದಶಮಿ, ಏಕಾದಶಿ, ದ್ವಾದಶಿ, ತ್ರಯೋದಶಿ, ಚತುರ್ದಶಿ. ಶುಕ್ಲ ಪಕ್ಷ ಆದ್ರೆ ಹುಣ್ಣಿಮೆ ಆಗುತ್ತೆ, ಕೃಷ್ಣ ಪಕ್ಷ ಆದ್ರೆ ಅಮಾವಾಸ್ಯೆ ಆಗುತ್ತೆ. ಆ ಪಾಡ್ಯ, ಬಿದಿಗೆ, ತದಿಗೆಗೆ ಏನ್ ಹೇಳ್ತೀವಿ? ಪ್ರಥಮ, ಪ್ರತಿಪತ್, ದ್ವಿತೀಯ, ತೃತೀಯ ಹಾಗೂ ಕೂಡ ಹೇಳ್ಬೋದು. ಇವಾಗ ಫಸ್ಟ್ ತಿಥಿ ಯಾವಾಗ ಬರುತ್ತೆ? ಸೂರ್ಯನಿಂದ ಚಂದ್ರ 12 ಡಿಗ್ರಿ ಮುಂದೆ ಹೋದಾಗ ಅದನ್ನ ಮೊದಲನೇ ತಿಥಿ ಅಂತೀವಿ. ಅದೇ ಸೂರ್ಯನಿಂದ 24 ಡಿಗ್ರಿ ಹೋದಾಗ ಅಂದ್ರೆ ಎರಡನೇ ದಿನ 2 ಡಿಗ್ರಿ ಮೂವ್ ಆಗ್ತಾನೆ ಸೂರ್ಯ. ಇಲ್ಲಿ ನೋಡಿ, 2ನೇ ದಿನ 2 ಡಿಗ್ರಿ ಮೂವ್ ಆಗ್ತಾನೆ. ಇವನ್ ಎಷ್ಟು ದಿನ ಮೂವ್ ಆಗಿರ್ತಾನೆ? ಚಂದ್ರ 26 ಡಿಗ್ರಿ ಮೂವ್ ಆಗಿರ್ತಾನೆ. ಅಂದ್ರೆ 26 - 2 24 ಡಿಗ್ರಿ. ಅಂದ್ರೆ 12 ಇಂದ 12 24 ಅಂದ್ರೆ 2ನೇ ತಿಥಿ ಹೋದಾಗ 24 ಡಿಗ್ರಿ ದೂರ ಇದ್ದಾಗ ಅದನ್ನ 2ನೇ ತಿಥಿ ಅಂತೀವಿ. ಇದೇ ನಮಗೆ ಬಿದಿಗೆ. ಪಾಡ್ಯ ಆದ್ಮೇಲೆ ಬಿದಿಗೆ ಬರುತ್ತೆ. ಇಲ್ಲಾಂದ್ರೆ ಪ್ರತಿಪತ್ ಆದ್ಮೇಲೆ
ದ್ವಿತೀಯ ಬರುತ್ತೆ. ಹಾಗೆ ಇದು ನೋಡಿ ಇಲ್ಲೇ ಬರುತ್ತೆ, ಇಲ್ಲಿ ಇದು ತ್ರಯೋದಶಿ, ಅರ್ಥ ಆಯ್ತಾ? ಇದು ತ್ರಯೋದಶಿ, ಇದು ಚತುರ್ದಶಿ. ಹಾಗೆ ಉಲ್ಟಾ ಬರ್ತಾರೆ, ಹಂಗೆ ಸುತ್ತ ಹೋಗ್ಕೊಂಡು ಕ್ಲಾಕ್ ವೈಸ್ ಹಿಂಗ ಹೋಗ್ತಾ ಸುತ್ಕೊಂಡು ತಿರುಗಿ ವಾಪಸ್ ಬರ್ಬೇಕಲ್ಲ, ಅಮಾವಾಸ್ಯೆಗೆ ಬರ್ಬೇಕು. ಇಲ್ಲಿಗೆ ಏನಾಗುತ್ತೆ, ಇಲ್ಲಿ ಹುಣ್ಣಿಮೆ ಆಗುತ್ತೆ, ಕರೆಕ್ಟಾ? ಆಪೋಸಿಟ್ ಹುಣ್ಣಿಮೆ ಆಗುತ್ತೆ. ಅದು ತೋರಿಸ್ತೀನಿ ನೆಕ್ಸ್ಟ್ ಸ್ಲೈಡ್ ಅಲ್ಲಿ. ಇದು ಚತುರ್ದಶಿ ಆಗುತ್ತೆ, ಆಮೇಲೆ ಇದೇನಾಗುತ್ತೆ, ಇದು ಅಮಾವಾಸ್ಯೆ. ಇದೇನ್ ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ, ಸುಮ್ನೆ ನಿಮ್ಗೆ ಪ್ರಾಕ್ಟಿಕಲ್ ಆಗಿ ಗೊತ್ತಿರಲಿ ಅಂತ. ಯಾವಾಗ್ಲೂ ಸೂರ್ಯ ಮತ್ತೆ ಚಂದ್ರರ ರೇಖಾಂಶ ಅಂತ ಹೇಳ್ತಾರಲ್ಲ ಕನ್ನಡದಲ್ಲಿ, ರೇಖಾಂಶ ಅಂತ ಏನು ಹೇಳ್ತಾರೆ, ಅದ ಡಿಗ್ರಿಗಳ ಅಂತರ ಬಂದಾಗ ಅದನ್ನ ನಾವು ತಿಥಿ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಇದೇನ್ ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈಗ ಬನ್ನಿ, ಈಗ ನಾವು ನೋಡುವಂತ ಇದ್ರಲ್ಲಿ ಮೊದಲನೇ ದಿನಕ್ಕೆ ಏನಾಗುತ್ತೆ, ಫಸ್ಟ್ ಯಾವಾಗ ತಿಥಿ ಯಾವಾಗ ಶುರು ಆಗುತ್ತೆ, ಅಮಾವಾಸ್ಯೆ ನಂತರ ಆರಂಭವಾಗುತ್ತೆ. ಏನಕ್ಕೆ ಅಮಾವಾಸ್ಯೆ ನಂತರ ಆರಂಭ ಆಗುತ್ತೆ, ಇಲ್ಲಿ ನೋಡಿದೀವಿ ನಾವು. ಅಮಾವಾಸ್ಯೆ ದಿನ 0 ಡಿಗ್ರಿ ಇರುತ್ತೆ, ಕರೆಕ್ಟಾ? ಇಲ್ಲಿ ನೋಡಿ 0 ಡಿಗ್ರಿ ಇರುತ್ತೆ, ಅವಾಗ 0 ಡಿಗ್ರಿ ಮೇಲೆ ತಾನೇ ಹೋಗುತ್ತೆ. ಅದಕ್ಕೋಸ್ಕರನೇ ಅಮಾವಾಸ್ಯೆ ನಂತರ ತಿಥಿಗಳು ಆರಂಭ. 0 ಇಂದ 12 ಡಿಗ್ರಿ, 12 ಡಿಗ್ರಿ ಅದು ಅಮಾವಾಸ್ಯೆ. 12 ಡಿಗ್ರಿ ಬರುತ್ತೆ, 12 ಡಿಗ್ರಿಯಿಂದ 24 ಡಿಗ್ರಿ ಅದು ಫಸ್ಟ್ ದಿನ. ಇದು ಪ್ರತಿಪಾದ ಅಂತ ಕರಿತೀವಿ, ಪ್ರತಿಪಾದ. ಇಲ್ಲಿ ಬರೆದಿದ್ದೀನಿ ನೋಡಿ, ಸಾರಿ, ಪ್ರತಿಪಾದ. ಇದು ಮೊದಲನೇ ದಿನ. ಈ ತಿಥಿಗಳನ್ನ ನೆನ್ಪಿಟ್ಕೋಬೇಕು. ಪ್ರತಿಪಾದ, ಇಲ್ವಂತಂದ್ರೆ ಪಾಡ್ಯ, ಬಿದಿಗೆ, ತದಿಗೆ, ಪ್ರತಿಪಾದ, ದ್ವಿತೀಯ, ತೃತೀಯ, ಚತುರ್ಥಿ ಅಥವಾ ಚೌತಿ ಅಂತ ಕರಿತೀವಿ. ಡಿಗ್ರೀಸ್ ವೇರಿಯೇಷನ್ ಹಾಕೋಂತ ಹೋಗುತ್ತೆ. ಡಿಗ್ರಿ ಎಲ್ಲ ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ, ನಾನು ಇಂಗ್ಲಿಷ್ ಬ್ಯಾಚ್ ಮಾಡ್ತಾ ಇರ್ತೀನಲ್ಲ, ಅದಕ್ಕೆ ಎಕ್ಸ್ಪ್ಲೇನ್ ಮಾಡಕ್ಕೆ ತೋರಿಸಿದೀನಿ ಅಷ್ಟೇ ಹೊರತು ಅದು ಅವ್ರಿಗೂ ಏನ್ ಬೇಕಾಗಲ್ಲ, ಸುಮ್ಮನೆ ನಿಮಗೆ ನೋಡ್ಕೋಬೇಕು. ಸೊ ಪೂರ್ಣಿಮಾ ಯಾವಾಗ ಬರುತ್ತೆ? ಪ್ರತಿಪಾದ, ದ್ವಿತೀಯ, ಚತುರ್ಥಿ, ತೃತೀಯ, ಚತುರ್ಥಿ, ಪಂಚಮಿ, ಷಷ್ಠಿ, ಸಪ್ತಮಿ, ಅಷ್ಟಮಿ, ನವಮಿ, ದಶಮಿ, ಏಕಾದಶಿ, ದ್ವಾದಶಿ, ತ್ರಯೋದಶಿ, ಚತುರ್ದಶಿ, ಪೂರ್ಣಿಮಾ ಬರುತ್ತೆ. ಅರ್ಥ ಆಯ್ತಾ? ನೋಡಿ, ಇಲ್ಲಿ ಪೂರ್ಣಿಮಾ ದಿನ ಬರುತ್ತೆ. ಇದು ಯಾವ ಪಕ್ಷ ಅಂತ ಹೇಳ್ತೀರಾ ನೀವು? ಯಾವ ಪಕ್ಷ ಆಯ್ತಿದು? ಕೃಷ್ಣ ಪಕ್ಷನೂ ಶುಕ್ಲ ಪಕ್ಷನ ಬರ್ದಿರೋದಿಲ್ಲ. ಏನಕ್ಕಿದ್ರೆ ಲಾಸ್ಟ್ ಬರ್ತಾ ಇದು ಪೂರ್ಣಿಮಾ ಬಂತಂದ್ರೆ ಪೂರ್ಣಚಂದ್ರ ಬಂದ. ಹಾಗಾಗಿ ಅಮಾವಾಸ್ಯೆ ಇಲ್ಲಿದೆ, ಅಮಾವಾಸ್ಯೆ ನಂತರ ಬಂದಾಗ ಇದು ಯಾವ ಪಕ್ಷ ಆಗುತ್ತೆ ನಮಗೆ? ಇದು ಶುಕ್ಲ ಪಕ್ಷ ಆಗುತ್ತೆ. ಶುಕ್ಲ ಪಕ್ಷ, ಸಾರಿ, ಶುಕ್ಲ ಹಿಂಗ್ ಬರ್ಬೇಕಲ್ಲ, ಶುಕ್ಲ ಪಕ್ಷ. ಕರೆಕ್ಟಾ? ನೆನ್ಪಿಟ್ಕೋಬೇಕು. ಲಾಸ್ಟ್ ಅಲ್ಲಿ ಏನ್ ಬರುತ್ತೆ ನೋಡ್ಕೋಬೇಕು. ಹುಣ್ಣಿಮೆ ಬಂತ, ಹಂಗಾರೆ ಹಿಂದಿನ 15 ದಿನ ಅದು ಶುಕ್ಲ ಪಕ್ಷ. ಅಮಾವಾಸ್ಯೆ ಇಲ್ಲೇನು ಅಮಾವಾಸ್ಯೆ ಬಂತ, ಹಿಂದಿನದೆಲ್ಲ ಏನಾಗುತ್ತೆ, ಅದು ಕೃಷ್ಣ ಪಕ್ಷ ಆಗುತ್ತೆ. ತಿಥಿಗಳು ಸೇಮ್ ಇರುತ್ತೆ, ತಿಥಿಗಳು ಏನ್ ಚೇಂಜ್ ಆಗಲ್ಲ, ಸೇಮ್ ಇದೇ ಬರುತ್ತೆ. ಕರೆಕ್ಟಾ? ಏಕಾದಶಿ ಅಂದ್ರೆ ಕೃಷ್ಣ ಪಕ್ಷ ಏಕಾದಶಿ, ಶುಕ್ಲ ಪಕ್ಷದಲ್ಲಿ ಇದನ್ನ ಏಕಾದಶಿ ಅಂತಾನೆ ಕರೆಯೋದು. ಸೊ ಈಗ ತಿಥಿ ಅಂದ್ರೆ ಏನು ಅಂತ ಗೊತ್ತಾಯ್ತು ನಮ್ಗೆ. ಹೇಗ್ ಬಂತು ತಿಥಿ? ಚಂದ್ರನ ರೇಖಾಂಶ ಮೈನಸ್ ಸೂರ್ಯನ ರೇಖಾಂಶ ಮಾಡಿದಾಗ, ಚಂದ್ರನ ರೇಖಾಂಶ ಅಂದ್ರೆ ಚಂದ್ರನ ಡಿಗ್ರಿ ಎಲ್ಲಿರ್ತಾನೆ, ಎಷ್ಟು ಡಿಗ್ರಿ ಇರ್ತಾನೆ, ಯಾರಿಂದ? ಸೂರ್ಯನಿಂದ. ಸೂರ್ಯನ ರೇಖಾಂಶ ಎಷ್ಟಿರುತ್ತೆ, ಯಾವ್ದೋ ಒಂದು ರೆಫರೆನ್ಸ್ ಇಂದ ತಗೊಂಡಿರ್ತೀವಿ ನಾವು. ಸೊ ಸೂರ್ಯ ಒಂದು ರೆಫರೆನ್ಸ್ ಪಾಯಿಂಟ್ ಇಂದ 1 ಡಿಗ್ರಿ ಮೂವ್ ಆದಾಗ ಚಂದ್ರ ಎಷ್ಟು ಡಿಗ್ರಿ ಮೂವ್ ಆಗಿರ್ತಾನೆ? 13 ಡಿಗ್ರಿ ಮೂವ್ ಆಗಿರ್ತಾನೆ. 13 - 1 ಅಂದ್ರೆ 12 ಡಿಗ್ರಿ. ಆ ಒಂದು 12 ಡಿಗ್ರಿ ಒಳಗಡೆ ಇದ್ದಾಗ ಅದನ್ನ ಪ್ರತಿಪಾದ ಅಂತ ಕರಿತೀವಿ. ಹಾಗೆ ಒಂದೊಂದೇ ಡಿಗ್ರಿ ಹೋಗ್ತಾ ಇದ್ದಾಗ ಹೀಗೆ 15 ತಿಥಿಗಳು ಬರುತ್ತೆ. ಅರ್ಥ ಆಯ್ತಾ? ಇಲ್ಲಿ ನೋಡ್ಸಿ, ಕ್ಯಾಲ್ಕುಲೇಷನ್ ಒಂದು ನೋಡಿಸ್ತೀನಿ ನಿಮ್ಗೆ. ನೋಡಿ, ಅದು 0 ಡಿಗ್ರಿಯಿಂದ ಶುರು ಆದಾಗ ನೋಡಿ, ಪ್ರತಿಯೊಂದಕ್ಕೂ ಒಂದು ತಿಥಿ ಎಷ್ಟು ಡಿಗ್ರಿಗಳಿರುತ್ತವೆ ಅಂತ ನಾನು ಕ್ವಶನ್ ಕೇಳ್ತೀನಿ. ಅವ್ ನೀವೇನೇನು ಹೇಳ್ಬೇಕು? 1 ಡಿಗ್ರಿ ಎಷ್ಟು ಡಿಗ್ರಿ ಇರುತ್ತೆ? ಸಾರಿ, ಒಂದು ತಿಥಿ ಎಷ್ಟು ಡಿಗ್ರಿ? 12 ಡಿಗ್ರಿ. ಎಲ್ಲ ತಿಥಿಗಳು ಅಷ್ಟು 12 ಡಿಗ್ರಿ ಅಪ್ರಾಕ್ಸಿಮೇಟ್. ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಇರುತ್ತೆ, ಎಕ್ಸಾಕ್ಟ್ ಆಗಿ 12 ಇರಲ್ಲ, ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಓಕೆ, ಅಂದ್ರೆ ರಫ್ ಆಗಿ ನಾವು ಅಂದಾಜು 12 ಡಿಗ್ರಿ ಪ್ರತಿಯೊಂದು. ನೋಡಿ, ಇದು ಪ್ರತಿಪಾದ 0 ಇಂದ 12 ಡಿಗ್ರಿ ಇರುತ್ತೆ, ದ್ವಿತೀಯ 12 ಡಿಗ್ರಿ, ಹೀಗೆ 12 ಡಿಗ್ರಿ ಎಲ್ಲ ಮಾಡಿದಾಗ ಟೋಟಲ್ ಮಾಡಿದಾಗ 180 ಡಿಗ್ರಿ ಬರುತ್ತೆ. ಅಂದ್ರೆ ಅದು ಹುಣ್ಣಿಮೆ ಆಗ್ಬಿಡುತ್ತೆ. ತಿರ್ಗಾ 108 ಡಿಗ್ರಿಯಿಂದ ಹಿಂಗೆ ವಾಪಸ್ 12 ಡಿಗ್ರಿ ಮಾಡ್ಕೊಂಡು ಹೋದಾಗ ಇಲ್ಲಿ 180 ಡಿಗ್ರಿ ಬರುತ್ತೆ. ಅಂದ್ರೆ 180 + 120 360 ಡಿಗ್ರಿ ಆಗುತ್ತೆ. ಇಲ್ಲಿ ನೋಡಿ, ಈ ಕ್ಯಾಲ್ಕುಲೇಷನ್ ಮಾಡಿದೀನಿ. 12 ಡಿಗ್ರಿ, ಒಂದು ತಿಥಿ 12 ಡಿಗ್ರಿ ಅಂದಾಗ ಎಷ್ಟು ತಿಥಿಗಳಿರುತ್ತೆ? ಒಂದು ಮಾಸದಲ್ಲಿ ಎಷ್ಟು ತಿಥಿ?
30 ತಿಥಿ. ಒಂದು ಮಾಸದಲ್ಲಿ ಎಷ್ಟು ಪಕ್ಷ? 2 ಪಕ್ಷ. ಅರ್ಥ ಆಯ್ತಾ? ಬರ್ಕೊಳ್ಳಿ, ಒಂದು ಮಾಸ. ಎಷ್ಟು ಮಾಸಗಳಿರುತ್ತೆ ಒಂದು ವರ್ಷದಲ್ಲಿ? ಒಂದು ವರ್ಷದಲ್ಲಿ 12 ಮಾಸ. 12 ಚಂದ್ರಮಾನ ಮಾಸ, 12 ಸೌರಮಾನ ಮಾಸ. ನಮಗೆ ಚಂದ್ರಮಾನ ಮಾಸನೇ ಮಾತಾಡ್ಕೊಳ್ಳೋಣ. ಒಂದು ವರ್ಷದಲ್ಲಿ 12 ಮಾಸಗಳಿರುತ್ತೆ. ಆ ಒಂದು ಮಾಸದಲ್ಲಿ ಎಷ್ಟು ತಿಥಿಗಳಿರುತ್ತವೆ? ಎಷ್ಟು ಪಕ್ಷಗಳಿರುತ್ತವೆ? ಸಾರಿ, ಒಂದು ಮಾಸದಲ್ಲಿ 2 ಪಕ್ಷಗಳಿರುತ್ತೆ. ಒಂದು ಕೃಷ್ಣ ಪಕ್ಷ, ಇನ್ನೊಂದು ಶುಕ್ಲ ಪಕ್ಷ. ಆ ಒಂದು ಪಕ್ಷದಲ್ಲಿ ಎಷ್ಟು ತಿಥಿಗಳಿರ್ತವೆ? 15 ತಿಥಿಗಳಿರುತ್ತವೆ. ಶುಕ್ಲ ಪಕ್ಷದಲ್ಲಿ 15 ತಿಥಿ, ಕೃಷ್ಣ ಪಕ್ಷದಲ್ಲಿ 15 ತಿಥಿ. ಹಾಗಾಗಿ ಒಂದು ಮಾಸದಲ್ಲಿ ಎಷ್ಟು ಪಕ್ಷ? 2 ಪಕ್ಷ. ಒಂದು ಮಾಸದಲ್ಲಿ ಎಷ್ಟು ತಿಥಿ? 30 ತಿಥಿಗಳಾಗತ್ತೆ. ಹಾಗಾಗಿ ಒಂದು ತಿಥಿ ಎಷ್ಟು ಡಿಗ್ರಿ? 12 ಡಿಗ್ರಿ. 12 ಇಂಟು 30 ಮಾಡಿದಾಗ, 30 ತಿಥಿ ಮಾಡಿದಾಗ ನಮಗೆ 360 ಡಿಗ್ರಿಗಳು ಬರುತ್ತವೆ. ಅರ್ಥ ಆಯ್ತಾ? ಇಲ್ಲಾಂದ್ರೆ 360 ಡಿಗ್ರಿನ 12 ಡಿಗ್ರಿ ಭಾಗ ಮಾಡಿ, ಅವು 30 ತಿಥಿ ಬರುತ್ತೆ. ಉಲ್ಟಾ ಹೇಗ್ ಮಾಡಿದ್ರು ನಮ್ಗೆ ಅದೇ ಉತ್ತರ ಬರ್ತಾ ಇರುತ್ತೆ. ಅರ್ಥ ಆಯ್ತಾ? ಹಾಗೆ ತಗೊಂಡಾಗ ನೋಡಿ, ಚಂದ್ರನು ಪ್ರತಿ 27.322 ದಿನಗಳಿಗೊಮ್ಮೆ ಭೂಮಿಯನ್ನು ಸುತ್ತುತ್ತಾನೆ. 30 ದಿನ ಅಲ್ಲ ಅದು. ಅಂದ್ರೆ ಇದು 12 ಡಿಗ್ರಿ 360 ಡಿಗ್ರಿ ಆದ್ರೂ ಕೂಡ ಸ್ವಲ್ಪ ಮೂವ್ಮೆಂಟ್ ವೇರಿಯೇಷನ್ಸ್ ಆಗುತ್ತೆ. ಏನಕ್ಕೆ ಇದು 27 ಡಿಗ್ರಿ? 27 ಪತ್ನಿಯರು ಇರ್ತಾರೆ. ಒಂದೊಂದು ದಿನ ಒಬ್ಬೊಬ್ಬ ಪತ್ನಿ ಹತ್ರ ಚಂದ್ರನು ಸಂಸಾರ ಮಾಡ್ಬೇಕು ಅಲ್ವಾ? ಹಾಗೆ 27 0.322 ಜಾಸ್ತಿ ಯಾರ ಹತ್ರ ಇರ್ತಾನೆ? ಏನಕ್ಕೆ ಜಾಸ್ತಿ ಬರ್ತಾ ಇದೆ ಅಂದ್ರೆ, ಅವನಿಗೆ ಬಹಳ ಪ್ರಿಯವಾದ ಹೆಂಡತಿ ಯಾರು? ರೋಹಿಣಿ ದೇವಿ. ಆ ರೋಹಿಣಿ ನಕ್ಷತ್ರದಲ್ಲಿ ಇವತ್ತು ಕೂಡ ನೀವು ನವಮಂಡಲ ನೋಡಿದಾಗ, ನಾಸಾ ಒಂದು ಡಾಟಾ ತಗೊಂಡಾಗ ಆ ಒಂದು ರೋಹಿಣಿ ನಕ್ಷತ್ರ ಬಂದಾಗ ಚಂದ್ರ ನಿಧಾನವಾಗಿ ಚಲಿಸ್ತಾನೆ. ಅಂದ್ರೆ ಹೆಚ್ಚಿನ ಸಮಯ ರೋಹಿಣಿ ದೇವಿ ಅಂದ್ರೆ ರೋಹಿಣಿ ನಕ್ಷತ್ರದಲ್ಲಿ ಕಾಲವನ್ನು ಕಳೀತಾನೆ. ಯಾಕಂದ್ರೆ ಚಂದ್ರನಿಗೆ ಬಹಳ ಪ್ರಿಯವಾದಂತಹ ಹೆಂಡತಿ ಯಾರು? ರೋಹಿಣಿ ನಕ್ಷತ್ರ. ಅದಕ್ಕೋಸ್ಕರ 0.322 ಏನ್ ಬಂದಿದೆ, ಹೆಚ್ಚಿನ ಸಮಯ ಅಲ್ಲಿ ಕಳೀತಾನೆ. ಅರ್ಥ ಆಯ್ತಾ? ಹಾಗೆ ನಾವು ಪುರಾಣಗಳೆಲ್ಲ ಕಥೆಗಳನ್ನ ಹೇಳಿದ್ದೆ ನಾನು ಮುಂಚೆನೆ. ಆ ಆಧಾರದ ಮೇಲೆ ಆ ಪುರಾಣ ಕಥೆಗಳು ಕೂಡ ಇದಕ್ಕೆ ಅನ್ವಯಿಸುತ್ತೆ. ಓಕೆನಾ? ಸೊ ತಿಥಿಗಳು ತಿಳ್ಕೊಂಡ್ವಿ, ನಾವು ಮಾಸಗಳು ತಿಳ್ಕೊಂಡ್ವಿ. ಯಾವ ಮಾಸ ಶುದ್ಧಿ ಅಂತ ಗೊತ್ತಾಯ್ತು. ನೆಕ್ಸ್ಟ್ ತಿಥಿಗಳನ್ನು ತಿಳ್ಕೊಂಡಿದ್ದೇವೆ. ಇದು ಇಂಗ್ಲಿಷ್ ಅಲ್ಲಿ ಮಾಡಿರುವಂತದ್ದು. ಈಗ ಸೇಮ್ ಅದೇ ಪಕ್ಷ ನೋಡಿದ್ವಿ ನಾವು, ಅದನ್ನೇ ಇಲ್ಲಿ ವಿವರಣೆ ಕೊಟ್ಟಿದ್ದೀನಿ ಅಷ್ಟೇ. ತಿಥಿ ಅಂದ್ರೆ ಶುಕ್ಲ ಪಕ್ಷ ಅಂದ್ರೆ ಏನಾಗೋದು? ಬೆಳಕಿನ ಅರ್ಧ ಭಾಗ ಅಂತ ತೋರಿಸುತ್ತೆ. ಅಂದ್ರೆ ಈ ಪಕ್ಷ ಇಲ್ಲಿಂದ ಅಮಾವಾಸ್ಯೆಯಿಂದ ಪೂರ್ಣಿಮೆಗೆ ಬಂದಾಗ ಇದನ್ನ ಏನಂತ ಕರಿತೀವಿ ನಾವು? ಶುಕ್ಲ ಪಕ್ಷ ಅಂತ ಕರಿತೀವಿ. ಅದೇ ಹುಣ್ಣಿಮೆ ಆಯ್ತು. ಹುಣ್ಣಿಮೆಯಿಂದ ಅಮಾವಾಸ್ಯೆಗೆ ಯಾವ ಪಕ್ಷ ಆಗುತ್ತೆ? ಅದು ಕೃಷ್ಣ ಪಕ್ಷ. ಕಾಗೆ ರುವತ್ತು ಕೃಷ್ಣ ಪಕ್ಷ. ಅರ್ಥ ಆಯ್ತಾ? ಅದನ್ನ ಏನ್ ವಿವರಣೆ ಕೊಟ್ಟಿದ್ದೀನೋ ಇಲ್ಲಿ ಅದನ್ನ ಸ್ವಲ್ಪ ಡೀಟೇಲ್ ಆಗಿ ಇಲ್ಲೆಲ್ಲ ಬರೆದಿದ್ದೀನಿ, ನಿಮ್ಗೆ ಅನುಕೂಲ ಆಗ್ಲಿ ಅಂತ ಅಷ್ಟೇ. ಆಯ್ತಾ? ಮುಂದಕ್ಕೆ ಹೋಗೋಣ. ಈಗ ಮಾಸ ನೋಡಿದ್ವಿ, ಮಾಸಗಳು ಶುದ್ಧಿ ತಿಳ್ಕೊಂಡ್ವಿ. ಶುದ್ಧಿ ಅಂದ್ರೆ ಯಾವ ಮಾಸಗಳು ನಮಗೆ ಒಳ್ಳೆಯದು ಅಂತ. ಇದು ತಿಥಿಗಳು ನೋಡಿ, ಇಲ್ಲಿ ಶುಕ್ಲ ಪಕ್ಷ ಅಂತ ಬರ್ತೀನಿ. ಶುಕ್ಲ ಪಕ್ಷ ಎಲ್ಲಾ ತಿಥಿಗಳು 15 ತಿಥಿ ಬರ್ದಿದ್ದೀನಿ ಇಲ್ಲಿ, ಪ್ರತಿಪಾದದಿಂದ ಹಿಡಿದು ಪೂರ್ಣಿಮಾ ತನಕ. ಕೃಷ್ಣ ಪಕ್ಷ ಅಲ್ಲೂ ಕೂಡ ಕೃಷ್ಣ ಪಕ್ಷ ಪ್ರತಿಪಾದ, ಕೃಷ್ಣ ಪಕ್ಷ ದ್ವಿತೀಯ, ಕೃಷ್ಣ ಪಕ್ಷ ತೃತೀಯ, ಕೃಷ್ಣ ಪಕ್ಷ ಚತುರ್ದಶಿ, ಆನಂತರ ಅಮಾವಾಸ್ಯೆ. ಕೃಷ್ಣ ಪಕ್ಷ ಅಮಾವಾಸ್ಯೆ ಅಂತ ಹೇಳಂಗಿಲ್ಲ. ಅರ್ಥ ಆಯ್ತು? ಅಮಾವಾಸ್ಯೆ ಬಂತು ಅಂದ್ರೆ ಗೊತ್ತಿದೆ ಅದು ಕೃಷ್ಣ ಪಕ್ಷನೇ ಅಂತ. ಇಲ್ಲೂ ಅಷ್ಟು ಹುಣ್ಣಿಮೆ, ಶುಕ್ಲ ಪಕ್ಷ ಹುಣ್ಣಿಮೆಯಲ್ಲಿ ಬಂದ್ಬಿಡಿ ಅಂತ ಹೇಳಿದ್ರೆ ನಗ್ತಾರೆ ಎಲ್ಲ. ಹಂಗೆ ಹೇಳ್ಬಾರ್ದು. ಅರ್ಥ ಆಯ್ತಾ? ಶುಕ್ಲ ಹುಣ್ಣಿಮೆ ಅಂತಂದ್ರೆ ಅದು ಶುಕ್ಲ ಪಕ್ಷ ಅಂತ ಗೊತ್ತಿರುತ್ತೆ. ಅದಕ್ಕೆ ಬೇರೆ ತಿಥಿಗಳಿಗೆ ನಾವು ಅದನ್ನ ಶುಕ್ಲ ಪಕ್ಷ ಸೇರಿಸಬೇಕು. ಶುಕ್ಲ ಪಕ್ಷ ಪ್ರತಿಪಾದ ಅದು ಸರಿಯಾಗಿಲ್ಲಿರೋ ಮುಹೂರ್ತ. ಈ ನೋಡಿ, ಈ ಮುಹೂರ್ತ ಭಾಗದಲ್ಲೂ ಕೂಡ ಯಾವ್ದು ಒಳ್ಳೆಯ ತಿಥಿ, ಯಾವ್ದು ಕೆಟ್ಟ ತಿಥಿ, ಯಾವ್ದು ಸುಮಾರಾಗಿದೆ ಅಂತನೆಲ್ಲ ಕೊಟ್ಟಿರ್ತಾರೆ. ಇದು ಕೂಡ ಒಂದೊಂದು ಭಾಗದಲ್ಲಿ ಒಂದೊಂದು ರೀತಿ ಮುಹೂರ್ತ ಚಿಂತಾಮಣಿಲಿ ಒಂಥರ ಕೊಟ್ಟಿರ್ತಾರೆ. ನೆಕ್ಸ್ಟ್ ಮುಹೂರ್ತ ಇದರಲ್ಲಿ ಮುಹೂರ್ತ ಬೇರೆ ಒಂದು ವಿವರಣೆಯಲ್ಲಿ ಅದು ಬೇರೆ ತರ ಕೊಟ್ಟಿರ್ತಾರೆ. ಸೊ ಹಾಗಾಗಿ ನಮಗೆ ಯಾವುದು ನಿಮ್ಮ ಗುರುಗಳು ಕಲಿಸಿರ್ತಾರೋ ಅದನ್ನೇ ಮುಂದುವರ್ಸ್ಕೊಂಡು ಹೋದ್ರೆ ಉತ್ತಮ. ನೀವೇ ಸ್ವಲ್ಪ ರಿಸರ್ಚ್ ಮಾಡಿ ಅದ್ರ ಒಳಗಡೆ ನೋಡ್ಕೊಂಡು ತದನಂತರ ನೀವು ಕೂಡ ಸ್ವಲ್ಪ ಚೇಂಜಸ್ ಮಾಡ್ಕೋಬಹುದು. ಅರ್ಥ ಆಯ್ತಾ? ಈಗ ನಾವು ಅವಲ್ಲಿ ಮಾಸ ನೋಡಿದ್ವಲ್ಲ, ಋತುಗಳು ನೋಡಿದ್ವಲ್ಲ, ಗ್ರೀಷ್ಮ ಋತು,
ಇದು ಋತುಗಳೆಲ್ಲ ಬಂದಾಗ ಇಲ್ಲ ಗುರುಗಳೇ ಹೆಂಗ್ ಬರ್ಬೇಕು ಹಿಂಗ್ ಬರ್ಬೇಕು ಅಂತಾರಲ್ಲ. ಸೊ ಅದು ಒಂದೊಂದು ಸಿಸ್ಟಮ್ ಅಲ್ಲಿ ಒಂದೊಂದ್ ತರ ಇರುತ್ತೆ, ಅದನ್ನ ನೋಡ್ಕೋಬೇಕು. ನಮ್ ಮೇನ್ ಆಧಾರ ಯಾವುದು? ನಮಗೆ ಪಂಚಾಂಗನೇ ಆಧಾರ. ಪಂಚಾಂಗದಲ್ಲಿ ನೋಡಿ ಅಲ್ಲಿ ಯಾವ ಮಾಸ ಕೊಟ್ಟಿರ್ತಾನೋ, ಯಾವ ಋತು ಕೊಟ್ಟಿರ್ತಾನೋ ಅದನ್ನೇ ನೀವು ಫಾಲೋ ಮಾಡ್ಬೇಕು. ಅರ್ಥ ಆಯ್ತಾ? ಸೊ ಈಗ ಇಲ್ಲೂ ಅಷ್ಟೇ, ಮುಹೂರ್ತದಲ್ಲಿ ನೋಡಿ 30 ತಿಥಿ ಬಂತು ಒಂದು ಮಾಸ. ಶುಕ್ಲ ಪಕ್ಷದಿಂದ ಶುರು ಆಯ್ದ್ರೆ 1ನೇ ತಿಥಿಯಿಂದ ಕೃಷ್ಣ ಪಕ್ಷ, ಇದು 30ನೇ ತಿಥಿ. ಅರ್ಥ ಆಯ್ತಾ? 30ನೇ ತಿಥಿ ಅಂದ್ರೆ 16ರಿಂದ 30 ಕೃಷ್ಣ ಪಕ್ಷ ಇರುತ್ತೆ, 1ರಿಂದ 15 ಶುಕ್ಲ ಪಕ್ಷ ಇರುತ್ತೆ. ಅರ್ಥ ಆಗ್ತಾ ಇದೆ? ಕನ್ಫ್ಯೂಸ್ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ? ಅನ್ಮ್ಯೂಟ್ ಮಾಡಿ. ಫಾಸ್ಟ್ ಆಗಿ ಹೋಗ್ತಾ ಇದ್ರೆ ನಿಲ್ಸಿ. ಅರ್ಥ ಆಯ್ತಾ? ಓಕೆ. ಸೊ ಈಗ ಶುಕ್ಲ ಪಕ್ಷ ಕೃಷ್ಣ ಪಕ್ಷ ಇರುತ್ತೆ. ಇದು ನೋಡಿ, ಇದು ನಾನು ಫಾಲೋ ಮಾಡುವಂತದ್ದು. ಓಕೆ, ಒಬ್ಬೊಬ್ರು ಹತ್ರ ಫಾಲೋ ಮಾಡ್ತಾರೆ, ಬಟ್ ಇದನ್ನ ನಾವು ಎಲ್ಲ ಒಂದು 5-6 ಬುಕ್ ಎಲ್ಲ ನೋಡಿ, ನಮ್ಮ ಗುರುಗಳು 7-8 ಗುರುಗಳ ಹತ್ರ ಎಲ್ಲ ನೋಡ್ಕೊಂಡು ನಾವು ಇದನ್ನ ಫಾಲೋ ಮಾಡುವಂಥದ್ದು. ಯಾರೇನು ಮುಹೂರ್ತ ಕೊಡ್ಬೇಕಾದ್ರೆ ಇದನ್ನ ನೋಡ್ಕೊಂಡೇ ಕೊಡುವಂಥದ್ದು. ಇದೆಲ್ಲ ನೀವು ಇಟ್ಕೊಂಡ್ಬಿಟ್ರೆ, ನೀವು ಒಂದ್ ಕಡೆ ನೋಟ್ಸ್ ಮಾಡಿ ಇಟ್ಕೊಂಡ್ರೆ ಇದನ್ನ ನೋಡ್ಕೊಂಡು ನೀವು ಅದನ್ನ ಮುಹೂರ್ತಗಳನ್ನ ಕೊಡಬಹುದು. ಈಗ ಶುಕ್ಲ ಪಕ್ಷ ಅಂತಂದ್ರೆ ನಮ್ಗೆ ಏನ್ ಅನ್ಸುತ್ತೆ? ಬೆಳಿಗಾಗುತ್ತದೆ, ಬಹಳ ಒಳ್ಳೇದು, ಎಷ್ಟೋ ಕಡೆ ಉಲ್ಲೇಖ ಕೊಡುತ್ತೆ. ಕೃಷ್ಣನು ಹೇಳ್ತಾನೆ ಭಗವದ್ಗೀತೆಯಲ್ಲಿ, ಪಕ್ಷಗಳಲ್ಲಿ ಶುಕ್ಲ ಪಕ್ಷ ನಾನು ಅಂತಾನೆ. ಶುಕ್ಲ ಪಕ್ಷ ಬಹಳ ಉತ್ತಮ ಆದದ್ದು. ಹಾಗನ್ಬಿಟ್ಟು ಪ್ರತಿಪಾದದಲ್ಲಿ ಏನೋ ಮಾಡಕ್ಕಾಗತ್ತ ನಾವು? ಕೆಡಕಾಗತ್ತೆ. ಏನಕ್ಕೆ ಕೆಡಕಾಗತ್ತೆ ಅಂದ್ರೆ ಅದು ಚಂದ್ರ ಇನ್ನ ಫುಲ್ ಬೆಳಿಗಾಗಿರಲ್ಲ. ಚಂದ್ರ ಅಮಾವಾಸ್ಯೆ ಚಂದ್ರ ಅಲ್ವಾ, ಎಲ್ಲ ಕಡೆ ಕಪ್ಪಿರುತ್ತೆ. ಅಂದ್ರೆ ಚಂದ್ರಮೋ ಮನಸ್ಸೋ ಜಾತಃ ಅಂತ ಹೇಳ್ತೀವಿ. ಶುಭ ಕಾರ್ಯಗಳಿಗೆ ಚಂದ್ರ ತುಂಬಾ ಬಲ ಇರಬೇಕು. ಅವಾಗ ಏನಾಗುತ್ತೆ? ಶುಕ್ಲ ಪಕ್ಷ ಅಂದ್ರೆ ಈ ದಿವಸ 1ನೇ ದಿವಸ ಶುಕ್ಲ ಪಕ್ಷದಲ್ಲಿ ಹೆಂಗಿರ್ತಾನೆ? ಒಂಚೂರ್ ಇಷ್ಟೇ, ಎಲ್ಲೋ ಒಂಚೂರ್ ಬೆಳಕು ಬಂದಿರುತ್ತೆ ಅಷ್ಟೇ ಹೊರತು ಈ ತರ ಕಾಣಿಸುತ್ತೆ ನಮ್ಗೆ, ತಟ್ಟೆ ತರ. ಕರೆಕ್ಟಾ? ಇನ್ನು ಮಿಕ್ಕಿದ್ದೆಲ್ಲ ಕಪ್ಪು, ಏನ್ ಕಾಣಿಸ್ತದೆ? ಈ ಭಾಗ ಕಾಣಿಸೋದೇ ಇಲ್ಲ, ಬರೀ ಈ ಭಾಗ ಮಾತ್ರ ಕಾಣಿಸ್ತಾ ಇರುತ್ತೆ. ಹಾಗಾಗಿ ಚಂದ್ರ ಇನ್ನ ಕ್ಷಯದಲ್ಲಿದ್ದಾನೆ. ದಕ್ಷ ಪ್ರಜಾಪತಿ ಚಂದ್ರನವ್ರ ಮಾವ ಶಾಪ ಕೊಟ್ಟಿರ್ತಾನಲ್ಲ, ನೀನು ಒಂದು ಕ್ಷಯ ರೋಗ ಬಂದ್ಬಿಡ್ಲಿ ನಿಂಗೆ ಅಂತ. ಅವಾಗ ನೋಡಿ, ಇಷ್ಟು ದಿನ ಅಂದ್ರೆ ಪಂಚಮಿ ತನಕ ಕ್ಷಯ ರೋಗ ಇರುತ್ತೆ ಚಂದ್ರನ್ಗೆ, ಅಂದ್ರೆ ಇನ್ನ ಬೆಳ್ಳಿಗೆ ಆಗಿರಲ್ಲ ಅವನು, ಕ್ಷಯ ರೋಗ ಇರುತ್ತೆ. ಹಾಗಾಗಿ ಶುಕ್ಲ ಪಕ್ಷದ ಪ್ರತಿಪಾದ ದ್ವಿತೀಯ ನೋಡಿ, ಶುಕ್ಲ ಪಕ್ಷ ಪ್ರತಿಪಾದ ದ್ವಿತೀಯ ತೃತೀಯ ಚತುರ್ಥಿ ಪಂಚಮಿ ತನಕ ಬಲ ಇರಲ್ಲ, ಚಂದ್ರ ಬಲ ಇರಲ್ಲ. ಪಕ್ಷಬಲ ಯಾವಾಗ ಬರುತ್ತೆ ಅಂದ್ರೆ ಶುಕ್ಲ ಪಕ್ಷದಲ್ಲಿದ್ದಾಗ ಬಲ ಇರುತ್ತೆ. ಅಂದ್ರೆ ಹೋಗ್ತಾ ಬಲ ಪಡ್ಕೋತಾನ ಅವನು. ಆಯ್ತಾ? ಆಮೇಲೆ ಷಷ್ಠಿ ನಾವು ಕಾರಣಾಂತರದಿಂದ ಅದು ಷಷ್ಠಿ ಕೂಡ ಮಾಡಲ್ಲ ನಾವು. ಪಂಚಮಿ ಅಂದ್ರೆ ಷಷ್ಠಿ ಕೂಡ ಮಾಡಲ್ಲ. ಸಪ್ತಮಿಯಲ್ಲಿ ಕೆಲವರು ಅದು ಉತ್ತಮ ಅಂತ ಸಪ್ತಮಿಲಿ ಕೊಡ್ತಾರೆ, ಬಟ್ ನಾನು ಯೆಲ್ಲೋ ಕಲರ್ ಕೊಟ್ಟಿದ್ದೀನಿ. ಯೆಲ್ಲೋ ಕಲರ್ ಕಟ್ಟೆ ಅಂದ್ರೆ ಮಾಡಬಹುದು, ಶುಭ ಕಾರ್ಯಗಳು ಮಾಡಬಹುದು, ಬಟ್ ಪಂಚಾಂಗ ಶುದ್ಧಿ ಅವೆಲ್ಲ ನೋಡ್ಕೊಂಡು ಮಾಡ್ಬೇಕು. ಅರ್ಥ ಆಯ್ತಾ? ಆದಷ್ಟು ಅದನ್ನ ಅವಾಯ್ಡ್ ಮಾಡಿದ್ರೆ ಒಳ್ಳೇದು. ಇಲ್ಲ ಸ್ವಾಮಿ ನಮಗೆ ಟೈಮೇ ಸಿಗಲ್ಲ, ಮಾಡ್ಲೇಬೇಕು ಅಂದಾಗ ಅವಾಗ ಸಪ್ತಮಿಯಲ್ಲಿ ಶುಭ ಕಾರ್ಯಗಳು ಮಾಡ್ಕೋಬಹುದು ಮನೆಯಲ್ಲಿ. ಆಯ್ತಾ? ಅದಕ್ಕೆ ನಾನು ಯೆಲ್ಲೋ ಕಲರ್ ಕೊಟ್ಟಿದ್ದೀನಿ. ನೀವು ಅಷ್ಟೇ ಏನನ್ನ ಮುಹೂರ್ತಗಳು ಕೊಡ್ಬೇಕಾದ್ರೆ ಗ್ರೀನ್ ಕಲರ್ ಮತ್ತೆ ಯೆಲ್ಲೋ ಕಲರ್ ಏನ್ ಕೊಟ್ಟಿದ್ದೀನೋ ಅದನ್ನ ಉಪಯೋಗಿಸ್ಕೊಳ್ಳುವಂಥದ್ದು. ಇಲ್ಲ ಇಲ್ಲಿ ಬರ್ದಿರ್ತೀನಿ ಕನ್ನಡದಲ್ಲಿ, ಕೆಡಕು ಸರಾಸರಿ. ನೀವು ಪ್ರಿಂಟ್ಔಟ್ ತಗೊಂಡಾಗ ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಗೊತ್ತಾಗಲ್ಲ ಕಲರ್, ಅದಕ್ಕೆ ಇಲ್ಲಿ ನೋಡ್ಕೊಳ್ಳಿ. ಕೆಡಕು ಇದ್ದಾಗ ಬೇಡ, ಸರಾಸರಿ ಅಂತಂದ್ರೆ ಸಮ, ಹಾಮ್ ಆಗಲ್ಲ, ನ್ಯೂಟ್ರಲ್ ತರ. ಹಾಗಾಗಿ ಆ ದಿನ ಮಾಡ್ಕೋಬಹುದು. ಸರಿ, ಅಷ್ಟಮಿ ದಿನ ಮಾಡ್ತೀವ ನಾವು, ಅಷ್ಟಮಿ ನವಮಿ. ಯೂಶಲ್ ಆಗಿ ಯಾರನ್ನ ಮಾಧೂರ್ ಇದ್ರೆ ಕ್ಲಾಸ್ ಅಲ್ಲಿ ಯೂಶಲ್ ಆಗಿ ದುರ್ಗಾ ಹುಟ್ಟಿರೋದೇ ಅಷ್ಟಮಿ ದಿನ. ಹಾಗಾಗಿ ಅಮ್ಮನವ್ರ ದಿವಸ ನಾವು ಮಾಡುವುದು ಅಷ್ಟಮಿ ದಿನ ಕೆಲವರು ಮುಹೂರ್ತಗಳನ್ನ ಇಟ್ಕೋತಾರೆ. ಅರ್ಥ ಆಯ್ತಾ? ಮತ್ ಕೆಲವರು ನವಮಿ, ಮಾಧ್ವಾಚಾರ್ಯರು ಹುಟ್ಟಿರುವಂತದ್ದು ನವಮಿ, ಮಾಧ್ವ ನವಮಿ. ಹಾಗಾಗಿ ನವಮಿ ಕೂಡ ಶ್ರೇಷ್ಠ ಅಂತ ಇಟ್ಕೋತಾರೆ. ಅರ್ಥ ಆಯ್ತಾ? ಇನ್ನೊಂದು ಆಮೇಲೆ ಮುಹೂರ್ತ ಭಾಗದಲ್ಲಿ ಇದನ್ನ ಡೀಟೇಲ್ ಆಗಿ ನೋಡೋಣ. ಯಾರು ಆರ್ಗ್ಯೂ ಮಾಡಕ್ ಹೋಗ್ಬೇಡಿ. ಅದನ್ನ ಏನಕ್ಕೆ ಇದು ರೆಡ್ ಕೊಟ್ಟಿದ್ದೀನಿ, ಏನಕ್ಕೆ ಗ್ರೀನ್ ಕೊಟ್ಟಿದ್ದೀನಿ ಅಂತ ಮುಹೂರ್ತ ಭಾಗದಲ್ಲಿ, ಅದು ನಂದ ತಿಥಿ ಭದ್ರ ತಿಥಿ ಅಂತೆಲ್ಲ ಬರುತ್ತೆ, ಆ ಭಾಗದಲ್ಲಿ ಮುಹೂರ್ತ ಭಾಗದಲ್ಲಿ ನೋಡೋಣ. ಇವಾಗ ಅರ್ಥ ಆಯ್ತಾ? ಈ ಒಂದು ಇಟ್ಕೊಂಡಾಗ ನೀವು ಏನಕ್ಕೆ ಶುಕ್ಲ ಪಕ್ಷದಲ್ಲಿ ಫಸ್ಟ್ 5 ದಿನ 6 ದಿನ ಉಪಯೋಗಿಸಲ್ಲ ಅಂತಂದ್ರೆ ಚಂದ್ರನಿಗೆ ಬಲವಿರುವುದಿಲ್ಲ, ಹಾಗಾಗಿ ನಾವು ಅದನ್ನ ಉಪಯೋಗಿಸೋದಿಲ್ಲ. ಅರ್ಥ ಆಯ್ತಾ? ನೆಕ್ಸ್ಟ್ ಅಷ್ಟಮಿ ನವಮಿ ಮಾಡಲ್ಲ. ಏಕಾದಶಿ ಕೂಡ ರೆಡ್ ಕೊಟ್ಟಿದ್ದೀನಿ ನಾನು, ಕೆಡಕು ಅಂತ. ಆಕ್ಚುಲಿ ಏಕಾದಶಿ ದಿವಸ ಮಾಡಬಹುದು, ಸ್ವಲ್ಪ ನೋಡ್ಕೊಂಡು ಮಾಡ್ಕೋಬೇಕು. ಏನಕ್ಕೆ ಅಂತಂದ್ರೆ ಅವತ್ತಿನ ದಿವಸ ಆಗಿನ ಕಾಲದಲ್ಲಿ ಎಲ್ಲಾರು ದೈವ ಭಕ್ತರು. ಏಕಾದಶಿ ಫಂಕ್ಷನ್ ಮಾಡಿದ್ರು ಯಾರು ಬಂದು ಊಟ ಮಾಡಲ್ಲ.
ಅಲ್ವಾ? ಹಾಗಾಗಿ ನೀವು ಎಷ್ಟೊಂದ್ ಜನ ನೀವು ಕರಿಯೋದೇನಕ್ಕೆ ನೆಂಟರನ್ನ ಬಂದು ಎಲ್ಲ ಚೆನ್ನಾಗಿ ಊಟ ತಿಂದು ಅವ್ರು ನಮ್ಗೆ ಆಶೀರ್ವಾದ ಮಾಡಿ ಭೋಜನ ತುಂಬಾ ತೃಪ್ತಿ ಆದಾಗ ನಮಗೆ ಆಶೀರ್ವಾದ ಮಾಡ್ಬಿಟ್ಟು ಹೋಗ್ಲಿ ಅಂತ ಕರಿತೀವಿ. ಏಕಾದಶಿ క్లాస్ ఉంది. ತ್ಯಾಗರಾಜ್ ಸರ್ ಪ್ಲೀಸ್ ಮ್ಯೂಟ್ ಮಾಡ್ಕೊಳ್ಳಿ. ತ್ಯಾಗರಾಜ್ DN ಸರ್. ಸೊ ಏಕಾದಶಿಲಿ ಏನಕ್ಕೆ ಮಾಡಲ್ಲ ಅಂತಂದ್ರೆ ಯಾರು ಬಂದು ಊಟ ಮಾಡಲ್ಲ, ಅದಕ್ಕೋಸ್ಕರ ಏಕಾದಶಿ ನಿಷೇಧ. ಅದಲ್ಲ, ಅದು ಬಿಟ್ರೆ ಏಕಾದಶಿ ಬಹಳ ಉತ್ತಮ. ಇವಾಗೆಲ್ಲ ಏಕಾದಶಿನೇ ಮಾಡ್ತಾರೆ. ಏಕಾದಶಿ ಬಹಳ ಒಳ್ಳೇದು, ಬಂದು ಸತ್ಯನಾರಾಯಣ ಪೂಜೆ ಮಾಡಿಸಿ ತದನಂತರ ಎಲ್ಲರೂ ಭೋಜನ ಹಾಕಿ ಕಳಿಸ್ತಾರೆ. ಆ ರೀತಿ ಅದು ಅರ್ಥ ಆಯ್ತಾ? ಏಕಾದಶಿ ಇನ್ನೊಂದು ಸೈಂಟಿಫಿಕ್ ರೀಸನ್ ಏನು ಅಂದ್ರೆ ಆ ಒಂದು ಪರ್ಟಿಕ್ಯುಲರ್ ತಿಥಿ ಇದ್ದಾಗ, ಅಂದ್ರೆ ಸೂರ್ಯನ ಡಿಗ್ರಿ ಮತ್ತೆ ಚಂದ್ರನ ಡಿಗ್ರಿ ನೋಡಿದಾಗ, ಅದು ಏಕಾದಶಿ ಬಂದಾಗ ಅವತ್ತಿನ ದಿವಸ ನಾವು ಹೊಟ್ಟೆ ಒಳಗಡೆ ಏನು ಆಹಾರ ಇರಬಾರ್ದು. ಆಹಾರ ಇತ್ತು ಅಂತಂದ್ರೆ ಕೆಡಕನ್ನು ಮಾಡುತ್ತೆ, ಫುಡ್ ಪಾಯ್ಸನ್ ಆಗ್ಬಿಡುತ್ತೆ. ಎಷ್ಟೊಂದ್ ಜನಕ್ಕೆ ಫುಡ್ ಪಾಯ್ಸನ್ ಆಗುತ್ತೆ, ಬ್ಲಡ್ ಎಲ್ಲ ಕಂಟಾಮಿನೇಟ್ ಆಗ್ಬಿಡುತ್ತೆ, ರಕ್ತದೆಲ್ಲ ಗಲೀಜ್ ಸೇರ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ಅವತ್ತಿನ ದಿವಸ ಹೊಟ್ಟೆ ಖಾಲಿಲಿ ಇಟ್ಕೋಬೇಕು ಅಂತ ಸೈಂಟಿಫಿಕ್ ಆಗಿ ಹೇಳ್ತಾರೆ. ಅದಕ್ಕೋಸ್ಕರನೇ ಅವತ್ತಿನ ದಿವಸ ಉಪವಾಸ ಇರಬೇಕು ಅಂತ ಹೇಳೋದು. ಬರೀ ದೇವ್ರಿಗೋಸ್ಕರ ಉಪವಾಸ ಮಾಡುವಂತಲ್ಲ, ಸೈನ್ಸ್ ಆಗಿ ತಗೊಂಡಾಗ ಬೇಕಾದ್ರೆ ರಿಸರ್ಚ್ ಮಾಡಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಬೇರೆ ಕಡೆ ಯೂಟ್ಯೂಬ್ ಅಲ್ಲಾಗ್ಲಿ ಬೇರೆ ಒಂದು ಬುಕ್ಸ್ ಗಳಾಗಲಿ ನಾವು ಓದಿರೋಂತ ನೆನಪು. ಅದಕ್ಕೆ ಏಕಾದಶಿನ ಆದಷ್ಟು ನಾವು ಇನ್ನು ನೀರು ಕೂಡ ಸೇವಿಸಿದೀರ ದೇಹಕ್ಕೆ ಒಂದು ರೆಸ್ಟ್ ಕೊಟ್ಟಾಗ ಏನಾಗುತ್ತೆ, ಅದು ಇನ್ನ ಚೆನ್ನಾಗಿ ಎಲ್ಲ ಕೆಟ್ಟ ಇದನ್ನೆಲ್ಲ ತೆಗೆದು ದೇಹದಿಂದ ಡಿಟಾಕ್ಸ್ ಅಂತ ಕರಿತೀವಿ, ಗಲೀಜನ್ನೆಲ್ಲ ದೇಹದಿಂದ ತೆಗೆದು ಬಿಡುತ್ತೆ. ಆರೋಗ್ಯ ವೃದ್ಧಿ ಆಗುತ್ತೆ, ಆಯುಷು ವೃದ್ಧಿ ಆಗುತ್ತೆ. ಅದಕ್ಕೆ ನೋಡಿ, ಆಗಿನ ಕಾಲದಲ್ಲಿ 12 ಮಕ್ಕಳು 18 ಮಕ್ಕಳೆಲ್ಲ ಹಡಿಯೋರು. ಆದ್ರೂ ಕೂಡ ತಾಯಂದ್ರು ಅವರು ತಂದೆ ಏನಾದ್ರು 100 ವರ್ಷ 120 ವರ್ಷ ಎಲ್ಲ ಬದುಕಿರೋರು. ಏನಕ್ಕೆ ಅಂದ್ರೆ ಅವರು ಈ ಉಪವಾಸವನ್ನ, ಏಕಾದಶಿ ಉಪವಾಸವನ್ನ ಪಾಲಿಸ್ತಾ ಇದ್ರು. ಅರ್ಥ ಆಯ್ತಾ? ಎನರ್ಜಿ ಬರುತ್ತೆ, ಅದೇ ಒಂದೇ ರೀಸನ್. ಸೊ ಚತುರ್ದಶಿ ಯಾವಾಗ್ಲೂ ಕೆಡಕೆ. ಕೃಷ್ಣ ಪಕ್ಷ ಆಗ್ಲಿ ಶುಕ್ಲ ಪಕ್ಷ ಆಗ್ಲಿ ಚತುರ್ದಶಿ ಮಾಡಬೇಡಿ. ಅಮಾವಾಸ್ಯೆ ದಿವಸ ಏನು ಮಾಡೋದೇ ಇಲ್ಲ ನಾವು. ಪೂರ್ಣಿಮಾ, ಕೆಲವರೆಲ್ಲ ಹುಣ್ಣಿಮೆ ದಿವಸ ಕೂಡ ಏನು ಮಾಡಲ್ಲ, ಯಾಕಂದ್ರೆ ಅತಿಯಾದ ಎನರ್ಜೀಸ್ ಇರುತ್ತೆ, ಅತಿಯಾದ ಶಕ್ತಿ ಕೂಡ ತೊಂದರೆ ಮಾಡುತ್ತೆ ದೇಹಕ್ಕೆ ಅಂತ ಹುಣ್ಣಿಮೆ ದಿವಸ ಕೂಡ ಯಾರು ಏನು ಮಾಡಲ್ಲ. ಬಟ್ ಆದ್ರೆ ಮಾಡ್ಕೋಬಹುದು, ಏನ್ ತೊಂದರೆ ಇಲ್ಲ. ಅರ್ಥ ಆಯ್ತಾ? ಸೊ ಈ ಒಂದು ತಿಥಿಗಳನ್ನ ನೋಡಿಕೊಂಡು ಇದನ್ನ ಮಾಡ್ಬೇಕು. ಯಾರು ಪೂಜೆ ಪುನಸ್ಕಾರಗಳು ಶುಭ ಕಾರ್ಯಗಳು ಮಾಡಬೇಕು. ಈಗ ನೋಡಿದಾಗ 30 ದಿನದಲ್ಲಿ ನಾವು ಕರೆಕ್ಟ್ ಆಗಿ ಸಿಗುವಂತದ್ದು ತಿಥಿ ಎಷ್ಟೋ ನೋಡಿ, ಇಲ್ಲಿಂದ ಲೆಕ್ಕ ಹಾಕೊಳ್ಳಿ. 1 ದ್ವಾದಶಿ, ತ್ರಯೋದಶಿ 2, ಹುಣ್ಣಿಮೆ 3. ಅದು ಹುಣ್ಣಿಮೆನೂ ಕೂಡ ಎಷ್ಟೊಂದು ಜನ ಮಾಡ್ತಾರೆ, ಮಾಡಲ್ಲ. ಹುಣ್ಣಿಮೆನೂ ತೆಗೆದಾಕ್ಬಿಡಿ. ದ್ವಾದಶಿ, ತ್ರಯೋದಶಿ, ದ್ವಿತೀಯ, ತೃತೀಯ, ಪಂಚಮಿ 5 ದಿನ ಸಿಗೋದು ನಮ್ ತಿಂಗಳಿಗೆ ಶುಭ ಕಾರ್ಯ ಮಾಡಕ್ಕೆ. ನೋಡಿದ್ರಾ? ನಮ್ಗೆ ಟೈಮೇ ಸಿಗಲ್ಲ, ಒದ್ದಾಡ್ಬೇಕು, ಅಲ್ಲಿ ಕೂಡಿಸಿ ಇಲ್ಲಿ ಕೂಡಿಸಿ ಮಾಡ್ತಾ ಇರ್ಬೇಕು. ಒಂದು ಮುಹೂರ್ತ ಕೊಡ್ಬೇಕು ಅಂದ್ರೆ ಸುಲಭವಾದ ಕೆಲಸ ಅಲ್ಲ. 5 ದಿನ, ತಿಂಗಳಲ್ಲಿ 5 ದಿನ ಸಿಕ್ತಾಗ ಅದು ನಾವು ಪಂಚಾಂಗ ಶುದ್ಧಿ ನೋಡಿದಾಗ ಎಲ್ಲ ಹೊಟ್ಟೋಗುತ್ತೆ, ಒಂದು ಸಿಗಲ್ಲ. ಕೆಲವೊಂದು ಟೈಮಲ್ಲಿ ಈ ಮಾಸನೇ ಸಿಗಲ್ಲ ನಮ್ಗೆ. ಅವ್ರು ತಾರಾಬಲ ಎಲ್ಲ ಕೂಡಿಸ್ಬೇಕು ಅಂದ್ರೆ ಬಹಳ ಕಷ್ಟ. ಆದ್ರೂ ನಾವು ಇದನ್ನೆಲ್ಲ ಕಲ್ತ್ಕೋತಾ ಹೋಗ್ಬೇಕು. ಅರ್ಥ ಆಯ್ತಾ? ತಿಥಿಗಳು ಯಾವ್ದು ಶುಭ ಯಾವ್ದು ಅಶುಭ ಅಂತ ಗೊತ್ತಾಯ್ತು ನಿಮ್ಗೆ. ಇಲ್ಲಿ ಕಾಣಿಸಿರುವಂತದ್ದು ಗ್ರೀನ್ ಕಲರ್ ಅಲ್ಲಿ ಶುಭ, ಎಲ್ಲಾ ಶುಭ ಕಾರ್ಯಗಳನ್ನ ಮಾಡಬಹುದು. ಯೆಲ್ಲೋ ಕಲರ್ ಇದೆ, ಯೆಲ್ಲೋ ಕಲರ್ ಇದ್ದಾಗ ಕೂಡ ಶುಭ ಮಾಡಬಹುದು. ಅರ್ಥ ಆಯ್ತಾ? ಅಂದ್ರೆ ಆದಷ್ಟುನು ಎಚ್ಚರಿಕೆ ವಹಿಸಿ ಮಾಡಬೇಕು ಯೆಲ್ಲೋ ಕಲರ್ ಕೊಟ್ಟಾಗ. ಓಕೆನಾ? ಸೊ ಇದು 30 ತಿಥಿಗಳ ಬಗ್ಗೆ ತಿಳ್ಕೊಂಡ್ವಿ ನಾವು. ಇವಾಗ ಜಾತಕದಲ್ಲಿ ನೋಡಿದ ತಕ್ಷಣ ಅಮಾವಾಸ್ಯೆ ಇದೆ ಅಂತ ಹೆಂಗ್ ಗೊತ್ತಾಗತ್ತೆ? ಯಾರು ಹೇಳ್ತೀರಾ? ಸೂರ್ಯ ಚಂದ್ರ ಒಂದೇ ಮನೆಯಲ್ಲಿದ್ದಾಗ ಗುರುಗಳೇ. ಎಕ್ಸಲೆಂಟ್ ವಿದ್ಯಾ ಮೇಡಮ್, ಸೂಪರ್. ಅಷ್ಟೇ ಸೂರ್ಯ ನೋಡಿ, ಚಂದ್ರ ಒಂದೇ ಮನೆ. ಎಕ್ಸಲೆಂಟ್ ಅರವಿಂದ್ ಸರ್. ನೋಡಿ, ರವಿ ಮತ್ತೆ ಚಂದ್ರ ಒಂದೇ ಮನೇಲಿ ಇದ್ದಾಗ, ಇವಾಗ ನಾವು ನೋಡಿದ್ವಲ್ಲ ಇಲ್ಲಿ ಕಾಣಿಸ್ತಲ್ಲ ನಮ್ಗೆ, ನೋಡಿ ಇಲ್ಲಿ ಸೂರ್ಯ ಮತ್ತೆ ಚಂದ್ರ ಒಂದೇ ಇದ್ದಾಗ 0 ಡಿಗ್ರಿಯಲ್ಲಿ ಇದ್ದಾಗ ಅದನ್ನ ನಾವು ಅಮಾವಾಸ್ಯೆ ಅಂತ ಕರಿತೀವಿ. ಅದಕ್ಕೆ ಜಾತಕದಲ್ಲೂ ಅಷ್ಟೇ ಸುಮಾರು ಜನ ಗೊತ್ತಿರುತ್ತೆ ವಿಷಯ, ಬಟ್ ಆದ್ರೂನು ಹೇಳ್ತಾ ಇದ್ದೀನಿ. ಅಮಾವಾಸ್ಯೆ ಇಲ್ಲಿ ನೋಡಿ, ಕುಂಡಲಿ ನೋಡಿದಾಗ ಒಂದೇ ಮನೆಯಲ್ಲಿ, ಯಾವುದೇ ಮನೆಯಲ್ಲಿ ಆಗಿರ್ಬೋದು, ಅದು ಯಾವಾಗ ಸೂರ್ಯ ಮತ್ತೆ ಚಂದ್ರ ಒಂದೇ ಜೊತೆಲಿ ಇದ್ದಾಗ, ಒಂದೇ ಮನೆಯಲ್ಲಿ ಒಂದು ಜೊತೆಲಿ ಇದ್ದಾಗ, ಅದು ಡಿಗ್ರಿನೂ ಅಷ್ಟೇ ವಿತಿನ್ 0 ಡಿಗ್ರಿ, ಅಂದ್ರೆ 0 ಡಿಗ್ರಿ ಹತ್ರ ಇದ್ದಾಗ ಅದನ್ನ ನಾವೇನೇನ್ ಕರಿತೀವಿ? ಅಮಾವಾಸ್ಯೆ, ಪೂರ್ಣ ಅಮಾವಾಸ್ಯೆ ಅಂತ ಕರಿತೀವಿ. 0 ಡಿಗ್ರಿ ಇದ್ದಾಗ, ಎರಡಕ್ಕೂ 0 ಡಿಗ್ರಿ ಕರೆಕ್ಟ್ ಆಗಿ ಕುತ್ಕೊಂಡಾಗ ಅದನ್ನ ಪೂರ್ಣ ಅಮಾವಾಸ್ಯೆ, ಅಮಾವಾಸ್ಯೆ ತಿಥಿ ದಿವಸ ಹುಟ್ಟಿದ್ದಾರೆ. ಕೆಲವರೆಲ್ಲ ಬಂದ ನಾವು ಹೇಳ್ತೀವಿ, ಏನ್ರಿ ಅಮಾವಾಸ್ಯೆಲಿ ಹುಟ್ಬಿಟ್ಟಿದ್ದೀರಾ? ಅದು ಬರೀ ಕುಂಡಲಿ ನೋಡಿ. ಅಯ್ಯೋ ಗುರುಳು, ನಿಮ್ಗೇನ್ ಗೊತ್ತಾಯ್ತು ಗುರುಳೆ, ನೀವು ಮೇಧಾವಿಗಳು ಅಂತಾರೆ. ಮೇಧಾವಿ ಇಲ್ಲ, ಎಂತದ್ದು ಇಲ್ಲ.
ಸಿಂಪಲ್ ಅಂಡರ್ಸ್ಟ್ಯಾಂಡ್, ಕಾಮನ್ ಸೆನ್ಸ್ ಇದು, ಅರ್ಥ ಆಯ್ತಾ? ರವಿ ಮತ್ತು ಚಂದ್ರ ಇದ್ದಾಗ ಅಮಾವಾಸ್ಯೆ ಇಲ್ಲಾಂದ್ರೆ ಅಮಾವಾಸ್ಯೆಗೆ ಹೆಚ್ಚು ಕಮ್ಮಿ ಹಿಂದಿನ ದಿವಸ ಇಲ್ಲ ಮುಂದಿನ ದಿವಸ ಅಂದ್ರೆ ಆ ಒಂದು 5-6 ಡಿಗ್ರಿ ಒಳಗಡೆ 5-6 ಅವರ್ 6-7 ಅವರ್ ಅಲ್ಲಿ ಕುತ್ಕೊಂಡಿರುತ್ತೆ. ಅಂದ್ರೆ ಒಟ್ಟಿನಲ್ಲಿ ಅಮಾವಾಸ್ಯೆ ಹತ್ರ ದೋಷ ಇರುತ್ತೆ ಅಂತ ಅರ್ಥ ಮಾಡ್ಕೋಬೇಕು. ಅರ್ಥ ಆಯ್ತಾ? ಈ ಕುಂಡಲಿಯಲ್ಲಿ ಇದು ಹುಣ್ಣಿಮೆಯ ಕುಂಡಲಿ. ಏನಾಗುತ್ತೆ ಹುಣ್ಣಿಮೆ ಕುಂಡಲಿಯಲ್ಲಿ? ಸೂರ್ಯಚಂದ್ರ ಅಪೋಸಿಟ್ 180 ಡಿಗ್ರಿ ಇರುತ್ತೆ. ನೋಡಿ, ಇದು ಇಲ್ಲಿ ನೋಡ್ತಾ ಇದ್ರಲ್ಲ, ಇದೇನಾಗುತ್ತೆ, ಸೂರ್ಯ ಮತ್ತೆ ಚಂದ್ರ ಒಟ್ಟಿಗೆ ಇರ್ತಾರೆ, ಇದು 0 ಡಿಗ್ರಿ. ಅದೇ ಇಲ್ಲಿ 180 ಡಿಗ್ರಿ ಬಂದಾಗ ಏನಾಗುತ್ತೆ, ಸೂರ್ಯ ಇಲ್ಲಿರ್ತಾನೆ, ಚಂದ್ರ ಇಲ್ಲಿರ್ತಾನೆ, ಅದು ಬೆಳ್ಳಗಿರ್ತಾನೆ, ಫುಲ್ ಬೆಳಗಿರ್ತಾನೆ. ಅವಾಗ ಏನಾಗುತ್ತೆ, ಇದು ಎಷ್ಟು ಡಿಗ್ರಿ ಆಯ್ತಿದ್ದು ಇಲ್ಲಿಂದ ಇಲ್ಲಿಗೆ? 180 ಡಿಗ್ರಿ ಆಗುತ್ತೆ. ಅವಾಗ ಇದನ್ನ ನಾವೇನ್ ಹೇಳ್ತೀವಿ? ಹುಣ್ಣಿಮೆ ಅಂತ ಕರಿತೀವಿ. ಓಕೆನಾ? ಅರ್ಥ ಆಯ್ತು? ಚಾರ್ಜ್ ನೋಡಿ ಇವಾಗ ಅರ್ಥ ಆಯ್ತಾ? ಹೊಸಬ್ರಿಗೆ ಗೊತ್ತಿರಲ್ಲ, ಒಂಥರ ಖುಷಿ ಆಗುತ್ತೆ, ಹೌದು ನೋಡಿದ ತಕ್ಷಣ ಗೊತ್ತಾಗುತ್ತೆ ಅಂತ. ರವಿ ಮತ್ತೆ ಚಂದ್ರ ಅಷ್ಟೇ, ರವಿ ಮತ್ತೆ ಚಂದ್ರ ಆಪೋಸಿಟ್ ಇದ್ದಾಗ, ಒಬ್ಬರ ದೃಷ್ಟಿ ಇದ್ದಾಗ, ಅಂದ್ರೆ ಸೂರ್ಯನ ಬೆಳಕು ಫುಲ್ ಬೀಳ್ತಾ ಇರುತ್ತೆ, ಚಂದ್ರನ ಮೇಲೆ. ಅವಾಗ ನಾವೇನ್ ಹೇಳ್ತೀವಿ? ಅದನ್ನ ಹುಣ್ಣಿಮೆ ಹೇಳ್ತೀವಿ, ಹುಣ್ಣಿಮೆ ತಿಥಿ ಅಂತ ಹೇಳ್ತೀವಿ. ಅರ್ಥ? ಜಾತಕ ನೋಡಿ ಗೊತ್ತಾಯ್ತಾ ಇವಾಗ ಹೆಂಗ್ ಕಂಡು ಹಿಡಿಯೋದು ಅಂತ? ನೆಕ್ಸ್ಟ್ ಇದೇ ರೀತಿ ಟಿಪ್ಸ್ ಸುಮಾರು ಕೊಡ್ತಾ ಹೋಗ್ತೀನಿ, ಅವಾಗ ನಿಮ್ಗೆ ಕರಗತ ಆಗ್ತಾ ಹೋಗುತ್ತೆ ಸಿಂಪಲ್ ಆಗಿ. ನೆಕ್ಸ್ಟ್ ಇವಾಗ ಇದು ನೋಡಿ, ಇದೇನಿದು? ಸೌರಮಂಡಲ ಅಲ್ವಾ? ಇದು ಫಸ್ಟ್ ಸೂರ್ಯನ ಹತ್ರ, ಇದು ಸೂರ್ಯ, ಸೂ ಅಂತ ಬರಿತೀನಿ ನಾನು, ಇದು ಭೂ ಅಂತ ಬರಿತೀನಿ, ಬುಧ. ಇದು ಬುಧ ಆದ್ಮೇಲೆ ಯಾವ ಗ್ರಹ ಬರ್ತಾನೆ? ಶುಕ್ರ. ಇದು ನಾವು ಭೂಮಿ ಮೇಲೆ ನಿಂತ್ಕೊಂಡು ನೋಡ್ತಾ ಇದೀವಿ ಅಂತ ಇಟ್ಕೊಳ್ಳಿ, ಆಯ್ತಾ? ನೋಡಿ, ಇದು ಭೂಮಿಯಿಂದ ಒಳಗಡೆ ಇರೋದನ್ನೆಲ್ಲ ನಾವೇನು ಕರಿತೀವಿ? ಇನ್ನರ್ ಪ್ಲಾನೆಟ್ಸ್, ಒಳಗ್ರಹಗಳು, ಒಳಾಂಗಣ ಗ್ರಹಗಳು ಅಂತ ಕರಿತೀವಿ. ಭೂಮಿಯಿಂದ ಒಳಗಡೆ ಇರುವಂತದ್ದು ಇದು. ನೋಡಿ, ಭೂಮಿಯಿಂದ ಒಳಗಡೆ ಇರುವಂತದಕ್ಕೆ ನಾವೇನ್ ಕರಿತೀವಿ? ಒಳಾಂಗಣ ಗ್ರಹಗಳು. ನೋಡಿ, ಭೂಮಿ ಇಲ್ಲಿದೆ, ನಾವು ಭೂಮಿ ಮೇಲೆ ನಿಂತ್ಕೊಂಡು ಎಲ್ಲ ಗ್ರಹಗಳನ್ನ ನೋಡ್ತಾ ಇರ್ತೀವಿ. ಹಾಗಾಗಿ ಭೂಮಿಯಿಂದ ಒಳಗಡೆ ಸೂರ್ಯನ ಕಡೆ ಇರೋದನ್ನ ಒಳಾಂಗಣ ಗ್ರಹ. ಯಾವುದು? ಬುಧ ಮತ್ತೆ ಶುಕ್ರನ ಒಳಾಂಗಣ ಗ್ರಹಗಳು, ಇನ್ನರ್ ಪ್ಲಾನೆಟ್ಸ್ ಅಂತ ಕರಿತೀವಿ. ಅದಾದ್ಮೇಲೆ ಬರುವಂತದ್ದು ಮಂಗಳ ಗ್ರಹ, ಗುರುಗ್ರಹ, ಶುಕ್ರ ಗ್ರಹ. ಈ ಮೂರೇ ಬೇಕು ನಮ್ಗೆ. ಇದು ಯುರೇನಸ್, ನೆಪ್ಟ್ಯೂನ್, ಪ್ಲೂಟೋ ಬೇಡ ನಮ್ಗೆ, ಆಯ್ತಾ? ಜುಪಿಟರ್ ಅಂದ್ರೆ ಮಂಗಳ ಗ್ರಹ, ಗುರುಗ್ರಹ ಮತ್ತೆ ಶನಿ ಗ್ರಹ. ಶನಿ ಗ್ರಹ ಹೆಂಗ್ ಕಂಡಿಡಿಯೋದು? ಯಾವಾಗ್ಲೂ ಅದಕ್ಕೆ ಸುತ್ತಲೂ ಒಂದು ರಿಂಗ್ ಇರುತ್ತೆ, ಅದು ಶನಿ. ಅರ್ಥ ಆಯ್ತಾ? ಸೊ ಇದನ್ನ ಏನಂತ ಕರಿತೀವಿ ನಾವು? ಹೊರಾಂಗಣ ಗ್ರಹಗಳು. ಇದು ಭೂಮಿ ಅನ್ಕೊಳ್ಳಿ, ಭೂಮಿಯಿಂದ ಹೊರಗಡೆ ಬರೋ ಗ್ರಹಗಳನ್ನೆಲ್ಲ ಹೊರಾಂಗಣ, ಹೊರಗಡೆ ಹೋಗ್ತಾ ಇರೋದು ಅಂತಾರೆ ಹೊರಾಂಗಣ ಗ್ರಹಗಳು. ಬರ್ಕೊಳ್ಳಿ, ಇದು ಇಲ್ಲಿಂದ ಒಳಗಡೆ ಎನ್ನುತ್ತದನ್ನ ಒಳಾಂಗಣ ಗ್ರಹಗಳು. ಒಳಾಂಗಣ ಗ್ರಹಗಳು ಬೇಗ ಬೇಗ ಬೇಗವೇ ಚಲಿಸುತ್ತವೆ. ನೋಡಿ, ಜಾತಕದಲ್ಲಿ ಕೂಡ ಹೆಂಗ್ ನೋಡೋದು? ಜಾತಕದಲ್ಲಿ ಕೂಡ ಅವೆಲ್ಲ ಒಟ್ಟಿಗೆ ಇರ್ತವೆ. ಇಲ್ಲಿ ಗಮನಿಸಿ ಕ್ಲೀನ್ ಆಗಿ ನೋಡಿ. ಭೂಮಿ ಅಂದ್ರೆ ಈ ಸೂರ್ಯನ ಹತ್ರ, ಯಾವಾಗ್ಲೂ ಸೂರ್ಯನ ಹತ್ರ ಯಾರು ಇರ್ತಾರೆ? ಬುಧ ಗ್ರಹ, ಶುಕ್ರ ಗ್ರಹ, ಮಂಗಳ ಗ್ರಹ. ಅರ್ಥ ಆಯ್ತಾ? ಈ ಮೂರು. ಭೂಮಿ ಲೆಕ್ಕ ಬರಲ್ಲ ನಮ್ಗೆ. ಇವಾಗ ಸೂರ್ಯನ ಹತ್ರ ಬುಧ, ಶುಕ್ರ ಮತ್ತೆ ಮಂಗಳ ಗ್ರಹ ಯಾವಾಗ್ಲೂ ಹತ್ರ ಇರ್ತವೆ. ಜಾತಕದಲ್ಲಿ ಕೂಡ ಹಂಗೆ ಇರ್ತವೆ. ಅದಕ್ಕೆ ಜಾತಕದಲ್ಲೂ ಕೂಡ ಸೂರ್ಯನ ಬಳಿ ಬುಧ, ಶುಕ್ರ, ಮಂಗಳ ಗ್ರಹಗಳು ಇರುತ್ತವೆ. ಇವಾಗ ನೋಡ್ಕೊಂಡು ಈ ಒಂದು ಎಕ್ಸಾಂಪಲ್ ನೋಡ್ಕೊಂಡು ಹೇಳಿ ಎಲ್ಲಿವೆ ಅಂತ. ನಾ ಹೇಳಿದ್ ಕರೆಕ್ಟೋ ಇಲ್ಲ ನೋಡಿ. ನೋಡ್ಕೊಳ್ಳಿ, ಯಾವಾಗ್ಲೂ ಸೂರ್ಯ ಮತ್ತೆ ಬುಧ ಮಾತ್ರ ಒಟ್ಟಿಗೆ ಇರ್ತಾರೆ, ಅಪ್ಪ ಮಗ. ಒಬ್ರು ಬಿಟ್ಟೋಡೋದೇ ಇಲ್ಲ. ನೋಡಿ, ರವಿ ಬುಧ ಇದ್ರೂನು ಬುಧ ಅಟ್ಲೀಸ್ಟ್ ಇಲ್ಲಿರ್ತಾನೆ, ಒಂದ್ ಮನೆ ಹೆಚ್ಚು ಕಮ್ಮಿ, ಇಲ್ಲಾಂದ್ರೆ ಇಲ್ಲಿರ್ತಾನೆ ಬುಧ. ಯಾಕಂದ್ರೆ ಹತ್ರನೇ ಇರ್ತಾರಲ್ಲ ಅವರು ಯಾವಾಗ್ಲೂ. ನೆಕ್ಸ್ಟ್ ಅದು ರವಿ ಬುಧ ಹತ್ರ ಇನ್ಯಾರು ಇರ್ತಾರೆ? ಶುಕ್ರ. ನೋಡಿ, ಶುಕ್ರ ಇಲ್ಲೇ ಇದ್ದಾನೆ, ಶುಕ್ರ ಗ್ರಹ. ಅರ್ಥ ಆಯ್ತಾ? ನೆಕ್ಸ್ಟ್ ಮಂಗಳ ಗ್ರಹ. ನೋಡಿ, ಮಂಗಳ ಗ್ರಹ ಹೆಚ್ಚು ಕಮ್ಮಿ ರವಿಯಿಂದ 2ನೇ ಮನೆ 3ನೇ ಮನೆಗಳು ಸಿಕ್ಬಿಡ್ತಾರೆ ನಮ್ಗೆ, ಎಲ್ಲ ಹತ್ರದಲ್ಲೇ ಸಿಗ್ತಾರೆ. ರವಿ ಎಲ್ಲೇ ನೋಡ್ಕೊಂಡ್ರೆ ನೀವು, ಅಲ್ಲಿ ಮಿಕ್ಕಿದ ಗ್ರಹಗಳೆಲ್ಲ ಅಲ್ಲೇ ಇರ್ತವೆ. ನೋಡಿ, ಇನ್ನೊಂದು ಎಕ್ಸಾಂಪಲ್ ಗಮನಿಸಿ. ಕರೆಕ್ಟ್ ಹೇಳಿದ್ದು? ನೋಡಿ, ಇಲ್ಲಿ ರವಿ ಇದ್ದಾನೆ, ರವಿ ಪಕ್ಕದಲ್ಲಿ ಬುಧ ಇದ್ದಾನೆ, ಅದ್ರ ಹಿಂದ್ಗಡೆ ಮಂಗಳ ಇದ್ದಾನೆ, ಅದ್ರ ಮುಂದೆ ಶುಕ್ರ ಇದೆ. ನೋಡಿ, ಹಾಗಾಗಿ ಯಾವಾಗ್ಲೂ ಅಷ್ಟೇ, ಅದು ಸೇಮ್ ಸೋಲಾರ್ ಸಿಸ್ಟಮ್. ಇದು ನವಮಂಡಲನೇ ಅಷ್ಟೇ. ಜಾತಕದಲ್ಲಿ ಕೂಡ ಅದೇ ತರ ರಿಸಲ್ಟ್ಸ್ ಫಾಲೋ ಆಗ್ತಾ ಇರುತ್ತೆ. ಒಳಾಂಗಣ ಗ್ರಹಗಳು, ಹೊರಾಂಗಣ ಗ್ರಹಗಳು.
ಹೊರಾಂಗಣ ಗಣಗಳೇ ನಮ್ಮ ಜಾತಕದ ಮೇಲೆ ಹೆಚ್ಚಿನ ಪ್ರಭಾವ ಬೀರೋದು ಯಾವುದು? ಹೊರಾಂಗಣ ಗ್ರಹಗಳು. ಗುರು ಶನಿ. ಯಾವಾಗ್ಲೂ ಅಷ್ಟೇ. ಈ ಮಂಗಳ ಗ್ರಹ, ಅದರಲ್ಲೂ ಎಸ್ಪೆಷಲಿ ಗುರು ಮತ್ತೆ ಶನಿ ಗ್ರಹಗಳೇ ನಮ್ಮ ಜೀವನದಲ್ಲಿ ಹೆಚ್ಚಿಗೆ ಪ್ರಭಾವವನ್ನು ಬೀರುವಂತ ಗ್ರಹಗಳು. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಯ್ತಾ? ನೋಡ್ಕೊಂಡಾಗ ನೀವು ಇದನ್ನೆಲ್ಲ ಗಮನಿಸ್ಬೇಕು. ಜ್ಯೋತಿಷ ಅಂದ್ರೆ ಇವೆಲ್ಲ ಸ್ವಲ್ಪ ರಿಸರ್ಚ್ ಮಾಡ್ಬೇಕು ನೀವೇ, ಎಲ್ಲೆಲ್ಲಿ ಬರ್ತದೆ, ಏನಕ್ಕೆ ಬರ್ತಾ ಇದೆ, ಏನು ಅಂತ. ಓಕೆನಾ? ಗುರುಗಳೇ, ಮೇಡಮ್, ನನ್ನ ಜಾತಕದಲ್ಲಿ ಸೂರ್ಯನಿಂದ 7ನೇ ಮನೆಯಲ್ಲಿ ಮಂಗಳ ಇದ್ದಾನೆ. ಇರ್ಲಿ ಬಿಡಿ, ಪರ ಇಲ್ಲ. ಅದು ಹೊರಾಂಗಣ ಗ್ರಹಗಳಲ್ವಾ, ಹಾಗಾಗಿ ಸ್ವಲ್ಪ ದೂರದಲ್ಲಿ ಹೋಗೋ ಚಾನ್ಸಸ್ ಇರುತ್ತೆ. ಸೊ ತೊಂದರೆ ಇಲ್ಲ. ಮೇನ್ ಹತ್ರ ಯಾವ್ದು ಇರುತ್ತೆ? ಬುಧ ಮತ್ತೆ ಶುಕ್ರ ಆದಷ್ಟು 1-2 ಮನೆ ಹೆಚ್ಚು ಕಮ್ಮಿ ಇರ್ತಾರೆ. ಅರ್ಥ ಆಯ್ತಾ? ಸೊ ಮಂಗಳ ಗ್ರಹ ಸ್ವಲ್ಪ ಅವ್ನು ರೊಟೇಷನ್ ಹೊಡಿತಾ ಇರ್ತಾನೆ, ಅವ್ನು 45 ದಿನ. ಹಾಗಾಗಿ ಸ್ವಲ್ಪ ವೇರಿಯೇಷನ್ಸ್ ಬರುತ್ತೆ. 5ನೇ ದಿನ ಇರ್ಬೋದು, 7ನೇ ಮನೇಲಿ ಇರ್ಬೋದು, ಸ್ವಲ್ಪ ವೇರಿಯೇಷನ್ಸ್ ಬರುತ್ತೆ. ಬಟ್ ಕಾಮನ್ ಸೆನ್ಸ್ ನಮ್ಗೆ ಇದರಲ್ಲಿ ಇದು ಯಾವಾಗೂ ತಲೆಯಲ್ಲಿ ಇರ್ಬೇಕು, ಎಲ್ಲೆಲ್ಲಿ ಏನೇನ್ ಬರುತ್ತೆ ಅಂತ. ಅರ್ಥ ಆಯ್ತಾ? ಸೊ ಹಾಗಾಗಿ ಪ್ರಭಾವ ಬೀರುವಂತದ್ದು ಯಾವುದು? ಮಂಗಳ ಗ್ರಹ ಸೂರ್ಯನಿಂದ ದೂರ ಇದ್ದಾಗ, ಇವಾಗ 7ನೇ ಮನೆ ಅನ್ಕೊಳ್ಳಿ ನಿಮ್ಮ ಸೂರ್ಯನಿಂದ, ಆಗ ಮಂಗಳ ಗ್ರಹ ಹೆಚ್ಚು ಪ್ರಭಾವ ಬೀರುತ್ತೆ ನಿಮ್ಮ ಜಾತಕದಲ್ಲಿ. ಇದು ತಲೆಯಲ್ಲಿ ಇರಲಿ. ಇದ್ದಾಗ ಅದು ಇನ್ನರ್ ಪ್ಲಾನೆಟ್ ಲೆಕ್ಕಕ್ಕೆ ಬಂದ್ಬಿಡ್ತಾನೆ, ಒಳಾಂಗಣಕ್ಕೆ ಲೆಕ್ಕ ಬರುತ್ತೆ. ಅಷ್ಟು ಪ್ರಭಾವ ಬೀರಲ್ಲ. ಅವನು ಹೊರಗಡೆ ಇದ್ದಾಗ ಏನಾಗುತ್ತೆ, ಸಿಕ್ಕಾಪಟ್ಟೆ ಪ್ರಭಾವವನ್ನು ಬೀರ್ತಾನೆ. ಎಷ್ಟು ಗ್ರಹಗಳು ಸೂರ್ಯನಿಂದ ದೂರ ಇದ್ದಾಗ ಅಷ್ಟು ಪ್ರಭಾವ ಜಾಸ್ತಿ ಇರುತ್ತೆ ಮನುಷ್ಯನ ಮೇಲೆ. ಕರೆಕ್ಟ್. ಇದು ಆಲ್ರೆಡಿ ನಾವು ಮುಗಿಸ್ಕೊಂಡಿದೀವಿ ಅಲ್ವಾ? ಒಂದು ಶ್ಲೋಕ ಹೊರಗಡೆ ಗ್ರಹಗಳು ಗೊತ್ತಾಗ್ಬಿಡುತ್ತೆ ಇದರಲ್ಲಿ ಅಷ್ಟೇ. ಸೂಪರ್, ವೆರಿ ಗುಡ್. ಈಗ ಇಲ್ಲಿ ನೋಡಿ, ಇದು ಯಾವ್ದು ಇದು ನೋಡ್ತಾ ಇರೋದು ನಾವು. ಇವಾಗ ವಾರಗಳ ಬಗ್ಗೆ ಬರೋಣ. ಎಷ್ಟು ನೋಡಿದ್ವಿ ಇವಾಗ ನಾವು? ಶುದ್ಧಿ ಪಂಚಾಂಗದಲ್ಲಿ ಏನೇನ್ ಮುಗೀತು? ಪಂಚಾಂಗದಲ್ಲಿ ಫಸ್ಟ್ ತಿಥಿ ಆಯ್ತು, ಕರೆಕ್ಟಾ? ಮಾಸ ಶುದ್ಧಿ ನೋಡಿದೀವಿ, ಅದು ಪಂಚಾಂಗ ಲೆಕ್ಕಕ್ಕೆ ಬರಲ್ಲ, ಆದ್ರೂ ಕೂಡ ಮಾಸ ಶುದ್ಧಿ ನೋಡಿದೀವಿ. ಮಾಸ ಶುದ್ಧಿ ಆಯ್ತು. ಮಾಸ ಆದ್ಮೇಲೆ ತಿಥಿ ತಿಥಿಯಲ್ಲಿ ಕೂಡ ಶುದ್ಧಿ ನೋಡಿದೀವಿ. ಯಾವ್ದು ಶುದ್ಧಿ ಅಂದ್ರೆ ಯಾವ್ದು ಬಲವಾಗಿರೋದು ಅದನ್ನ ಮಾತ್ರ ತಗೋಬೇಕು, ಮಿಕ್ಕಿದ್ದನ್ನ ಏನ್ ಮಾಡ್ಬೇಕು? ತಗೋಬಾರ್ದು, ಕೆಟ್ಟದು. ಈಗ ನೆಕ್ಸ್ಟ್ ವಾರಕ್ಕೆ ಬರೋಣ. ವಾರ ಶುದ್ಧಿ ನಿಮ್ಗೆ ಗೊತ್ತಿರಂಗೆ ಮಂಗಳವಾರ ಮತ್ತೆ ಶನಿವಾರ ಕೆಡಕ್ ಮಾಡುತ್ತೆ. ನಮ್ಮ ದಕ್ಷಿಣ ಭಾರತದಲ್ಲಿ, ಮೈಸೂರು ಪ್ರಾಂತ್ಯ, ದಕ್ಷಿಣ ಭಾರತದಲ್ಲಿ ನಾವು ಮಂಗಳವಾರದಲ್ಲಿ ಯಾವುದೇ ಶುಭ ಕಾರ್ಯಗಳು ಮಾಡಲ್ಲ ಅಲ್ವಾ? ಅದೇ ಉತ್ತರ ಭಾರತದಲ್ಲಿ ಮಂಗಳವಾರನೇ ಮದುವೆ ಮಾಡೋದು. ಗೊತ್ತಾ ನಿಮ್ಗೆ? ಎಷ್ಟೊಂದು ಪ್ರಾಂತ್ಯಗಳಲ್ಲಿ ಮಂಗಳವಾರ ಮಾಡ್ತಾರೆ. ಏನಕ್ಕೆ ಅಂದ್ರೆ ಮಂಗಳ ಹೆಸರಲ್ಲೇ ಮಂಗಳ ಇದೆ, ಅದೇ ಶುಭ ನಮ್ಗೆ ಅಂದ್ಬಿಟ್ಟು ಮಂಗಳವಾರದತ್ತೆ ತಾಳಿಗಳು ಕಟ್ಟೋದು ಎಲ್ಲ ಮಾಡ್ಕೋತಾರೆ. ಅದು ಮಂಗಳವಾರ ಸ್ಪೆಷಲಿ ನಮ್ಗೆ ಯಾವುದೇ ವಿಧಿ ಇಲ್ಲ ಅಂದಾಗ, ಮಂಗಳವಾರನೇ ಮಾಡ್ಬೇಕು ಅಂದಾಗ ಮಂಗಳವಾರ ಮಧ್ಯಾಹ್ನದ ಒಳಗಡೆ ಮುಗಿಸ್ಕೋಬೇಕು ಕೆಲಸ. ಮಂಗಳವಾರ ಮಧ್ಯಾಹ್ನ ಮೇಲ್ ಮಾಡಬಾರ್ದು, ಮಂಗಳ ಗ್ರಹ ಕ್ರೌರ ಆಗ್ಬಿಡ್ತಾನೆ. ಅರ್ಥ ಆಯ್ತು? ಅದು ಮುಹೂರ್ತ ಭಾಗದಲ್ಲಿ ನೋಡೋಣ. ಈಗ ಸದ್ಯಕ್ಕೆ ನೀವು ಏನ್ ತಿಳ್ಕೊಬೇಕು? ವಾರಗಳಲ್ಲಿ ಯಾವುದು ಉತ್ತಮ? ಬುಧವಾರ, ಗುರುವಾರ, ಶುಕ್ರವಾರ ಬಹಳ ಉತ್ತಮ. ಯಾಕಂದ್ರೆ ಇವೆಲ್ಲ ಶುಭ ಗ್ರಹಗಳು. ಬುಧವಾರ ಶುಭ, ಗುರುವಾರ ಶುಭ, ಶುಕ್ರವಾರ ಶುಭ. ಹಾಗೆ ಮಂಗಳವಾರ ಮತ್ತೆ ಶನಿವಾರ ಇವೆರಡು ಕ್ರೂರ ಗ್ರಹಗಳು. ಮಂಗಳ ಗ್ರಹ ಅಂದ್ರೆ ತುಂಬಾ ಬಿಸಿ, ಗೊತ್ತಾಗ್ಬಿಡ್ತಾನೆ, ಕ್ರೂರ. ಶನಿವಾರ ಗೊತ್ತು, ಅದು ಕೂಡ ಕ್ರೂರ ಗ್ರಹ. ಶನಿವಾರ ಎಲ್ಲ ಧ್ವಂಸ ಮಾಡುವಂಥದ್ದು, ನಾಶ ಮಾಡುವಂಥದ್ದು. ಅರ್ಥ ಆಯ್ತಾ? ಸೊ ಹಾಗಾಗಿ ಶನಿವಾರ ತಗೊಳಲ್ಲ ನಾವು, ಮಂಗಳವಾರ ತಗೊಳಲ್ಲ. ಬಟ್ ಇರೋದು ಸೋಮವಾರನು ಏನಕ್ಕೆ ಎಲ್ಲೋ ಹಾಕ್ಬಿಟ್ಟಿದೀರಾ ಅಂತಂದ್ರೆ ಇದನ್ನ ನೋಡ್ಕೊಂಡು ಮಾಡ್ಕೋಬೇಕು. ಸೋಮವಾರ ಏನಕ್ಕೆ ಮಾಡಲ್ಲ? ಯೂಶುವಲ್ ನಾವು ಕೂಡ ಅವಾಯ್ಡ್ ಮಾಡ್ತೀವಿ ಸೋಮವಾರ. ಏನಕ್ಕೆ ಅಂದ್ರೆ ಸೋಮವಾರ ಚಂಚಲ ವಾರ ಅಂತ ಕರೀತೀವಿ. ಚಂದ್ರಮೋ ಮನಸೋ ಜಾತಃ, ಚಂಚಲ ಸ್ವಭಾವ. ಅದಕ್ಕೆ ಅದು ಸ್ಟೆಬಿಲಿಟಿ ಸೀಮಿತ ಇರಲ್ಲ. ಅಂದ್ರೆ ನೀವು ಮಾಡುವಂತ ಕಾರ್ಯ, ಮಾಡುವಂತ ಒಂದು ಶುಭ ಕಾರ್ಯಗಳು ಅದು ಸಕ್ಸಸ್ ಆಗ್ಬೋದು, ಫೇಲ್ಯೂರ್ ಆಗ್ಬೋದು. ಅರ್ಥ ಆಯ್ತಾ? ಅವತ್ತು ಅಡಿಗೆಯವ್ರ ಕೈ ಕೊಟ್ಬಿಡ್ಬೋದು, ಬರಲ್ಲ. ಏನ್ ಮಾಡ್ತೀರಾ? ನಿಮ್ ಟೆನ್ಷನ್ ಸ್ಟಾರ್ಟ್ ಆಗ್ಬಿಡುತ್ತೆ. ಮೇನ್ ಮದುವೆ ಅನ್ಕೊಳ್ಳಿ, ಪುರೋಹಿತರೇ ಬರಲ್ಲ, ಪುರೋಹಿತರಿಗೆ ಏನೋ ಆಕ್ಸಿಡೆಂಟ್ ಆಗ್ಬಿಡುತ್ತೋ, ಇಲ್ಲ ಪುರೋಹಿತರು ಏನೋ ಡೇಟ್ ತಪ್ಪಾಕೊಂಡ್ಬಿಟ್ಟಿದ್ದಾರೆ, ಡೆಲ್ಲಿ ಕೊಟ್ಟೋಗಿದ್ರು, ಇನ್ನೂ ವಾಪಸ್ ಬೆಂಗಳೂರಿಗೆ ಬಂದೇ ಇಲ್ಲ ಅನ್ಕೊಳ್ಳಿ, ಬೆಂಗಳೂರಲ್ಲಿ ಮದುವೆ ಇರೋದು. ಆ ರೀತಿ ತೊಂದರೆಗಳಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೋಮವಾರ. ತಿಕ್ಲು, ಅರ್ಥ ಆಯ್ತಾ? ಅಂದ್ರೆ ಫಿಕ್ಕಲ್ ಅಂತ ಕರಿತೀವಿ ನಾವು ಇಂಗ್ಲಿಷ್ ಅಲ್ಲಿ. ಫಿಕ್ಕಲ್, FICKL, ಫಿಕ್ಕಲ್ ಅಂತ ಕರಿತೀವಿ. ಫಿಕ್ಕಲ್ ಅಂದ್ರೆ ಚಂಚಲ ಜಾಸ್ತಿ. ಅದಕ್ಕೂ ಆವತ್ತಿನ ದಿವಸ ಕೂಡ ಸೋಮವಾರ ಅವಾಯ್ಡ್ ಮಾಡ್ಬೇಕು.
ಅಂದ್ರೆ ಒಳ್ಳೆ ತಿಥಿ ಅಂದ್ರೆ ತಿಥಿ ವಾರ ನಕ್ಷತ್ರ ಯೋಗ ಕಾರಣ ಎಲ್ಲ ಚೆನ್ನಾಗಿದ್ದಾಗ ಅವಾಗ ಸೋಮವಾರದಲ್ಲಿ ಒಂದ್ ಪಕ್ಷ ಯೆಲ್ಲೋ ಕಲರ್ ಕೊಟ್ಟಿದೀನಿ. ಅವಾಯ್ಡ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ಕೊಡ್ಬೋದು. ತೀರಾ ಮಂಗಳವಾರ ಶನಿವಾರ ತರ ಅಲ್ಲ, ಅದು ಸೋಮವಾರನು ಕೊಡ್ಬೋದು. ಭಾನುವಾರ ಏನ್ ಮಾಡೋದು ಆಗಿನ ಕಾಲದಲ್ಲಿ, ಯಾಕಂದ್ರೆ ಹೇಗೆ ಮಂಗಳವಾರ ಶನಿವಾರ ಇದೆಯೋ ಭಾನುವಾರ ಸೂರ್ಯ ಕೂಡ ಕ್ರೂರ ಗ್ರಹನೇ, ಕ್ರೂರತೆ ಇರುತ್ತೆ ಸೂರ್ಯನಲ್ಲಿ ಕೂಡ. ಹಾಗಾಗಿ ಸೂರ್ಯನ ಅವತ್ತಿನ ದಿವಸ ಏನು ಮಾಡಬಾರ್ದು ಅಂತ ಹೇಳುತ್ತೆ ಶಾಸ್ತ್ರ. ಬಟ್ ಇವಾಗ ಕಾಲಾಯ ತಸ್ಮಾಯ ನಮಃ ಬ್ರಿಟಿಷರ್ಸ್ ಮಾಡೋಗಿರೋದು ಏನು, ಭಾನುವಾರದ ಹೊತ್ತು ರಜಾ ಕೊಟ್ಟು ನಮ್ಗೆ ಇವಾಗ ಎಲ್ಲಾ ಕಂಪ್ನಿಗಳು ಅದೇ ಭಾನುವಾರ ರಜಾ ಮಾಡ್ಬಿಟ್ಟಿದ್ದಾರೆ. ರಜಾ ಇದ್ದಾಗ್ಲೇನೆ ನೆಂಟರು ಬಂದು ನಮ್ಮನ್ನ ನೋಡುವಂಥದ್ದು, ಫಂಕ್ಷನ್ ಇಟ್ಕೊಂಡಾಗ ಬಂದು ಊಟ ಮಾಡುವಂಥದ್ದು, ಆಶೀರ್ವಾದ ಮಾಡುವಂಥದ್ದು. ಹಾಗಾಗಿ ಈ ಕಾಲದಲ್ಲಿ ಏನ್ ಮಾಡ್ಕೊಂಡಿದ್ರು, ಭಾನುವಾರ ಕೂಡ ಇನ್ನೇನ್ ವಿಧಿ ಇಲ್ಲ ಅಂದ್ಬಿಟ್ಟು ಭಾನುವಾರ ಕೂಡ 3 ತಿಂಗಳು ಇಡ್ತಾರೆ. ಬಟ್ ಆದಷ್ಟು ಭಾನುವಾರಗಳನ್ನು ಅವಾಯ್ಡ್ ಮಾಡಿದ್ರೆ ಉತ್ತಮ. ನಮಗೆ ಕೊಟ್ಟಿರೋ ಎಲ್ಲಿ ಗ್ರೀನ್ ಕೊಟ್ಟಿದ್ದೀನೋ 100% ಗುಡ್ ಅಂತ, 100% ಕಣ್ಣು ಮುಚ್ಕೊಂಡು ಆ ದಿನಗಳನ್ನು ಕೊಡ್ಬೋದು. ಯೆಲ್ಲೋ ಕಲರ್ ಕೊಟ್ಟಾಗ ಅದು ಕಂಡೀಷನ್ ನೋಡ್ಕೊಂಡು ಕೊಡುವಂಥದ್ದು. ಇವ್ ನಾವು ಬುಧವಾರ ಗುರು ಶುಕ್ರವಾರ ಒಳ್ಳೆ ಮುಹೂರ್ತ ಇರುತ್ತೆ, ಒಳ್ಳೆ ರಾಜಯೋಗ ಇರುತ್ತೆ, ಎಲ್ಲಾನು ವಿಪರೀತವಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಅವ್ರೆ ಸ್ವಾಮಿ ಬುಧವಾರ ಗುರುವಾರ ಬರಲ್ಲ ಸ್ವಾಮಿ, ಯಾರು ಬರಲ್ಲ, ನೀವು ಭಾನುವಾರ ಇಟ್ಕೊಡಿ ನಮ್ಗೆ ಅಂತಾರೆ. ಅವರೇ ದಬಾಯಿಸ್ತಾರೆ, ನಮ್ ಭಾನುವಾರನೇ ಬೇಕು ಅಂತ. ನೀವು ಕೊಡ್ಲಿಲ್ಲ ಅಂದ್ರೆ ನಾವು ಬೇರೆ ಹತ್ರ ಹೋಗ್ತೀವಿ ಅಂತಾರೆ. ನಾವು ಕೊಡಲ್ಲ ಅಂತ ಗಲಾಟೆ ಮಾಡೋದು ಬೇರೆ ಹತ್ರ ಹೋಗಿ ಹಾಕ್ಸ್ಕೋತಾರೆ ಭಾನುವಾರ ಅಲ್ವಾ. ಅದೇ ಆಗ್ತಾ ಇರೋಂಥದ್ದು. ಹಾಗಾಗಿ ನೀವು ತಿಳಿದವಂತವ್ರು ಆದಷ್ಟು ನೀವು ಕೂಡ ಬುಧವಾರ ಗುರುವಾರ ಶುಕ್ರವಾರಗಳಲ್ಲೇ ಶುಭ ಕಾರ್ಯಗಳನ್ನು ಕೊಡಬೇಕು. ಅವ್ರು ಕೇಳಿದ ಪಕ್ಷದಲ್ಲಿ ಭಾನುವಾರ ಸೋಮವಾರ ನೋಡ್ಕೊಂಡು ಕೊಡಬೇಕು. ಅರ್ಥ ಆಯ್ತಾ? ಸೊ ಇದು ಆಲ್ರೆಡಿ ನಾವು ಹೋರಾನ ಮಾಡಿ ಹೋರಾ ಪಾಠ ಮುಗಿಸಿದೀನಿ, ಆದ್ರೂ ಕೂಡ ಇಲ್ಲೊಂದ್ಸತಿ ಹಾಕಿದೀನಿ ಹೋರಾ. ಇನ್ನೊಂದ್ಸತಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಅಪ್ರಾಕ್ಸಿಮೇಟ್ಲಿ ಅಂದಾಜು ಇದು ಸಮಯ 6ರಿಂದ 7, 7ರಿಂದ 8, 1 ಗಂಟೆ ಸಮಯ. ಅರ್ಥ ಆಯ್ತಾ? ಇದು ಅಂದಾಜು ಕೊಟ್ಟಿರ್ತೀವಿ, ಓಕೆನಾ? ಸೊ ಇದು ಅಂದಾಜು ಕೊಟ್ಟಾಗ ಇದು ಹಿಂಗೆ ಹೋಗ್ತಾ ಇರುತ್ತೆ. ಇದು ಅರ್ಧ ಮಾತ್ರ ಇದೆ ಇಲ್ಲಿ ಹಂಗೆ ಹೋಗ್ತಾ ಇರ್ತದೆ. 20 ಬೆಳಗ್ಗೆ ಈ ಜಾವದಿಂದ ಬೆಳಗಿನ ಜಾವ ತನಕ ಬರುತ್ತೆ. ಇದು ಬರೀ ಅರ್ಧ ಮಾತ್ರ ಇದೆ ಇಲ್ಲಿ. ಏನಾಗುತ್ತೆ ಅಂತಂದ್ರೆ ಆ ಸೂರ್ಯೋದಯ ಸಮಯದಲ್ಲಿ ಇವಾಗೆಲ್ಲ 6 ಗಂಟೆ ಇರ್ಬೋದು, 5:50 ಇರ್ಬೋದು, 6:30 ಇರ್ಬೋದು, 7 ಗಂಟೆ ಇರ್ಬೋದು, ಸಮಯ ತಲೆ ಕೆಡಿಸ್ಕೊಬಿಡಿ. ಅಂದ್ರೆ ಸೂರ್ಯೋದಯ ಸಮಯದಿಂದ 1 ಗಂಟೆಯ ಕಾಲ ಅದನ್ನ ಹೋರ ಅಂತ ಕರಿತೀವಿ. ಅಂದ್ರೆ ಬೆಳಗಿನ ಜಾವನ ಹೋರ. ಪ್ರತಿಯೊಂದು ಗಂಟೆಗೂ ಒಂದೊಂದು ಹೋರ ಅಂತ ಕರಿತೀವಿ. ಆ ಸೋಮವಾರ ಏನಿರುತ್ತೆ ಅಂತಂದ್ರೆ ಸೂರ್ಯೋದಯ ಸಮಯದಲ್ಲಿ ಸೋಮ ಹೋರ ನಡೀತಾ ಇರುತ್ತೆ, ಚಂದ್ರ ಹೋರ ನಡೀತಾ ಇರುತ್ತೆ. ಮಂಗಳವಾರ ಮಂಗಳ ಹೋರ ನಡೀತಾ ಇರುತ್ತೆ. ಬುಧವಾರ ಸೂರ್ಯೋದಯ ಸಮಯದಲ್ಲಿ ನೋಡಿದಾಗ ಏನಿರುತ್ತೆ, ಬುಧ ಹೋರ ಇರುತ್ತೆ. ಸೂರ್ಯೋದಯ ಸಮಯದಲ್ಲಿ ಗುರುವಾರ ಗುರು ಹೋರ ಇರುತ್ತೆ. ಶುಕ್ರವಾರ ಶುಕ್ರ ಹೋರ, ಶನಿವಾರ ಭಾನುವಾರದಲ್ಲಿ ರವಿ ಹೋರ ನಡೀತಾ. ಈ ಹೋರದ ಆಧಾರದ ಮೇಲೆ ಆ ದಿನಗಳನ್ನು ನಿಗದಿಪಡಿಸಿದ್ದೇವೆ ನಮ್ಮ ವೈದಿಕ ಸಂಪ್ರದಾಯದ ಪ್ರಕಾರ. ಈ ವೈದಿಕ ಸಂಪ್ರದಾಯನ ಎಲ್ಲರೂ ಇಡೀ ಪ್ರಪಂಚ ಕೂಡ ಅವರು ಕೂಡ ಇದೇ ರೀತಿಯಾಗಿ ಅನುಸರಿಸ್ಕೊಂಡು ಫಾಲೋ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಷ್ಟೇ. ಅರ್ಥ ಆಯ್ತಾ? ಸೊ ಹೇಗೆ ಅದು ಹೋರ ಹೆಂಗ್ ತಗೊಳ್ಳೋದು ಅಂತ ಆಲ್ರೆಡಿ ಇದನ್ನ ನಾವು ಪಾಠ ಮುಗಿದಿದೆ, ತಿರ್ಗಾ ಇನ್ನೊಂದ್ಸತಿ ಹೇಳಿದೀನಿ ಅನ್ನ. ಸೊ ತಿರ್ಗಾ ಅದನ್ನ ಹೆಚ್ಚು ಸಮಯ ಇದರಲ್ಲಿ ಕಳೆಯೋದು ಬೇಡ. ನಾವು ಮೇನ್ ಇದು ವಾರ ನೋಡ್ತಾ ಇದೀವಿ ನಾವು, ವಾರ. ಓಕೆ, ವಾರ ಆಯ್ತು. ನೆಕ್ಸ್ಟ್ ಆಯ್ನಕ್ಕೆ ಬರಬೇಕು. ಮಾಸ ಮಾಡ್ತೀವಿ ಕರೆಕ್ಟ್. ಮಾಸದಲ್ಲಿ ಕೂಡ ಉತ್ತರಾಯಣ ಮತ್ತೆ ದಕ್ಷಿಣಾಯನ ಬರುತ್ತೆ. ಏನು ಉತ್ತರಾಯಣ ಮತ್ತೆ ದಕ್ಷಿಣಾಯನ ಅಂತ ನೋಡ್ತೀವಿ. ಉತ್ತರಾಯಣ ಇದು 6 ತಿಂಗಳು ಇರುತ್ತೆ. ಉತ್ತರಾಯಣ 6 ತಿಂಗಳ ಸಮಯ. ಉತ್ತರ ಆಯನ ಅದೇನು ಅಂತ ನೋಡೋಣ. ದಕ್ಷಿಣ ಆಯನ, ಉತ್ತರ ಹೆಸರೇ ಸೂಚಿಸಿದೆ ನೋಡಿ, ಉತ್ತರ. ಇದು ದಕ್ಷಿಣ, ಇದು ಕೂಡ 6 ತಿಂಗಳಿರುತ್ತೆ. ಒಂದು ವರ್ಷದಲ್ಲಿ 2 ಆಯನಗಳು ಬರುತ್ತೆ. ಒಂದು ಉತ್ತರ ಆಯನ, ಇನ್ನೊಂದು ದಕ್ಷಿಣಾಯನ. ಏನದು ಉತ್ತರಾಯಣ ದಕ್ಷಿಣಾಯನ ಅಂದ್ರೆ? ಆಯನ ಅಂತಂದ್ರೆ ಏನು ಅಂತಂದ್ರೆ ಚಲನೆ ಅಥವಾ ಪಥ. ಇಲ್ಲಿ ನೋಡಿ, ಇಲ್ಲಿ ಆಯನ ಎಂದರೆ ಸೂರ್ಯದ ಚಲನೆ ಮತ್ತು ಪಥ. 6 ತಿಂಗಳು ಒಂದು ಪಥ ಮಾಡ್ತಾನೆ, ಇನ್ನೊಂದು 6 ತಿಂಗಳು ಇನ್ನೊಂದು ಪಥ ಮಾಡ್ತಾನೆ. ಅಂದ್ರೆ ಟೋಟಲ್ಲು ಅಂದ್ರೆ ಉತ್ತರಾಯಣ ಇದು 180 ಡಿಗ್ರಿ, 180 ಡಿಗ್ರಿ ಚಲನೆ. ದಕ್ಷಿಣಾಯನ 180 ಡಿಗ್ರಿ ಚಲನೆ. ಒಟ್ಟು ಸರ್ಕಲ್ ಆಗ್ಬೇಕಲ್ಲ, ಎಷ್ಟಾಯ್ತು? 360 ಡಿಗ್ರಿ ಚಲನೆ ಮಾಡ್ತಾನೆ ಸೂರ್ಯ. ಅರ್ಥ ಆಯ್ತಾ? ಬ್ರೇಕ್ ಬೇಕಾ? ನಾನು ಕೊಡ್ಲೇ ಇಲ್ಲ ನಿಮ್ಗೆ, ಸಾರಿ. ಹೋಗ್ತಾ ಇದೆ. ಯಾರನ್ನ ಬ್ರೇಕ್ ಬೇಕಾದ್ರೂ ಹೇಳಿ ದಯವಿಟ್ಟು. ಬೇಕಾ?
ಬೇಡವಾ? ಬೇಡ ಬೇಡ ಗುರುಜಿ ಬೇಡ ಗುರುಜಿ ಹೇಳಿ. ಆಯ್ತು, ಹೇಳ್ತಾ ಇರ್ತೀನಿ. ಹೆಂಗೂ ವಿಡಿಯೋ ಇರುತ್ತೆ, ತೊಂದರೆ ಇಲ್ಲ. ಗುರುಜಿ ಒಂದ್ ನಿಮಿಷ. ಗುರುಜಿ ಒಂದ್ ಡೌಟ್ ಇದೆ. ಹಾ ಹೇಳಿ ಸರ್. ಏನಿಲ್ಲ, ಇವಾಗ ಸೂರ್ಯನ ಸುತ್ತ ಭೂಮಿ ಸುತ್ತ ಗುರುಜಿ, ಸೂರ್ಯ ನನಗೆ ಡೌಟ್ ಆಗ್ತಿರೋದು ಏನಪ್ಪ ಅಂದ್ರೆ, ಸೂರ್ಯ ಸುತ್ತಾನ ಅಥವಾ ಭೂಮಿ ಸುತ್ತ ಅಂತ. ಇದು ಮೊದಲನೇ ಕ್ಲಾಸ್ ಅಲ್ಲೇ ನಾನು ಕ್ಲಿಯರ್ ಮಾಡಿದ್ದೆ, ಆದ್ರೂ ಹೇಳ್ತಾ ಇದ್ದೀನಿ. ನಮ್ದು ವೈದಿಕ ಜ್ಯೋತಿಷ್ಯ. ವೈದಿಕ ಜ್ಯೋತಿಷ್ಯದಲ್ಲಿ ಏನಂತಂದ್ರೆ, ನಾವು ಭೂಮಿ ಮೇಲೆ ನಿಂತ್ಕೊಂಡು ನೋಡ್ತಾ ಇರ್ತೀವಿ ಗ್ರಹಗಳನ್ನು. ಮೇಲ್ಗಡೆ ನೋಡಿದಂಗೆ ಆಕಾಶ ಕಾಣಿಸುತ್ತೆ. ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ ಯಾರು. ನಾವು ಭೂಮಿಯ ಮೇಲೆ ನಿಂತ್ಕೊಂಡು, ಭೂಮಿ ಮೇಲೆ ಇದೀವಲ್ಲ ನಾವು, ನಮ್ದು ಯಾವಾಗಲೂ ಪ್ರಾಕ್ಟಿಕಲ್, ಪ್ರಾಯೋಗಿಕ ನಮ್ದು. ಹಾಗಾಗಿ ವೈದಿಕ ಅಂದ್ರೆ ಪ್ರಾಯೋಗಿಕ. ನಾವು ಭೂಮಿ ಮೇಲೆ ನಿಂತ್ಕೊಂಡು ನೋಡಿದಾಗ ಸೂರ್ಯ ಅಲ್ಲಿ ಕಾಣಿಸ್ತಾನೆ, ಚಂದ್ರ ಕಾಣಿಸ್ತಾನೆ, ಬೇರೆ ಬೇರೆ ಗ್ರಹಗಳೆಲ್ಲ ಕಾಣಿಸುತ್ತವೆ. ಹಾಗಾಗಿ ಸೂರ್ಯನ ನಮ್ಮ ಭೂಮಿಯ ಮೇಲೆ ನಿಂತ್ಕೊಂಡಾಗ ಭೂಮಿಯ ಸುತ್ತ ಈ ಗ್ರಹಗಳೆಲ್ಲ ಸುತ್ತುತ್ತೆ ಅಂತ ನಮ್ಮ ಭಾವನೆ. ಅದು ಏನ್ ಮಾಡ್ತೀವಿ, ಅದು ಭೂ ಆಧಾರಿತ ಜ್ಯೋತಿಷ್ಯ ನಮ್ದು. ಹಾಗಾಗಿ ಆಕ್ಚುಲ್ ಆಗಿ ನಮ್ಮ ಸೈಂಟಿಫಿಕ್ ಆಗಿ ತಗೊಂಡಾಗ ಸೂರ್ಯನ ಸುತ್ತ ಎಲ್ಲ ಗ್ರಹಗಳು ಸುತ್ತುತ್ತವೆ, ಭೂಮಿ ಕೂಡ ಸೂರ್ಯನ ಸುತ್ತ ಸುತ್ತುತ್ತೆ. ಅದನ್ನ ಪಾಶ್ಚಾತ್ಯ ಸಿದ್ಧಾಂತ ಅಂತ ಕರಿತೀವಿ. ಅರ್ಥ ಆಯ್ತಾ? ಪಾಶ್ಚಾತ್ಯ ಸಿದ್ಧಾಂತ ಅಂದ್ರೆ ವೆಸ್ಟರ್ನ್ ಅಸ್ಟ್ರಾಲಜಿ. ಅಲ್ಲಿ ಸೂರ್ಯನ ಸೆಂಟ್ರಲ್ ಇಟ್ಕೊಂಡು ಎಲ್ಲ ಗ್ರಹಗಳು ಅದನ್ನ ಸುತ್ತತೆ ಅಂತ ತಗೊಂಡು ಅದನ್ನ ಜ್ಯೋತಿಷ್ಯ ಮಾಡಿರ್ತಾರೆ. ಬಟ್ ಇಲ್ಲಿ ನಮ್ಮ ವೈದಿಕ ಜ್ಯೋತಿಷದಲ್ಲಿ ನಾವು ಭೂಮಿ ಮೇಲೆ ನಿಂತ್ಕೊಂಡು ಎಲ್ಲ ಗ್ರಹಗಳು ನಮ್ಮನ್ನು ಸುತ್ತುತ್ತೆ ಅಂತ ತಗೊಂಡು ಆ ಆಧಾರದ ಮೇಲೆ ಜ್ಯೋತಿಷ್ಯನ್ನ ಮಾಡಿರುವಂತದ್ದು. ಬಟ್ ನೀವು ವೆಸ್ಟರ್ನ್ ಅಸ್ಟ್ರಾಲಜಿ ಪ್ಲಸ್ ನಮ್ಮ ವೈದಿಕ ಜ್ಯೋತಿಷ್ಯ ಎರಡೂ ತಗೊಂಡು ನೋಡಿದಾಗ ವೈದಿಕ ಜ್ಯೋತಿಷದಲ್ಲಿ ನಿಮಗೆ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಒಳ್ಳೆ ಗುರುಗಳೇ, ಹಾ ಇವಾಗ ಗುರುಗಳೇ ಹೇಳಿ ಸರ್. ಇವಾಗ ನೀವು ಶನಿವಾರ ಉತ್ತಮ ಅಲ್ಲ ಅಂತ ಹೇಳಿದ್ರಲ್ಲ, ನಮ್ಮ ಕ್ಲಾಸ್ ಶನಿವಾರವೇ ಆಗ್ತಾ ಉಂಟಲ್ಲ. ಸೊ ಕ್ಯಾನ್ಸಲ್ ಮಾಡ್ಬಿಡ್ಲಾ? ಫುಲ್ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡ್ಬಿಡ್ತೀನಿ. ಹಾಗೆಲ್ಲ ಗುರುಗಳೇ, ನನ್ನೊಂದು ಸಂಶಯ. ನಮ್ಗೆ ಎಲ್ಲರಿಗೂ ಅನುಕೂಲ ಆಗಿರೋಂತ ಇದೇನು ಗೊತ್ತಾ ಸರ್, ಇದು ನಾವು ಶುಭ ಕಾರ್ಯ ಮಾಡ್ತಾ ಇಲ್ಲ ಇಲ್ಲಿ. ನಾವೇನ್ ಮದುವೆ ಮಾಡ್ತಾ ಇದೀವಾ, ಇಲ್ಲ ಗೃಹ ಪ್ರವೇಶ ಮಾಡ್ತಾ ಇದೀವಾ? ಇಲ್ಲ. ದಯವಿಟ್ಟು ಹಂಗಲ್ಲ ಹೇಳ್ತಾ ಇರೋದು. ಏನಕ್ಕೆ ಅಂದ್ರೆ, ಇದು ಪ್ರಾಯೋಗಿಕ ನೋಡ್ತು ಅಂದ್ರೆ ಎಲ್ಲರಿಗೂ ಫ್ರೀ ಟೈಮ್ ಸಿಗೋದು. ಶನಿವಾರ ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದಿರ್ತಾರೆ, ನಾಳೆ ಭಾನುವಾರ ರಜಾ ಉಂಟು. ಹಾಗಾಗಿ ಇದು ರಾತ್ರಿಯ ಸಮಯ ಅಲ್ವಾ, 9 ರಿಂದ 11 ಗಂಟೆ ಮಾಡ್ತೀವಿ. ಸುಸ್ತಾಗಿರುತ್ತೆ, ರೆಸ್ಟ್ ತಗೊಳ್ಳಿ ಅನ್ನೋ ಉದ್ದೇಶದಿಂದ ಮಾಡಿರೋದು ಅಷ್ಟೇ. ಅರ್ಥ ಆಯ್ತಾ? ಇನ್ನೊಂದು ಇಂಗ್ಲಿಷ್ ಬ್ಯಾಚ್ ಮಾಡ್ತೀನಿ, ಇಂಗ್ಲಿಷ್ ಬ್ಯಾಚ್ ನಡೀತಾ ಇದೆ, ಶುಕ್ರವಾರ ಮಾಡ್ತೀನಿ. ಅರ್ಥ ಆಯ್ತಾ? ಅವ್ರಿಗೆಲ್ಲ ಏನಂದ್ರೆ ಎಲ್ಲ MNC ಹೋಗೋರು, ಅವರೆಲ್ಲ ಇಂಗ್ಲಿಷ್ ಚೆನ್ನಾಗಿ ಬರೋವಂಥವ್ರು. ಹಾಗಾಗಿ ಆ ಇಂಗ್ಲಿಷ್ ಬ್ಯಾಚ್ ಏನ್ ಮಾಡ್ತೀನಿ, ಶುಕ್ರವಾರ ಮಾಡ್ತೀನಿ. ಶುಕ್ರವಾರ ರಾತ್ರಿ 9 ರಿಂದ 11. ಅವ್ರಿಗೆ ಶನಿವಾರ ಭಾನುವಾರ 2 ದಿನ ರಜಾ ಇರುತ್ತೆ. ಹಾಗೆ ಅನುಕೂಲ ಇದ್ದಂಗೆ ಮಾಡ್ಕೊಡೋದು ಅಷ್ಟೇ. ಅಲ್ಲ ಇನ್ನೊಂದೇನ್ ಗೊತ್ತಾ ನಿಮ್ಗೆ, ಅಲ್ಲ ಇನ್ನೊಂದು ಏನಕ್ಕೆ ಅಲ್ಲ, ಒಂದ್ ನಿಮಿಷ ಇರಿ. ಯಾರೋ ಮಾತಾಡಿದ್ರಲ್ಲ ಅವಾಗ್ಲೇ, ಶನಿವಾರ ಕೆಡಕು ಅನ್ನೋದು ಅಂದ್ರೆ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಬಿಡಿ ಶುಭ ಕಾರ್ಯಕ್ಕೆ ಅಂದಾಗ. ಮೋಲ್ಡಿಂಗ್ ಎಲ್ಲ ಮಾಡ್ತೀವಲ್ಲ ನಾವು, ಮನೆ ಮೋಲ್ಡಿಂಗ್ ಮಾಡ್ತೀವಲ್ಲ, ಪಾಯ ಹಾಕಿತೀವಲ್ಲ, ಪಾಯ ಕುಡಿಸ್ತೀವಲ್ಲ, ಅದೆಲ್ಲ ಶನಿವಾರದ ಹೊತ್ತನೆ ಮಾಡೋದು ಉತ್ತಮ ವಾಸ್ತು ಪ್ರಕಾರ. ಹಾಗಾಗಿ ಅದು ಬೇರೆ, ಅದು ಮುಹೂರ್ತ ಬಂದಾಗ ನಾವು ಡಿಸ್ಕಸ್ ಮಾಡೋಣ. ಇವಾಗ ತಿಳ್ಕೊಳ್ಳಿ ಅಷ್ಟೇ, ಓಕೆನಾ? ಸುಮಾರು ವಿಷಯ ಇದೆ ತಿಳ್ಕೊಳ್ಳೋಂಥದ್ದು, ಎಲ್ಲಾನು ಡಿಸ್ಕಸ್ ಮಾಡೋಣ, ಏನು ವರಿ ಮಾಡಬೇಡಿ. ಆಯ್ತು ಸರ್, ನಮಸ್ತೆ. ಗುರುಜಿ, ತ್ರಯೋದಶಿ ತಾವು ಶುಭ ಅಂತ ಹೇಳಿದ್ರಲ್ಲಿ ಅಲ್ಲಿ ಪ್ರದೋಷ ಅಂತ ಬಂದಾಗ ಕೆಟ್ಟದಂತಾರಲ್ಲ ಗುರುಜಿ? ಅದೆಲ್ಲ ವಾಟ್ಸಪ್ ಅಲ್ಲಿ ಕೇಳ್ಕೊಳ್ಳಿ ಸರ್. ಇವಾಗ ಮುಂದುವರ್ಸೋಣ ತರಗತಿ, ಓಕೆನಾ? ಹೌದೌದು. ಏನ್ ತಪ್ಪು ತಿಳ್ಕೊಬೇಡಿ, ಇದ್ರಲ್ಲಿ ಹಾಕಿ, ಅದ್ರಲ್ಲಿ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹಾಕಿ ಸರ್ ಪ್ಲೀಸ್. ಆಗ ಅಲ್ಲಿ ತಿಳಿದವ್ರು ಇಲ್ಲ ನಾನಾಗ್ಲಿ ನಾವು ಉತ್ತರ ಕೊಡೋಣ. ಇಲ್ಲಿ ಫ್ಲೋ ಕಟ್ ಆಗ್ಬಾರ್ದು ಅಷ್ಟೇ, ಅದಕ್ಕೋಸ್ಕರ. ಆಗ ನನಗೇನ್ ಲಾಸ್ ಇಲ್ಲ, ನಿಮ್ಗೆ ಲಾಸ್ ಆಗ್ಬಿಡುತ್ತೆ. ಎಷ್ಟೋ ವಿಷಯ ಹೇಳ್ಬೇಕು ಅನ್ಕೊಂಡು ಬಂದಿರ್ತೀನಿ, ಅದು ಮಿಸ್ ಆಗ್ಬಿಡುತ್ತೆ. ಇವಾಗ ಉತ್ತರಾಯಣ ಮತ್ತೆ ದಕ್ಷಿಣಾಯನ ಅಂತ 2 ಇರುತ್ತೆ ಒಂದು ವರ್ಷದಲ್ಲಿ, 6 ತಿಂಗಳು ಕಾಲ. ಆಯ್ತಾ? ಆಯನ ಅಂತಂದ್ರೆ ಏನು? ಸಂಸ್ಕೃತದಲ್ಲಿ ಆಯನ, ಕನ್ನಡದಲ್ಲಿ ಏನ್ ಹೇಳ್ತೀವಿ, ಚಲನೆ ಅಂತ ಹೇಳ್ತೀವಿ. ಇಲ್ಲ ಪಥ ಅಂತಂದ್ರೆ ಆ ಒಂದು ಸೂರ್ಯನು ಸುತ್ತುವಂತ ಜಾಗ, ಇಲ್ಲ ಭೂಮಿ ಸೂರ್ಯನ ಸುತ್ತುವಂತ ಜಾಗಕ್ಕೆ ಪಥ ಅಂತ ಹೇಳ್ತೀವಿ. ನೋಡಿ, ಇದು ಇಲ್ಲಿ ಕಾಣಿಸ್ತದೆ ಯೆಲ್ಲೋ ಕಲರು, ಹಳದಿ ಕಲರು, ಇದನ್ನೇ ನಾವು ಪಥ ಅಂತ ಹೇಳ್ತೀವಿ, ಪಥ. ಅರ್ಥ ಆಯ್ತಾ? ಅವಾಗ ಏನಾಗಿದೆ ಅಂತಂದ್ರೆ,
ಈಗ ಇಲ್ಲಿ ನೋಡ್ಕೊಳ್ಳಿ, ಈಗ ನಮಗೆ ಇದು ಆ, ಸಂಕ್ರಾಂತಿ ಯಾವಾಗ ಬರುತ್ತೆ? ಯೂಶಲ್ ಯಾವಾಗ ಬರುತ್ತೆ ನಮ್ಗೆ ಸಂಕ್ರಾಂತಿ? ಮಕರ ಮಾಸದಲ್ಲಿ. ಮಕರ ಮಾಸದಲ್ಲಿ ಬರುತ್ತೆ. ವೆರಿ ಗುಡ್. ಅದು ಜನವರಿ ಕಾಲದಲ್ಲಿ ಬರುತ್ತೆ. ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ ಜನವರಿಯಲ್ಲಿ ಬರುತ್ತೆ. ಕರೆಕ್ಟಾ? ಅವ್ರು ಯಾರೋ ಕರೆಕ್ಟ್ ಇಲ್ಲ, ಮಕರ ಮಾಸದಲ್ಲಿ ಬರುತ್ತೆ. ಗುಡ್. ಸೊ ಈಗ ಜನವರಿಯಲ್ಲಿ ಬಂದಿರುತ್ತೆ. ಜನವರಿ 15, 16 ಅನ್ಕೊಳ್ಳಿ. ಇವಾಗ ಜನವರಿಯಿಂದ ಏನಾಗುತ್ತೆ, ಉತ್ತರಕ್ಕೆ ಆಗುತ್ತೆ. ಅದಕ್ಕೆ ಉತ್ತರಾಯಣ. ನೋಡಿ ಇಲ್ಲಿ ಹಿಂಗ್ ಹೋಗುತ್ತೆ, ಸೂರ್ಯ ಹಿಂಗ್ ಹೋಗ್ತಾನೆ. ನಾವು ಉಲ್ಟಾ ತಗೋತೀವಿ. ಇಲ್ಲಿ ಏನಾಗುತ್ತೆ, ನಾವು ಭೂಮಿ ಮೇಲೆ ನಿಂತ್ಕೊಂಡಿದೀವಲ್ಲ, ಇದು ಭೂಮಿ ಅಂತ ತಗೊಳ್ಳಿ, ಅರ್ಥ ಮೇಲೆ ನಿಂತ್ಕೊಂಡಾಗ ಇದು ಸೂರ್ಯ ಆಗತ್ತೆ ನಮ್ಗೆ. ಓಕೆನಾ? ಇದು ಸೂರ್ಯ ಅಂತ ಇಟ್ಕೊಳ್ಳಿ, ಇಲ್ಲ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ. ಈ ಸೂರ್ಯ, ಇದನ್ನ ಸೂರ್ಯ ಅನ್ಕೊಳ್ಳಿ. ಸೂರ್ಯ ನೋಡಿ ಉತ್ತರದಿಂದ ಹೋಗ್ತಾನೆ. ಉತ್ತರದಿಂದ ಸರ್ ಕೊಂಚ ಮ್ಯೂಟ್ చేసుకొని ಯಾರದು ಮಾತಾಡಬೇಡಿ ಪ್ಲೀಸ್. ಓಕೆ. ಸೊ ಈಗ ಗುರುಜಿ ಎಲ್ಲರಿಗೂ ಕಂಡೀಷನ್ ಆಗಿ ಹೇಳ್ಬಿಡಿ, ಎಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿ ಅಂತ. ನಾನೇ ಮ್ಯೂಟ್ ಮಾಡಿದೀನಿ, ಆಯ್ತಾ? ಸೊ ಅದನ್ನ ನೋಡ್ಕೋಬೇಕು, ಯಾಕಂದ್ರೆ ನಮ್ಗೆ ನೀವೆಲ್ಲ ಮಾತಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಮಾಡ್ತೀನಿ, ಬಟ್ ನೀವು ಅದನ್ನ ಅರ್ಥ ಮಾಡ್ಕೊಳಲ್ಲ. ಈಗ ದಕ್ಷಿಣದಿಂದ, ಇದು ದಕ್ಷಿಣ ಸರ್, ಇದು ಸಾರಿ, ಇದು ಜನವರಿ. ಏನಂತ ಹೇಳಿದೆ ನಾನು? ಸಂಕ್ರಾಂತಿ ಜನವರಿಯಿಂದ ಹಿಂಗ್ ಬಂದು ಇಲ್ಲಿಗೆ ಜೂನ್ಗೆ ಬರುತ್ತೆ. ಇದು ಏನಾಗುತ್ತೆ, ಯಾರೋ ಹೇಳಿದ್ರು ಹೋಗ್ಲಿ, ಮಕರ ಸಂಕ್ರಾಂತಿ ಅಂದ್ರೆ ಇದು ಮಕರ ರಾಶಿ. ಮಕರ ರಾಶಿಯಿಂದ 6 ತಿಂಗಳು ಹೋದಾಗ ಎಲ್ಲಿ ಬರುತ್ತೆ? ಯಾವ ರಾಶಿ ಬರುತ್ತೆ? ಇದು ಕಟಕ ರಾಶಿ ಬರುತ್ತೆ. ಅರ್ಥ ಆಯ್ತಾ? ಯಾವಾಗ ಸೂರ್ಯನ ಚಲನೆ, ಏನ ಹೇಳ್ತೀನಿ, ಇದು ಎಲ್ಲ ಗಜಿಬಿಜಿ ಆಗಿದೆ. ಇಲ್ಲಿ ನೋಡ್ಕೊಳ್ಳಿ ಸರ್, ಇದು ಡಿಸೆಂಬರ್ ಜನವರಿ ಅಪ್ರಾಕ್ಸಿಮೇಟ್ ಅಂತ ಕೊಟ್ಟಿದ್ದಾನೆ. ನಮ್ಗೆ ಯೂಶಲ್ ಆಗಿ ಇವಾಗ ಜನವರಿ 15, 16, 17 ಇಲ್ಲ 14 ಈ ಟೈಮಲ್ಲೇ ನಮಗೆ ಮಕರಕ್ಕೆ ಸೂರ್ಯ ಎಂಟರ್ ಆಗ್ತಾನೆ. ಇದನ್ನ ಸೂರ್ಯ ಅನ್ಕೊಳ್ಳಿ, ಎಸ್ ಅಂತ ಬರ್ತೀನಿ. ಈ ಭೂಮಿ ಏನ್ ಕಾಣಿಸ್ತದೆ ಅದನ್ನೇ ಸೂರ್ಯ ಅನ್ಕೊಳ್ಳಿ. ಈ ಸೂರ್ಯ ಏನಿದೆ ಇದೇ ಭೂಮಿ ಅನ್ಕೊಳ್ಳಿ. ಅರ್ಥ, ನಾವು ಭೂಮಿ ಮೇಲೆ ನಿಂತ್ಕೊಂಡು ನಾವು ಚಲನೆಗಳನ್ನು ನೋಡ್ತಾ ಇರ್ತೀವಿ. ಅರ್ಥ ಆಯ್ತಾ? ಯಾವಾಗ ಇದು ಸೂರ್ಯ ಇಲ್ಲಿಂದ ಅಂದ್ರೆ ಜನವರಿಯಿಂದ ಹಿಂಗ್ ಹೋಗ್ತಾ ಬಿಸಿಲು ಜಾಸ್ತಿ ಆಗುತ್ತೆ. ಇವಾಗ ಆಲ್ರೆಡಿ ಬಿಸಿಲು ಜಾಸ್ತಿ ಆಗಿದೆ, ಬೇಸಿಗೆ. ತಿರ್ಗಾ ಹಿಂಗ್ ಬರ್ತಾ ಇರ್ತಾನೆ. ನೋಡಿ ವಸಂತ ಕಾಲ ಬಂತು ಇಲ್ಲಿ, ನೋಡಿ ಇಲ್ಲಿ ವಸಂತ ಕಾಲ ಅಲ್ವಾ? ಹಿಂಗ್ ಬಂದು ಹಿಂಗ್ ಬರ್ತಾನೆ. ಎಲ್ಲಿಗೆ ಬರ್ತಾನೆ? ಜೂನ್ ಜುಲೈಗೆ ಇಲ್ಲಿ ಬಂದು ನಿಂತ್ಕೋತಾನೆ. ಸೊ ಇದು ಮಕರ ರಾಶಿ. ಯಾವಾಗ ಸಂಕ್ರಾಂತಿ ಆಗುತ್ತೋ ಅಲ್ಲಿಂದ ಉತ್ತರಾಯಣ ಸ್ಟಾರ್ಟು. ಇವಾಗ ಕೆಳಗಡೆಯಿಂದ ಮೇಲ್ಗಡೆ ಹೋಗ್ತಾ ಇದೆ, ಉತ್ತರ ಇದು. ಕರೆಕ್ಟಾ? ಮೇಲೆ ಯಾವಾಗ ಉತ್ತರಕ್ಕೆ ಹೋಗ್ತಾನೆ, ಸೂರ್ಯನ ಚಲನೆ ಉತ್ತರಕ್ಕೆ ಹೋಗಿ ಇಲ್ಲಿಗೆ ಬರ್ತಾ ಇರ್ತಾನೆ ಜುಲೈ ತನಕ. ಇದು ಕಟಕ ರಾಶಿ. ಮುಂದಿನ ಸ್ಲೈಡ್ ಅಲ್ಲಿ ನೀಟಾಗಿ ಅರ್ಥ ಆಗುತ್ತೆ ನಿಮ್ಗೆ. ಯಾವಾಗ ಮಕರ ರಾಶಿಯಿಂದ ಕಟಕ ರಾಶಿಗೆ ಸೂರ್ಯನ ಚಲನೆ ಆಗುತ್ತೋ ಅದನ್ನ ನಾವು ಉತ್ತರಾಯಣ ಅಂತ ಕರಿತೀವಿ. ಉತ್ತರಾಯಣ ಬಹಳ ವಿಶೇಷವಾದಂಥದ್ದು. ಎಲ್ಲ ದೇವತೆಗಳು ಎದ್ದಿರ್ತಾರೆ, ನಿದ್ದೆಯಿಂದ ಜಾಗೃತರಾಗಿರ್ತಾರೆ ಅಂತ ಅರ್ಥ ಉತ್ತರಾಯಣ. ಆಮೇಲೆ ಕಾಸ್ಮಿಕ್ ಎನರ್ಜಿಲೂ ಅಷ್ಟೇ, ನಮಗೆ ಆ ಕಿರಣಗಳು ಬರುತ್ತಲ್ಲ ನಭೋಮಂಡಲದಿಂದ, ಅದು ಸೌರಮಂಡಲದಿಂದ, ಆ ಒಂದು ಎನ್ವಿರಾನ್ಮೆಂಟ್ ಇಂದ, ಒಂದು ಮದರ್ ನೇಚರ್ ಇಂದ, ಅದೆಲ್ಲ ತುಂಬಾ ನಮಗೆ ದೇಹಕ್ಕೆ ಬೇಕಾದ ಪುಷ್ಟಿಯನ್ನು ಕೊಡುತ್ತೆ ಅಂತ ಉತ್ತರಾಯಣ. ಹೆಚ್ಚಿನ ಕಿರಣಗಳೆಲ್ಲ ತುಂಬಾ ನಮಗೆ ಅನುಕೂಲವಾಗುತ್ತೆ ಆರೋಗ್ಯಕ್ಕೆ ಕೂಡ. ಹಾಗಾಗಿ ಅದನ್ನ ಉತ್ತರಾಯಣ ಬಹಳ ವಿಶೇಷ ಅಂತ ಹೇಳ್ತಾನೆ. ಕೃಷ್ಣ ಪರಮಾತ್ಮನು ಅಷ್ಟೇ, ಆಯನದೆಲ್ಲ ಉತ್ತರಾಯಣ ಅಂತ ಕೂಡ ಹೇಳ್ತಾನೆ. ಅರ್ಥ ಆಯ್ತಾ? ಹಾಗೆ ಉತ್ತರಾಯಣ ಬಹಳ ವಿಶೇಷ. ಮಕರ ರಾಶಿಯಿಂದ ಕಟಕ ರಾಶಿಗೆ ಹೋಗೋದು ಅದು ಉತ್ತರಕ್ಕೆ ಚಲನೆ. ಸೂರ್ಯ ಉತ್ತರಕ್ಕೆ ಚಲಿಸ್ತಾ ಇದ್ದಾನೆ ಅಂತ ಟಿವಿಲೆಲ್ಲ ಹೇಳ್ತಾರೆ. ಉತ್ತರಾಯಣ ಶುರು ಆಯ್ತು ಮಕರ ರಾಶಿಯಲ್ಲಿ, ನಮ್ಗೆ ಗೊತ್ತಾಗಲ್ಲ, ನಾವು ಸುಮ್ಮನೆ ಇರ್ತೀವಿ. ನಮ್ಗೆ ಅರ್ಥ ಆಗಿರ್ತಾನೆ. ನೋಡಿ ಇವಾಗ ನಿಮ್ಗೆ ಅರ್ಥ ಆಗತ್ತೆ. ಮಕರ ರಾಶಿಯಿಂದ ಕಟಕ ರಾಶಿಗೆ ಸೂರ್ಯನ ಚಲನೆ ಅಂತಂದ್ರೆ ಅದು ಉತ್ತರಕ್ಕೆ ಚಲನೆ ಆಗುತ್ತಾ ಇದೆ ಅಂತ. ನೆಕ್ಸ್ಟ್ ದಕ್ಷಿಣಾಯನಕ್ಕೆ ಏನಾಗುತ್ತೆ? ಜುಲೈಯಿಂದ ನೋಡಿ ದಕ್ಷಿಣಕ್ಕೆ ಬಂದು ಶರತ್ಕಾಲ ಮುಗಿಸ್ಕೊಂಡು ತಿರ್ಗಾ ವಾಪಸ್ಸು ಇದಕ್ ಬರ್ತಾನೆ. ಅವಾಗ ಬಂದಾಗ ಏನಾಗುತ್ತೆ, ಇದನ್ನ ನಾವು ದಕ್ಷಿಣಾಯನ. ಆಯನ ಅಂತಂದ್ರೆ ಚಲನೆ, ದಕ್ಷಿಣ ಅಂದ್ರೆ ದಕ್ಷಿಣದ ಕೆಳಗೆ ಚಲನೆ. ಉತ್ತರಾಯಣ ಉತ್ತರ ಪ್ಲಸ್ ಆಯನ. ಅರ್ಥ ಆಯ್ತಾ? ಅವಾಗ ಏನಾಗುತ್ತೆ? ಅಯನ, ಅದು ಅಯನ ಅಲ್ಲ, ಸಾರಿ, ಆಯನ ಅಂದ್ರೆ ಹಾಸಿಗೆ ಆಗ್ಬಿಡುತ್ತೆ, ಅಯನ. ಓಕೆ, ಸೊ ಉತ್ತರಾಯಣ. ಸೊ ಏನಾಗುತ್ತೆ? ಅಯನ
ಆಯನ ಅಲ್ಲ, ಆಯನ. ಸೊ ಏನಾಗುತ್ತೆ, ಮಕರದಿಂದ ಕಟಕಕ್ಕೆ ಹೋದಾಗ ಉತ್ತರಾಯಣ ಆಗುತ್ತೆ, ಕಟಕದಿಂದ ಮಕರಕ್ಕೆ ಬಂದಾಗ ದಕ್ಷಿಣಾಯನ ಆಗುತ್ತೆ. ಇವಾಗ ಇಲ್ಲಿ ನೀಟಾಗಿ ಅರ್ಥ ಆಗುತ್ತೆ ನೋಡಿ ನಿಮ್ಗೆ. ನೋಡಿ ಇಲ್ಲಿ ಚಿತ್ರದ ಮುಖಾಂತರ ಕಳಿಸಿದೀನಿ, ಇಲ್ಲೂ ಅಷ್ಟೆಲ್ಲ ಬರ್ದಿದ್ದೀನಿ ಇಲ್ಲಿ ನಿಮ್ಗೆ ಅರ್ಥ ಆಗ್ಲಿ ಅಂತ. ಪ್ರಿಂಟ್ಔಟ್ ತಗೊಂಡಾಗ ಅರ್ಥ ಆಯ್ತಾ? ನೀವು ಚಿತ್ರ ನೋಡ್ಕೊಂಡು ಅರ್ಥ ಮಾಡ್ಕೊಳ್ಳಿ. ಯಾವಾಗ ನಿಮ್ಗೆ ಜನವರಿಯಿಂದ ಸಂಕ್ರಾಂತಿಯಿಂದ ಹಿಂಗ್ ಹೋದಾಗ ಅದನ್ನ ಉತ್ತರಾಯಣ ಕರಿತೀವಿ, ಜುಲೈಗೆ ಬಂತು. ಸೊ ತಿರ್ಗಾ ಮತ್ತೆ ಇಲ್ಲಿಂದ ಇಲ್ಲಿಗೆ ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಮಕರ ಸಂಕ್ರಾಂತಿ ಆರಂಭ, ಇದು ಕರಕ ಸಂಕ್ರಾಂತಿ ವೇಳೆಗೆ. ಅಂದ್ರೆ ಮಕರ ರಾಶಿ ಮತ್ತೆ ಕಟಕ ರಾಶಿ ಇಲ್ಲೇ ಅರ್ಥ ಆಗತ್ತೆ ನಿಮ್ಗೆ. ಓಕೆನಾ? ಸೊ ಇದನ್ನ ಉತ್ತರಾಯಣ ಮತ್ತೆ ದಕ್ಷಿಣ. ಉತ್ತರಾಯಣ ಇವಾಗ ನಾವು ನೋಡ್ತಾ ಇರೋದು ಉತ್ತರಾಯಣ ಆಗಿರೋದ್ರಿಂದ ಇದು ಅತ್ಯಂತ ಶುಭಕರ. ಏನೇ ಒಳ್ಳೆ ಕಾರ್ಯಗಳು ಮಾಡ್ಬೇಕಾರೋ ಆದಷ್ಟು ನೀವು ಜ್ಯೋತಿಷ್ಯರಾಗಿ ಶುಭ ಕಾರ್ಯಗಳನ್ನು ಉತ್ತರಾಯಣದಲ್ಲಿ ಇಟ್ಕೊಟ್ರೆ ಬಹಳ ವಿಶೇಷ. ಅವ್ರ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಇಲ್ಲೂ ಅಷ್ಟೇ ನೋಡಿ, ಇವಾಗ ನಿಮ್ಗೆ ಕ್ಲೀನ್ ಆಗಿ ಗೊತ್ತಾಗತ್ತೆ ನೋಡಿ. ಇವಾಗ ಚಂದ್ರ ಎಲ್ಲಿದ್ದಾನೆ, ಚಂದ್ರ ಇರುವಂತದ್ದು ಮಕರ ರಾಶಿಯಲ್ಲಿ ನೋಡಿ. ಇಲ್ಲಿ ಧನು ರಾಶಿಯಿಂದ ಒಳಗಡೆ ಎಂಟರಾದಾಗ ಏನಾಯ್ತಿದೋ ಮಕರ ಸಂಕ್ರಾಂತಿ ಆಯ್ತು. ಆಯ್ತಾ? ಮಕರ ರಾಶಿಯಲ್ಲಿ ಇದ್ದಾನೆ ಸೂರ್ಯ. ಅವಾಗ ಸಂಕ್ರಾಂತಿ ಹಬ್ಬ ಮಾಡ್ತೀವಿ, ಎಳ್ಳು ಬೆಲ್ಲ ಅವಾಗಲೇ ತಾನೇ ತಿನ್ಕೊಂಡು ಆರಾಮಾಗೆ ಒಂದೊಂದೇ ಮಾಸ ಹೋಗ್ತಾ ಇರುತ್ತೆ. ನೆಕ್ಸ್ಟ್ ನೋಡಿ ಸೌರ ಮಾಸ, ಅಂದ್ರೆ ಇದು ಇಲ್ಲಿಂದ ಇಲ್ಲಿ ತನಕ ಉತ್ತರಾಯಣ. ಕಟಕಕ್ಕೆ ಬರ್ತಾನೆ, ಉತ್ತರಾಯಣ ಆಯ್ತು. ಅರ್ಥ ಆಯ್ತಾ? ಇಲ್ಲಿ ಹಿಂಗ್ ತೋರಿಸಿದೀವಿ ಅಷ್ಟೇ. ಇಲ್ಲಿಂದ ಹಿಂಗ್ ಬಂದು ಇಲ್ಲಿ ಕುತ್ಕೋತಾನೆ. ಅಂದ್ರೆ ನಮ್ಗೆ ಅರ್ಥ ಏನು ಅಂತಂದ್ರೆ, ಸೂರ್ಯ ಇಲ್ಲಿದ್ದಾಗ, ಸೂರ್ಯ ಮಕರದಿಂದ ಬಂದಾಗ, ಮಕರ ಕುಂಭ ಮೀನ ಮೇಷ ವೃಷಭ ಕಟಕ ಬಂದಾಗ ಈ ಒಂದು ಚಲನೆಯನ್ನು ನಾವೇನ್ ಹೇಳ್ತಿರ್ತೀವಿ, ಇದನ್ನ ನಾವು ಉತ್ತರಾಯಣ ಅಂತ ಕರಿತೀವಿ. ಅರ್ಥ ಆಯ್ತಾ? ನೋಡಿ ಇವಾಗ ನೋಡಿ, ಸೂರ್ಯ ಇಲ್ಲಿಂದ ಹೀಗೆ ಬರ್ತಾನೆ, ಇಲ್ಲಿ ತನಕ ಬರ್ತಾನೆ. ಅಂದ್ರೆ ಇದೇನಾಯ್ತು ಅಂದ್ರೆ ಮೇಲ್ಗಡೆ ಹೋಗ್ತಾ ಇರ್ತಾನೆ. ಯಾವಾಗ ಇವನು ಮೇಲ್ಗಡೆ ಹೋಗ್ತಾನೋ, ಅಂದ್ರೆ ಕೆಳಗಡೆಯಿಂದ ಮೇಲ್ಗಡೆ ಹೋಗ್ತಾನೋ, ಅದನ್ನ ನಾವು ಉತ್ತರಾಯಣ ಅಂತ ಕರಿತೀವಿ. ಉತ್ತರ ಅಂದ್ರೆ ಮೇಲ್ಗಡೆ ಹೋಗುವಂಥದ್ದು ಅಂತ. ಉತ್ತರಾಯಣ ಅಂತ ಕರಿತೀವಿ. ಅರ್ಥ ಆಯ್ತಾ? ನೆಕ್ಸ್ಟ್ ದಕ್ಷಿಣಾಯನ ಯಾವುದು? ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತದೆ ಇಲ್ಲಿ ದಕ್ಷಿಣಾಯನ. ಅಂದ್ರೆ ಜೂನ್ ಜುಲೈಯಿಂದ, ಅಂದ್ರೆ ಕಟಕ ರಾಶಿಯಿಂದ ಇಲ್ಲಿ ಹಾಕಿದೀವಿ ಕರ್ಕ ಸಂಕ್ರಾಂತಿ ಅಂತ ಹಾಕಿದೀವಿ ನೋಡಿ. ಇಲ್ಲಿ ತಿರ್ಗಾ ಮಕರ ಸಂಕ್ರಾಂತಿವರೆಗೆ, ಅಂದ್ರೆ ಇದು ಕಟಕ ಆಯ್ತು, ಕಟಕ ರಾಶಿ. ಇದು ಏನ್ ರಾಶಿ ಆಗುತ್ತೆ? ಮಕರ ರಾಶಿ. ವೆರಿ ಗುಡ್, ಮಕರ ರಾಶಿ ಆಗುತ್ತೆ. ಅರ್ಥ ಆಯ್ತಾ? ಕಟಕ ರಾಶಿಯಿಂದ ಹಿಡಿದು ಮಕರ ರಾಶಿವರೆಗೂ ಹೋಗುತ್ತೆ. ಇದನ್ನ ನಾವು ದಕ್ಷಿಣಾಯನ ಅಂತ ಕರಿತೀವಿ. ಅಂದ್ರೆ ದಕ್ಷಿಣಾಯನದಲ್ಲಿ ದಕ್ಷಿಣ ಮುಖವಾಗಿ ಚಲಿಸ್ತಾ ಇದ್ದಾಗ ಸೂರ್ಯ, ಅವಾಗ ನಾವು ಯಾವುದೇ ರೀತಿಯಾದ ಶುಭ ಕಾರ್ಯಗಳನ್ನ ಮಾಡಲ್ಲ. ಯಾಕಂತಂದ್ರೆ ಬೇಸಿಗೆಗಾಲ ಆಗಿದ ತಕ್ಷಣ ಏನಾಗುತ್ತೆ? ಬೇಸಿಗೆ ಆಗಿದ ತಕ್ಷಣ ಮಳೆ ಶುರು ಆಗುತ್ತೆ, ಅತಿವೃಷ್ಟಿ ಅನಾವೃಷ್ಟಿ, ಮಳೆ ಕಾಲಗಳಾಗತ್ತೆ, ಗಜಿಬಿಜಿ ಆಗುತ್ತೆ. ತಿರ್ಗಾ ಹಂಗೆ ಬರ್ತಾ ಇದ್ರೆ ತಿರ್ಗಾ ಚಳಿಗಾಲ ಸ್ಟಾರ್ಟ್ ಆಗುತ್ತೆ, ಗಾಳಿ ಕಾಲ ಸ್ಟಾರ್ಟ್ ಆಗುತ್ತೆ ಅಲ್ವಾ? ಹಾಗಾಗಿ ಜುಲೈಯಿಂದ ನಾವು ಯಾವುದೇ ಶುಭ ಕಾರ್ಯ ಮಾಡಲ್ಲ. ಅದೇ ನಾವು ಮಕರ ಸಂಕ್ರಾಂತಿಯಿಂದ ಹಿಡಿದು ಉತ್ತರಾಯಣದಲ್ಲಿ, ಅಂದ್ರೆ ಜುಲೈ ತನಕ ಏನಾಗುತ್ತೆ, ಜೂನ್ ಜುಲೈ ತನಕ ನಮ್ಗೆ ಯಾವುದೇ ರೀತಿಯಾದ ನೇಚರ್ ಇಂದ ಯಾವುದೇ ರೀತಿಯ ತೊಂದರೆ ಇರಲ್ಲ. ಹಾಗೆ ಕಾರ್ಯಗಳನ್ನು ಮಾಡ್ಕೋಬಹುದು. ಅದು ಒಂದು ರೀಸನ್. 2 ರೀಸನ್ ಬರುತ್ತೆ. ಒಂದು, ಯಾವುದೇ ರೀತಿಯಾದಂತ ಮಳೆ ಬರುವಂತದ್ದಾಗ್ಲಿ, ಹೆಚ್ಚಿನ ಬಿಸಿಲಾಗಿರುವಂತದ್ದಾಗ್ಲಿ, ಅಂದ್ರೆ ಬಿಸಿಲಿರ್ಲಿ ತೊಂದರೆ ಇಲ್ಲ, ಬಟ್ ಬೇರೆ ಯಾವ್ದನ್ನ ಒಂಥರ ಬಿರುಗಾಳಿ ಬರುವಂತದ್ದು, ಗಾಳಿ ಬರುವಂತದ್ದು ಆಗಲ್ಲ. ಹಾಗಾಗಿ ನೀವು ಏನೇ ಕಾರ್ಯಗಳನ್ನು ಮಾಡ್ಕೋಬಹುದು. ಅದು ಒಂದು ಉತ್ತರಾಯಣದಲ್ಲಿ. ಸೈಂಟಿಫಿಕ್ ಆಗಿ ತಗೊಂಡ್ರೆ ಏನು ಅರ್ಥ ಅಂತಂದ್ರೆ, ಆ ಟೈಮಲ್ಲಿ, ಆ ಸಮಯದಲ್ಲಿ ಆಕಾಶದಿಂದ ಬರುವಂತಹ ಎಷ್ಟೋ ಶಕ್ತಿಯುತವಾದಂತಹ ಕಿರಣಗಳು ಬರ್ತಾ ಇರುತ್ತೆ. ಹಾಗಾಗಿ ನೀವು ಏನೇ ಶುಭ ಕಾರ್ಯಗಳು ಮಾಡಿದ್ರು ಅವು ಹೆಚ್ಚಿನ ಜನ ಸೇರ್ಕೊಂಡು ಹೊರಗಡೆ ಬಂದು ಓಡಾಡ್ತಾರೆ. ಶುಭ ಕಾರ್ಯ ಮಾಡಿದ್ರೆ ತಾನೇ ಹೊರಗಡೆ ಓಡಾಡೋ ಅಂತದ್ದು ಜನ, ಇಲ್ಲ ಮನೆ ಒಳಗಡೆನೇ ಇರ್ತಾ ಇತ್ತು ಆಗಿನ ಕಾಲದಲ್ಲಿ. ಅದಕ್ಕೆ ಹೊರಗಡೆ ಬಂದಾಗ ಬಿಸಿಲಲ್ಲಿ ಬಂದು ಹೋಗಿ ಮಾಡಿದ ಗಾಳಿಯಲ್ಲಿ ಆ ಶಕ್ತಿ ನಮ್ಮ ಮೈ ತುಂಬ್ತಾ ಇತ್ತು. ಹಾಗಾಗಿ ಉತ್ತರಾಯಣ ಬಹಳ ವಿಶೇಷ ಅಂತ ಇದು ಮಾಡ್ತಾ ಇದ್ರು. ಅರ್ಥ ಆಯ್ತಾ? ಬಹಳ ವಿಶೇಷ. ಅದೇ ದಕ್ಷಿಣಾಯನ ಮಳೆಗಾಲ, ಇದು ಚಳಿಗಾಲ, ಗಾಳಿಗಾಲ ಎಲ್ಲ ಬಂದಾಗ ಅದು ಉತ್ತಮವಲ್ಲ. ಅದು ಒಂದಲ್ಲ ಒಂದು ರೀತಿಯಲ್ಲಿ ತೊಂದರೆ ಮಾಡುತ್ತೆ ನಮ್ಗೆ. ಅದು ಶಾಸ್ತ್ರದ ಪ್ರಕಾರ. ಅನುಕೂಲದ ಪ್ರಕಾರ, ಸೈಂಟಿಫಿಕ್ ಪ್ರಕಾರ ಆ ಟೈಮಲ್ಲಿ ನಿಮ್ಗೆ ಗೊತ್ತೇ ಇರುತ್ತೆ ಅಲ್ವಾ, ಏನೋ ವಿಚಿತ್ರವಾದ ಮಳೆಗಳು ಬರುವಂತದ್ದು, ಇದು ಬರುವಂತದ್ದು ಎಲ್ಲ ಆಗ್ತಾ ಇದೆ. ಹಾಗಾಗಿ ಅದು ನಮ್ಮ ದೇಹಕ್ಕೆ ಯಾವ್ದೋ ನಮ್ಮ ಜೀವನಕ್ಕೆ
ಒಂದು ತೊಂದರೆಗಳನ್ನ ಮಾಡುತ್ತೆ. ಅದಕ್ಕೆ ದಕ್ಷಿಣಾಯನ ಆದಷ್ಟು ಅವಾಯ್ಡ್ ಮಾಡ್ಬೇಕು. ಯಾವ್ದೋ ಮಳೆಗಾಲದಲ್ಲಿ ಜೋರ್ ಮಳೆಗಾಲದಲ್ಲಿ ಮದುವೆ ಇಟ್ಕೊಂಡಿರ್ತೀರಾ, ಎಲ್ಲಿ ನೀವು ಫಾರ್ ಎಕ್ಸಾಂಪಲ್ ಬೆಂಗಳೂರಲ್ಲಿ ಇದ್ದೀರಾ, ಎಲ್ಲೋ ಚಿತ್ರದುರ್ಗದಲ್ಲಿ ಇಲ್ಲಾಂದ್ರೆ ಉತ್ತರ ಕರ್ನಾಟಕದಲ್ಲಿ ಇಟ್ಕೊಂಡಿರ್ತೀರಾ ಮದುವೆ. ಅವಾಗ ಬರ್ಬೇಕೋ ಬೇಡವಾ ನಾವು? ಕಷ್ಟಪಟ್ಟು ಬಂದಿನೋ ಅಂದ್ರೂ ಎಲ್ಲ ಕಷ್ಟ ಪಟ್ಕೊಂಡು ಬರ್ಬೇಕು. ಮಳೆ ನೆನ್ಕೊಂಡು ಮಾಡ್ಕೊಂಡು ಒದ್ದೆ ಬಟ್ಟೆಯಲ್ಲಿ ಮದುವೆ ಮುಗಿಸ್ಕೊಂಡು ವಾಪಸ್ ಬರೋಷ್ಟೊತ್ತಿಗೆ ಜ್ವರ ಗಿರ ಬಂದ್ಬಿಡುತ್ತೆ, ನೆಗಡಿ. ಅದಕ್ಕೋಸ್ಕರ ದಕ್ಷಿಣಾಯನ ಆದಷ್ಟು ಅವಾಯ್ಡ್ ಮಾಡ್ಬೇಕು. ಅರ್ಥ ಆಯ್ತಾ? ಏನಕ್ಕೆ ಸೈಂಟಿಫಿಕ್ ಆಗು ತಿಳ್ಕೊಳ್ಳಿ, ಶಾಸ್ತ್ರೋಕ್ತವಾಗೂ ತಿಳ್ಕೊಳ್ಳಿ, ಅನುಕೂಲವಾಗೂ ತಿಳ್ಕೊಳ್ಳಿ. ಅರ್ಥ ಆಯ್ತಾ? ಈಗ ನೋಡ್ತು ಅಂತಂದ್ರೆ ರಾಶಿ ಪ್ರಕಾರ ಏನ್ ಹೇಳಿದ್ದು ಅಂದ್ರೆ, ಇವಾಗ ಚಂದ್ರ ಇಲ್ಲಿ ಕಟಕಕ್ಕೆ ಬಂದ್ಬಿಟ್ಟಿದ್ದಾನೆ. ಉತ್ತರಾಯಣ ಆಗೋದು ದಕ್ಷಿಣಾಯನ ಶುರು. ಇವಾಗ ದಕ್ಷಿಣಾಯನ ಅಂದ್ರೆ ಕಟಕ, ಸಿಂಹ, ಕನ್ಯಾ, ತುಲ, ವೃಶ್ಚಿಕ, ಧನಸ್ಸು, ಮಕರ ಇಲ್ಲಿ ಬಂದು ನಿಂತ್ಕೋತಾನೆ. ಮಕರ ಸಂಕ್ರಾಂತಿ ಆಗಿದ ತಕ್ಷಣನೇ ನಮಗೆ ಉತ್ತರಾಯಣ ಶುರು ಆಗ್ಬಿಡುತ್ತೆ. ಕರೆಕ್ಟಾ? ಸೊ ಹಾಗಾಗಿ ನಮಗೆ ಇಲ್ಲಿ ಆರೋ ಹಾಕಿದೀನಿ ನೋಡಿ, ಅಂದ್ರೆ ಕಟಕದಿಂದ ಹಿಡಿದು ಇದಕ್ಕೆ ಎಂಟ್ರಿ ಆಗೋ ತನಕ, ಮಕರಕ್ಕೆ ಎಂಟ್ರಿ ಆಗೋ ತನಕ ಅದನ್ನ ದಕ್ಷಿಣಾಯನ ಅನ್ಕೋತೀವಿ. ಅರ್ಥ ಆಯ್ತಾ? ಸೊ ಇದೆಲ್ಲ ನಿಮ್ಗೆ ತಲೆಯಲ್ಲಿ ಇರಬೇಕು. ಒಂದ್ ಕಡೆ ನೋಟ್ಸ್ ಮಾಡ್ಕೊಳ್ಳಿ, ಇಲ್ಲ ಪ್ರಿಂಟ್ ಔಟ್ ಇಟ್ಕೊಂಡ್ರೆ ಅನುಕೂಲ ಆಗುತ್ತೆ ನಿಮ್ಗೆ. ಅರ್ಥ ಆಯ್ತಾ? ನೆಕ್ಸ್ಟ್ ನಕ್ಷತ್ರಗಳೆಲ್ಲ ಮುಂದಿನ ದಿವಸದಲ್ಲಿ ನೋಡೋಣ. ಸ್ವಲ್ಪ ಡೀಟ್ ಸಬ್ಜೆಕ್ಟ್ ಅದು ಮುಗಿಯಲ್ಲ ಇವಾಗ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಣ ನಕ್ಷತ್ರ ಬಗ್ಗೆ. ಇವಾಗ ಎಷ್ಟು ಕಲ್ತ್ಕೊಂಡ್ವಿ ನಾವು? ಎಷ್ಟು ಇದನ್ನ ಕಲ್ತ್ಕೊಂಡ್ವಿ? ಈಗ ನೋಡಿ ಅನ್ಮ್ಯೂಟ್ ಮಾಡ್ತೀನಿ.